ಈಗ ನೀವೇನು ಜೆನ್ಸಿಗಳಲ್ಲಿ ನೋಡ್ತಿದ್ರೆ ಆತರ ಮದುವೆಗಳಿದ್ವು ಹಿಂದಿನ ಕಾಲದಲ್ಲೂ. ಗಾಂಧರ್ವ ವಿವಾಹ, ಶಕುಂತಲೆ ಗಾಂಧರ್ವ ವಿವಾಹ, ಬಬ್ರುವಾಹನ ಅರ್ಜುನಂದು ಕಥೆಲಿ, ಅರ್ಜುನಂದು ಅಷ್ಟೇನೆ ಯಾವ್ದೋ ಮಣಿಪುರದ್ದು ಇದಾದಾಗ ಗಾಂಧರ್ವ ವಿವಾಹ. ಶಿಲಾಬಾಲಿಕೆಯರ್ನ ನೀವು ನೋಡಿದಿರಲ್ಲ, ಅವ್ರದ್ದೊಂದು ಬಾಡಿ ಸ್ಟ್ರಕ್ಚರ್ ಇದೆ, ಒಂಥರ ಹೆವಿ ಹಿಪ್ಸ್, ಸಣ್ಣ ಸೊಂಟ ಇದೆಲ್ಲ ಇರುತ್ತಲ್ಲ. ಇಟ್ ಇಂಡಿಕೇಟ್ಸ್ ರಿಪ್ರೊಡಕ್ಟಿವ್ ಫಿಟ್ನೆಸ್. ಈಗ ಜೆನ್ಸಿಗಳು ಮೆದುಳಿನಲ್ಲಿ ಏನಾದ್ರೂ ಬದಲಾವಣೆಗಳಾಗಿದ್ಯಾ ಅಂದಾಗ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಭಾಗ ಇದೆ ಮೆದುಳಿನಲ್ಲಿ. ಆ ಭಾಗದ ಮುಖ್ಯ ಕೆಲಸ ಏನು ಅಂತಂದ್ರೆ ಅಟೆನ್ಷನ್. ಅದು ಸ್ವಲ್ಪ ಶ್ರಂಕನ್ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಜೆನ್ಸಿಗಳ ಮಧ್ಯೆ ಒಂದು ಟ್ರೆಂಡ್ ಇದೆ, ಸಿಚುವೇಶನ್ಶಿಪ್ ಅಂತ, ಬೆಂಚಿಂಗ್ ಅಂತ, ಗೋಸ್ಟಿಂಗ್ ಅಂತ. ಇವತ್ತಿನ ದಿನ ಒಂದು ಕಮಿಟ್ಮೆಂಟ್ ಫೋಬಿಯಾ ಇದೆ, ಅಂಡ್ ಅಟ್ ದ ಸೇಮ್ ಟೈಮ್ ಚೀಟಿಂಗು ಈ ಟ್ರೆಂಡ್ ಅಲ್ಲಿ ಇದೆ. ಲಾಯಲ್ಟಿ ಅನ್ನೋದು ಅದು ಕ್ಯಾರೆಕ್ಟರ್ ಡೆವಲಪ್ ಆಗದೆ, ಅಲ್ಲ DNA ಇರುವಂತದ. ಆಕ್ಚುಲ್ ಆಗಿ ನಿಜವಾಗ್ಲೂ ಅದು ಪ್ರೀತಿ ಅಲ್ಲ, ಅದು ಕಾಮ ಅಂತಾನೆ ಅನ್ಬೋದು. ಹೆಣ್ಣು ಮಕ್ಕಳ ಬಟ್ಟೆ ಏನಿದೆ ಅದನ್ನು ಖಂಡಿತವಾಗ್ಲೂ 100% ಟ್ರಿಗರ್ ಮಾಡೇ ಮಾಡ್ತಾರೆ. ಯಾರೋ ಕೂತ್ಕೊಂಡು ಹೇಳ್ತಾಳೆ, ಯಾರೋ ನಟಿ ಹೇಳ್ತಾಳೆ, ಅದ್ ಹೆಂಗ ಆಗ್ಬಿಡುತ್ತೆ, ಅವರು ಮುದುಕಿ ಮೇಲೆ ಅತ್ಯಾಚಾರ ಮಾಡ್ತಾರೆ, ಮಗು ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತಂತಾರಲ್ಲ. ಅದ್ ಏನು ಗೊತ್ತ ಏನಾಗುತ್ತೆ ಅಂದ್ರೆ, ವಿಡಿಯೋಗಳನ್ನ ನೋಡ್ತಿರ್ತಾರೆ, ಅವಳು ಇವಳು ಎಲ್ಲಾರ್ದು ನೋಡ್ತಾನೆ. ನೋಡ್ದಾಗ ಏನಾಗುತ್ತೆ, ಮಿನಿಮಾಲಿಸಮ್ ಅಂತ ನಿಮ್ಗೆ ಕೇಳಿರ್ಬೋದು. ಇದು ಮನುಷ್ಯನಿಗೆ ಎಷ್ಟು ಹಿಂದೆ ಕಮ್ಮಿ ಇತ್ತು, ಸಂತೋಷವಾಗಿರ್ತಿದ್ರು. ಇನ್ನು ಜೆನ್ಸಿ ಜನರೇಷನ್ ಅಲ್ಲಿ ಇವತ್ತಿನ ಪಾರ್ಟಿ ಕಲ್ಚರ್ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ. ಅಂದ್ರೆ ಈಗ ಸ್ಮೋಕಿಂಗ್ ಕಮ್ಮಿ ಮಾಡಿದ್ದಾರೆ, ತುಂಬಾ ಜನ ವೀಡು, ವೇಪ್ಸ್ ಅಂತೆಲ್ಲ ಯೂಸ್ ಮಾಡ್ತಾರೆ. ಅಂಡ್ ಇದು ಹೌ ಇಟ್ ಇಸ್ ಫಾರ್ಮ್ಯಾಟಿಂಗ್ ಜೆನ್ಸಿಸ್ ಬ್ರೈನ್. ಡೋಪಮೈನ್ ರೀಜನ್, ರಿವಾರ್ಡಿಂಗ್ ಪಾತ್ವೆ ಡೋಪಮೈನ್ ರೀಜನ್ ಅಷ್ಟೇ. ಎಲ್ಲ ಡೋಪಮೈನ್ ಲೂಪ್ ತಗೊಂಡೋಗೋದಕ್ಕೆ ಮಾಡೋ ಪ್ರಯತ್ನಗಳು. ಡೋಪಮೈನ್ ಲೂಪ್. ಇವತ್ತಿನ ದಿನ ಪಾನ್ ಅಡಿಕ್ಟ್ ಅನ್ನೋದು ಒಂದು ವರ್ಚುವಲ್ ಡ್ರಗ್ ಆಗ್ಬಿಟ್ಟಿದೆ. ಅಂದ್ರೆ ಯುವ ಜನರ ರಿವಾರ್ಡ್ ಸಿಸ್ಟಮ್ ನೇ ಹಾಳು ಮಾಡ್ತಾ ಇದೆ, ಕಂಪ್ಲೀಟ್ ಹಾಳಾಗಿದೆ. ರೆಗ್ಯುಲರ್ ಮಾಸ್ಟರ್ಬೇಷನ್ ಇಂದ ಮುಂದೆ ಯಾವತ್ತಾರು ದಾಂಪತ್ಯ ಜೀವನ ಕಾಲಿಟ್ಟಾಗ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಇದು ಡೈರೆಕ್ಟ್ಲಿ ಮ್ಯಾಟರ್ ಆಗುತ್ತಾ? ಖಂಡಿತ ಇಲ್ಲ. ನಿಮಗೆ ಅದರಿಂದ ಈಚೆ ಬರಬೇಕು ಅಂತಂದ್ರೆ ಉಪವಾಸ ಮಾಡಬೇಕು. ಉಪವಾಸ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ದೇಹಕ್ಕೆ ಮನಸ್ಸಿಗೆ ಉಪವಾಸ ಕೊಡ್ತಾ ಇದ್ರು. ಮನಸ್ಸಿಗೆ ಉಪವಾಸ ಹೆಂಗೆ ಅಂದ್ರೆ ವ್ರತಗಳು. ಜೆನ್ಸಿಗಳ ವಿಷಯದಲ್ಲಿ LGBTQ ಅನ್ನೋ ಕಮ್ಯುನಿಟಿಗೆ ಸಿಕ್ಕಾಪಟ್ಟೆ ಓಪನ್ನೆಸ್ ಇದೆ, ಆ ವಿಷಯದ ಬಗ್ಗೆ ತುಂಬಾ ಮಾತಾಡ್ತಾರೆ. ಅಂಡ್ ಫ್ರೀನೆಸ್ ಇದೆ. ಲೈಂಗಿಕ ಆಕರ್ಷಣೆ ಅನ್ನೋದು ವಾತಾವರಣದಲ್ಲಿ ಕ್ರಿಯೇಟ್ ಆಗಿರೋದ ಇವತ್ತಿನ ಒಂದ್ ಜನರೇಷನ್ ನಲ್ಲಿ, ಅಥವಾ ತಾಯಿ ಗರ್ಭದಲ್ಲೇ ಪ್ರೋಗ್ರಾಮ್ ಆಗಿರುವಂತಹ ವಿಷಯನ ಇದು. ಮೇಲ್ ಫಿಮೇಲ್ ಆ ಸೆಕ್ಸ್ ಡಿಟರ್ಮಿನೇಷನ್ ಆಗ್ಬೇಕಾದ್ರೆ ಬರೀ ದೇಹದಲ್ಲಿ ಮಾತ್ರ ಬದಲಾವಣೆ ಆಗಲ್ಲ, ಮೆದುಳಲ್ಲಿ ಆಗುತ್ತದೆ. ಮೆದುಳು ಆ ದೇಹವನ್ನ ಒಪ್ಕೋಬೇಕು. ಎಲ್ಲ ಪ್ರಾಣಿ, ಪಕ್ಷಿ, ವೈರಸ್, ಬ್ಯಾಕ್ಟೀರಿಯಾದಿಂದ ರಿಪ್ರೊಡಕ್ಷನ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇಡೀ ಜಗತ್ತು ಕಂಡುಕೊಂಡಿರುವ ಏಕೈಕ ಸೊಲ್ಯೂಷನ್ ಸೂತ್ರ ಏನು ಅಂದ್ರೆ, ಈ ಒತ್ತಡದ ಜಗತ್ತಿನಲ್ಲಿ ಬದುಕಕ್ಕೆ ಧ್ಯಾನ. ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಅನದರ್ ಮೈಂಡ್ ಬ್ಲೋಯಿಂಗ್ ಎಪಿಸೋಡ್ ಆಫ್ ಕಡಕ್ ಟಾಕ್ಸ್. ಇವತ್ತಿನ ಎಪಿಸೋಡ್ ಬಂದು ಬರೀ ಇನ್ಫಾರ್ಮೇಶನ್ ಅಲ್ಲ, ಇದೊಂದು ರಿಯಾಲಿಟಿ ಚೆಕ್. ಇವತ್ತಿನ ಜನರೇಷನ್ ಅಂದ್ರೆ ಜೆನ್ಸಿ 5G ಸ್ಪೀಡಲ್ಲಿ ಓಡ್ತಾ ಇದ್ದಾರೆ. ಆದರೆ ನಮ್ಮ ಯುವ ಜನತೆಯ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಯಾಕೆ 2G ರೇಂಜ್ಗೆ ಬಂದು ನಿಂತ್ಕೊಂಡಿದೆ? ಸ್ಮಾರ್ಟ್ ಫೋನ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸುವಂತಹ ನಾವು ನಮ್ಮ ಮೈಂಡ್ಗೆ ಯಾಕೆ ಗಾರ್ಡ್ ಹಾಕ್ಸ್ತಾ ಇಲ್ಲ? ರೀಸೆಂಟ್ ಆಗಿ ಶುರುವಾದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಹಿಂದಿನ ಸೈಕಾಲಜಿ ಏನು? HIV ನಂತಹ ಮಹಾಮಾರಿ ಹೆಚ್ಚಾಗಿ ನಮ್ಮ ಜೆನ್ಸಿ ಜನರೇಷನ್ ಸೈಲೆಂಟ್ ಆಗಿ ಯಾಕೆ ಕಾಡ್ತಾ ಇದೆ? ಜೆನ್ಸಿಗಳನ್ನ ಕಾಡ್ತಿರುವಂತಹ ಲೈಂಗಿಕ ಮತ್ತು ಮಾನಸಿಕ ಸಮಸ್ಯೆಗಳೇನು? ಈ ಎಲ್ಲ ಬರ್ನಿಂಗ್ ಟಾಪಿಕ್ಸ್ಗಳ ಬಗ್ಗೆ ಸೈಂಟಿಫಿಕ್ ಆಗಿ, ಲಾಜಿಕಲ್ ಆಗಿ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಬಗ್ಗೆ ಅಪಾರ ಜ್ಞಾನ ಹೊಂದಿರುವಂತಹ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಹೈಪ್ ಕೊಡಿ, ಆಗ ಈ ಇನ್ಫಾರ್ಮೇಶನ್ ಇನ್ನೊಂದಷ್ಟು ಜನಕ್ಕೆ ತಲುಪುತ್ತೆ. ಅಂಡ್ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಡಕ್ ಟಾಕ್ಸ್, ಬರೀ ಕಥೆ ಅಲ್ಲ, ಹೊಸ ಅಧ್ಯಾಯ. ಡಾಕ್ಟರ್ ಮಾಲಿನಿ ಸುತ್ತೂರ್ ಮ್ಯಾಮ್, ನಮಸ್ತೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕಡಕ್ ಟಾಕ್ಸ್. ಥ್ಯಾಂಕ್ ಯು. ಮತ್ತೆ ನಿಮ್ಮ ಪಾಡ್ಕಾಸ್ಟ್ ಮಾಡುವಂತಹ ಸೌಭಾಗ್ಯ ಸಿಕ್ಕಿದೆ. ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ಇವತ್ತಿನ ದಿನ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಮುಂಚೆ ಎಲ್ಲ 3 ಗಂಟೆ ಸಿನಿಮಾ ನೋಡ್ತಾ ಇದ್ವಿ, ಈಗ ಆ ಡೋಪಮೈನ್ ಲೂಪೋ ಏನೋ ಗೊತ್ತಿಲ್ಲ, ಆ 3 ನಿಮಿಷದ ರೀಲಲ್ಲಿ ನಮ್ಗೆ ಪೂರ್ತಿ ನೋಡೋದಕ್ಕಾಗಲ್ಲ. ಸ್ವೈಪ್ ಮಾಡ್ತಾ ಇರ್ತೀವಿ, ಆ ಸ್ಕ್ರಾಲಿಂಗ್ ಕಲ್ಚರ್ ಶುರು ಆಗ್ಬಿಟ್ಟಿದೆ. ಹೌದು. ಇದ್ರ ಹಿಂದೆ ಇರುವಂತಹ ಜೆನೆಟಿಕ್ ಸೈನ್ಸ್ ಏನು? ಈಗ ನೋಡಿ, ಈಗ ಈ ಒಂದು ಯಂಗ್ ಜನರೇಷನ್ ಅಂತ ನಾವು ಏನಂತೀವಿ, ಅವರ ಒಂದು ಬ್ರೈನ್ ಸ್ಕ್ಯಾನ್ ಮಾಡಿ ನೋಡಿದ್ದಾರೆ. ಈಗ ಜೆನ್ಸಿಗಳು ಮೊದಲನೇವರೆಗೂ ಇವಾಗ್ಲೂ ಏನು ಮೆದುಳಿನಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ ಅಂದಾಗ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಭಾಗ ಇದೆ ಮೆದುಳಿನಲ್ಲಿ. ಆ ಭಾಗದ ಮುಖ್ಯ ಕೆಲಸ ಏನು ಅಂತಂದ್ರೆ ಅಟೆನ್ಷನ್, ಮೆಮೊರಿ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳೋಂಥದ್ದು, ಲರ್ನಿಂಗ್, ಇವು 3 ಇರೋಂತಹ ಜಾಗ ಅದು ಸ್ವಲ್ಪ ಶ್ರಂಕನ್ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಡಿಜಿಟಲ್ ಅಂತ ಅಂತಾರೆ. ಏನಂತಂದ್ರೆ ಸ್ಕ್ರಾಲ್ ಮಾಡೋದು, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ಗಳಂತ ಏನಿದೆ, ಇತ್ತೀಚಿನ ಅಡಿಕ್ಷನ್, ಅದರಿಂದಾಗಿ ಹಿಪ್ಪೋ ಕ್ಯಾಂಪಸ್ ಭಾಗ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ.
ಇಲ್ಲೇನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಒಂದು ರಿವಾರ್ಡ್ ಸಿಸ್ಟಮ್ ಅಂತಿದೆ. ಡೋಪಮೈನ್ ಅನ್ನೋದು ನಿಮಗೆ ಗೊತ್ತಿರೋ ಹಾಗೆ, ಡೋಪಮೈನ್ ಅನ್ನೋದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್, ಒಂದು ಹಾರ್ಮೋನ್. ಅದು ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹದ್ದು, ಮೆದುಳಿನಲ್ಲಿ ಬಿಡುಗಡೆಯಾಗುವಂತಹದ್ದು ಡೋಪಮೈನ್. ಅದನ್ನು ರಿವಾರ್ಡಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಸೆರೆಟೋನಿನ್ ಇಸ್ ಅ ಮೂಡ್ ಹಾರ್ಮೋನ್, ನಮ್ಮ ಮೂಡ್ ಚೆನ್ನಾಗಿರ್ಬೇಕು ಅಂದರೆ. ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್, ಟ್ರಸ್ಟ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್. ಅದು ಯಾವಾಗ ಚೆನ್ನಾಗಿರುತ್ತೆ ಆಗ ನಮಗೆ ಎಲ್ಲ ಮಧ್ಯ ನಮ್ಮ ಸಮಾಜದಲ್ಲಿ ಅಥವಾ ಸಂಬಂಧಿಕರು, ಫ್ರೆಂಡ್ಸು, ಮನೆಯಲ್ಲಿ ನಮಗೆ ಒಂದು ಅವ್ರ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲ ಇರೋಂಥದ್ದು ಆಕ್ಸಿಟಾಸಿನ್ ಚೆನ್ನಾಗಿ ರಿಲೀಸ್ ಆದಾಗ ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಎಂಡಾರ್ಫಿನ್ ಅಂತ. ಎಂಡಾರ್ಫಿನ್ ಇಸ್ ಲೈಕ್ ಅ ಪೇನ್ ಕಿಲ್ಲರ್. ಅದೂ ಸಹ ನಮ್ಮ ಮೆದುಳಿನಿಂದ ಬಿಡುಗಡೆಯಾಗುವಂಥ ಇಷ್ಟು ಹಾರ್ಮೋನುಗಳು. ಇದರಲ್ಲಿ ತುಂಬ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತಂದರೆ ಈ ಡಬಲ್ ಎಡ್ಜ್ ಸೋಡ್ ಥರ ಅಂತೀವಲ್ಲ, ಅದು ಯಾವುದು ಅಂದರೆ ಡೋಪಮೈನು. ಡೋಪಮೈನು ಕಮ್ಮಿ ಆದರೂ ಪ್ರಾಬ್ಲಮ್ಮು, ಡೋಪಮೈನು ಜಾಸ್ತಿ ಆದರೂ ಪ್ರಾಬ್ಲಮ್. ಡೋಪಮೈನು ಒಂದು, ಇವೆಲ್ಲ ಮಿಕ್ಕಿದೆಲ್ಲ ಆ ಕಡೆ ಈ ಕಡೆ ಒಂದು ಚೂರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಡೋಪಮೈನ್ ಮಾತ್ರ ಬಹಳ ಅದು ಹುಷಾರಾಗಿ ಅದನ್ನು ನಾವು ಇದು ಮಾಡ್ತಾ ಬರಬೇಕು. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಈ ಯಂಗ್ಸ್ಟರ್ಸಲ್ಲಿ ಅಥವಾ ಈ ಜೆನ್ಸಿಗಳಲ್ಲಿ ಇಮ್ಮಿಡಿಯೇಟ್ ಡೋಪಮೈನು ರಿಲೀಸ್ ಆಗುತ್ತೆ. ಇಮ್ಮಿಡಿಯೇಟ್ ಡೋಪಮೈನು ಗ್ರ್ಯಾಜುವಲ್ ಆಗಿ ನಿಧಾನಕ್ಕೆ ರಿಲೀಸ್ ಆಗ್ತಾ ಬರಬೇಕು. ಆ ರಿವಾರ್ಡಿಂಗ್ ಸಿಸ್ಟಮ್ ಅಂತ ಒಂದು ನಮ್ಮ ಮೆದುಳಿನಲ್ಲಿದೆ. ಆ ರಿವಾರ್ಡಿಂಗ್ ಸಿಸ್ಟಮು ನಿಧಾನವಾಗಿ ಅದು ನಮಗೆ ಒಂದು ಆಕ್ಟಿವೇಟ್ ಆಗಬೇಕು. ಆದರೆ ಇಲ್ಲೇನಾಗ್ತಾ ಇದೆ, ಬಹಳ ಬೇಗ ಆಗ್ತಾ ಇದೆ. ಕಾರಣ ಅಂತಂದರೆ ಏನಕ್ಕೆ ಡೋಪಮೈನ್ ಬಹಳ ಬೇಗ ಅದು ರಿಲೀಸ್ ಆಗುತ್ತೆ, ಜಾಸ್ತಿ ರಿಲೀಸ್ ಆಗಿಬಿಡುತ್ತೆ ಅನ್ನೋದಾದರೆ, ಒಂದು ಸಡನ್ ಅಚ್ಚರಿಗಳಿಗೆ ಡೋಪಮೈನ್ ರಿಲೀಸ್ ಆಗುತ್ತೆ. ಆಶ್ಚರ್ಯ, ನಮಗೇನೋ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಈಗ ಮಗು ಮಲಗಿದೆ, ಅದು ಬರ್ತ್ಡೇಗೆ ಗಿಫ್ಟ್ ಹಿಂಗೆ ತಂದು ಕೊಡ್ತಾರೆ, ಆಯಿತಾ, ಕಣ್ಬಿಟ್ಟು ನೋಡುತ್ತೆ ಗಿಫ್ಟು, ಆಶ್ಚರ್ಯ, ಅದು ಡೋಪಮೈನ್ ರಿಲೀಸ್ ಆಯಿತು. ಆವಾಗ ಅದೇನು ಅನ್ಕೊಳ್ಳುತ್ತೆ, ಪ್ರತಿ ಬರ್ತಡೇಲೂ ನನಗೆ ಈ ಥರನೇ ಆಗಬೇಕು, ಮೈಂಡ್ಗೆ ಅದೊಂದು ಇದು ಬಂದ್ಬಿಡುತ್ತೆ, ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಯಾವಾಗ ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋದಿಲ್ಲ ಆವಾಗಲೇ ಖಿನ್ನತೆ, ಆತಂಕ, ಭಯ, ಡಿಪ್ರೆಷನ್, ಇದೆಲ್ಲ ಪ್ರಾಬ್ಲಮ್ ಶುರು ಆಗೋದು ಇಲ್ಲಿಂದಾನೆ. ಅದನ್ನ ಡೋಪಮೈನ್ ಟಾಕ್ಸಿಸಿಟಿ ಅಂತ ಕರಿತೀವಿ. ಅಚ್ಚರಿಗಳು ಕೂಡ ಅಂಥದ್ದು. ಆಮೇಲೆ ಕುತೂಹಲ. ಈಗ ನೋಡಿ, ಈಗ ನಾವು ಸ್ಕ್ರಾಲ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ದಂಗೆ ಒಂದು 1 hour ಹೊರಟೋಗಿರುತ್ತೆ. ಏನಂದರೆ ಒಂದು ಕಂಟೆಂಟ್ಗೂ ಇನ್ನೊಂದಕ್ಕೂ ಇನ್ನೂ ಚೆನ್ನಾಗೇನೋ ಇರುತ್ತೆ, ಇನ್ನೊಂದಿರುತ್ತೆ. ಅಲ್ಲಿ ನೀವು ಅದನ್ನ ನೋಡಬೇಕಾದ್ರೆ ಇನ್ನೊಂದು ಅದಕ್ಕಿಂತ ಲಿಂಕ್ ಆಗಿರೋಂಥದ್ದು. ಇದು ಯಾವ ಥರ ಇದೆ ಅಂತಂದರೆ, ಆಲ್ಗರಿದಮ್ ಯಾವ ಥರ ಮಾಡಿದ್ದಾರೆ ಅಂದರೆ, ನಿಮ್ಮ ಮೈಂಡಿಗೆ ಯಾವುದು ಬೇಕು ಅನ್ನೋದನ್ನ ಅದು ಕೊಡ್ತಾ ಬರುತ್ತೆ. ಪ್ರೋಗ್ರಾಮ್ ನೀವು ಒಂದು ಕ್ಲಿಕ್ ಮಾಡಿಬಿಡಿ. ಈಗ ನನಗೆ ಸಂಗೀತ ಇಷ್ಟ ಅಂದರೆ ಸಂಗೀತದೇ ಅದು ಗೊತ್ತಾಗೋಗುತ್ತೆ, ಯಾವ ಥರದ ಮ್ಯೂಸಿಕ್ ನಾನು ಅದು ಹೆಂಗೆ ಪ್ರೋಗ್ರಾಮಿಂಗ್ ಆಗಿದೆ ಅಂದರೆ ನನಗೆ ಏನು ಲೈಕ್ ಅಂತ ಗೊತ್ತಾಗುತ್ತೆ. ಅದನ್ನೇ ಕೊಡ್ತಾ ಬಂದರೆ ನೀವೇನು ಮಾಡ್ತೀರಾ, ಒಂದು ಅಂತ ನೋಡ್ತಾ ಹೋಗ್ತೀರಾ. ಕೊನೆಗೆ ನಿಮಗೆ ಎಷ್ಟು ಸಮಯ ಆಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಈ ಎಲ್ಲ ಸಂದರ್ಭದಲ್ಲೂ ಏನಾಗ್ತಿರುತ್ತೆ, ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಡೋಪಮೈನ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ತುಂಬ ಸಂತೋಷ ಆಗಬೇಕು ಅಂದರೆ ಇವಾಗ ಏನು ಡೋಪಮೈನ್ ರಿಲೀಸ್ ಆಗಿತ್ತು ಅದಕ್ಕಿಂತ ಜಾಸ್ತಿ ಆಗಬೇಕು. ಒಂದಷ್ಟು ದಿನ ಆದಮೇಲೆ ಸ್ಯಾಚುರೇಷನ್ ಆಗಿಬಿಡುತ್ತೆ. ಡೋಪಮೈನ್ ಹೈಜಾಕ್ ಆಗೋದು ಎಲ್ಲೆಲ್ಲಿ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳು ನೋಡ್ತಾನೇ ಇರ್ತೀವಿ. ಒಂದಕ್ಕಿಂತ ಒಂದು ಬೇರೆ, ಒಂದಕ್ಕಿಂತ ಅದು ಹಂಗೆ ಬರ್ತಾ ಬರುತ್ತೆ ನಿಮಗೆ. ಅದು ಅಲ್ಗರಿದಮ್ ಯಾವ ಥರ ಅವ್ರು ಕ್ರಿಯೇಟ್ ಮಾಡಿರ್ತಾರೆ ಅಂದರೆ ಒಂದಕ್ಕೆ ಒಂದು ಲಿಂಕು. ಅದೇ ಥರ ಜಂಕ್ ಫುಡ್ ತಿನ್ಬೇಕಾದ್ರೂ ಇದೇನೇ ವರ್ಕ್, ಸೇಮ್ ರೀಸನ್ನೇ ಎಲ್ಲ ಅದಕ್ಕೂ. ಏನಕ್ಕೆ ಅಂದರೆ ಈಗ ನೀವು ಚಿಪ್ಸ್ ತಿಂತೀರಲ್ವಾ, ಆ ಟಕ್ಕಂತ ಒಂದು ಸೌಂಡ್ ಬರುತ್ತೆ ನೀವು ತಿನ್ಬೇಕಾರೆ, ಅದು ಹೈಜಾಕ್ ಆಗುತ್ತೆ ನಿಮ್ಮ ಡೋಪಮೈನ್. ಅದೇ ಮನೇಲಿ ಅದೇ ಆಲೂಗಡ್ಡೆ ಚಿಪ್ಸು ಹೈಜಾಕ್ ಆಗಲ್ಲ, ಏಕೆಂದರೆ ಆ ಸೌಂಡಿಗೆ ಪೇಟೆಂಟ್ ಅವ್ರದ್ದು. ಈಗ ನೋಡಿ, ಕೆಲವು ಈ ಕಾರ್ಗಳ ಶೇಪ್ ಇರುತ್ತಲ್ಲ, ಅದು ಪೇಟೆಂಟೆಡ್. ಅದು ಈಗ BMW ಆ ಶೇಪ್ ಇನ್ನೊಂದು ಇವರು ಮಾಡೋಕ್ಕಾಗಲ್ಲ. ಆ ಥರ ಈ ಸೌಂಡ್ ಇದೆಯಲ್ಲ, ಇದು ಪೇಟೆಂಟ್. ಹೌದು, ಅದು ಏನಕ್ಕೆ ಅಂದರೆ ಅದೇ ನಿಮ್ಮ ಮೆದುಳನ್ನು ಹೈಜಾಕ್ ಮಾಡೋಂಥದ್ದು. ನಿಮ್ಗೆ ಪದೇ 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 ಅದನ್ನ ತಿನ್ನಬೇಕು ಅಂತ ಆಸೆ ಬರೋದೇ ಅಲ್ಲಿಂದ. ಸೊ ಎಲ್ಲಾ ಬ್ರ್ಯಾಂಡ್ಸ್ಗೂ ಮೈಂಡ್ ನ ಹೈಜಾಕ್ ಮಾಡೋದಕ್ಕೆ ಒಂದು USP ಇರಬೇಕು, ಇರುತ್ತೆ, ಇದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಒಂದು ಸೋಷಿಯಲ್ ಮೀಡಿಯಾ ಆಗ್ಬೋದು ಅಥವಾ ಜಂಕ್ ಫುಡ್ ಆಗಿರ್ಬೋದು, ರಿಯಾಲಿಟಿ ಶೋಗಳು ಏನ್ ಮಾಡುತ್ತೆ, ರಿಯಾಲಿಟಿ ಶೋಗಳಲ್ಲಿ ನಿಮ್ಗೆ ಆಶ್ಚರ್ಯ ಏನಂತಂದ್ರೆ, ಆ ವಾರದಲ್ಲಿ ಎಲಿಮಿನೇಷನ್ ಅಂತ ಅಂತಾರೆ, ಆದ್ರೆ ಎಲಿಮಿನೇಷನ್ನೇ ಮಾಡಲ್ಲ. ನಿಮ್ಗೆ ಒಂದು ಎಲ್ಲ ಟ್ವಿಸ್ಟ್ಗಳು ಕೊಡ್ತಾ ಬರ್ತಾರೆ, ಸರ್ಪ್ರೈಸು, ಟ್ವಿಸ್ಟ್, ಆಶ್ಚರ್ಯ. ಆಮೇಲೆ ನೀವೇನ್ ಮಾಡ್ತೀರಾ, ನೋಡೋದಕ್ಕೋಸ್ಕರ ಕಾಯ್ತಾ ಕೂತಿರ್ತೀರಾ, ವೇಟಿಂಗು. ಆಮೇಲೆ ಯಾರನ್ನೋ ನೀವು ಅನ್ಕೊಂಡಿರ್ತೀರ, ಇನ್ಯಾರನ್ನೋ ಮಾಡ್ತಾರೆ. ಈ ತರ ಇದೆಲ್ಲ ಏನು ಅಂತಂದ್ರೆ ಕಂಪ್ಲೀಟ್ ನಮ್ಮನ್ನ ಮಂಗಗಳು ಮಾಡೋದು ಅನ್ನೋದು ಅಷ್ಟೇನೆ, ಇನ್ನೇನಿಲ್ಲ. ಇದರಿಂದ ಏನಾಗುತ್ತೆ, ಅವ್ರದ್ದು TRP ಅದೇನೇನೋ ಇದೆಯಲ್ಲ ಅವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಅಡಿಕ್ಷನ್ ಇದೆಯಲ್ಲ, ಸ್ಮೋಕಿಂಗ್ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಡ್ರಗ್ ಅಡಿಕ್ಷನ್ನು, ಗೇಮಿಂಗ್ ಅಡಿಕ್ಷನ್ನು,
ಆಮೇಲೆ ಶಾಪಿಂಗ್ ಅಡಿಕ್ಷನ್ನು, ಜಂಕ್ ಫುಡ್ ತಿನ್ನೋಂಥದ್ದು ಎಲ್ಲದೂ ಒಂದೇ ರೀಜನ್ ಆಫ್ ದ ಬ್ರೈನ್, ಡೋಪಮೈನ್ ಹೈಜಾಕ್ ಮಾಡೋಂಥದ್ದು. ಓಕೆ, ಇವತ್ತು ಜನ್ಸಿಗಳ ಮಧ್ಯೆ ಒಂದು ಟ್ರೆಂಡ್ ಇದೆ, ಸಿಚುವೇಶನ್ಶಿಪ್ ಅಂತ, ಬೆಂಚಿಂಗ್ ಅಂತ, ಗೋಸ್ಟಿಂಗ್ ಅಂತ. ನೀವು ಕೇಳಿರ್ತೀರ ಅನ್ಸುತ್ತೆ ಪ್ರಾಬ್ಲಿ ಕೆಲವೆಲ್ಲ ಕೇಳಿದೀನಿ ನಾನು. ಹಾಗಾಗಿ ಅಂದ್ರೆ ಇಲ್ಲಿ ಒಂದು ಕಮಿಟ್ಮೆಂಟ್ ಫೋಬಿಯಾ ಇದೆ. ಅಂದ್ರೆ ಮುಂಚೆ ಎಲ್ಲ ಒಂದ್ ಹುಡುಗಿ ಪ್ರೀತಿಸ್ತಿದ್ದಾರೆ ಅಂದ್ರೆ ಅವ್ರು ಮದ್ವೆವರೆಗೂ ತಗೊಂಡ್ ಹೋಗ್ಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇರೋದಾಯ್ತು. ಹೌದು, ಇವತ್ತಿನ ದಿನ ಒಂದು ಕಮಿಟ್ಮೆಂಟ್ ಫೋಬಿಯಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಚೀಟಿಂಗು ಈ ಟ್ರೆಂಡ್ ಅಲ್ಲಿ ಇದೆ. ಚೀಟಿಂಗ್ ಜೀನ್ ಅಂತಾನೆ ಸೈನ್ಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಲಾಯಲ್ಟಿ ಅನ್ನೋದು ಅದು ಕ್ಯಾರೆಕ್ಟರ್ ಡೆವಲಪ್ ಆಗದೆ ಅಲ್ಲ DNA ಇರುವಂತದ? ಇಲ್ಲ, ಇದೆಲ್ಲ ಏನಂತಂದ್ರೆ ನಮ್ಮ ಸಂಸ್ಕಾರ ಅಂತ ಅನ್ನೋದು. ನೀವು ಪ್ರೀತಿನ ಈಗ ಚೀಟ್ ಮಾಡ್ತಾ ಇದ್ರೆ ಅಂತಂದ್ರಲ್ಲ, ಅದು ಪ್ರೀತಿನೇ ಅಲ್ಲ. ಅದು ಆ್ಯಕ್ಚುಲ್ ಆಗಿ ನಿಜವಾಗ್ಲೂ ಅದು ಪ್ರೀತಿ ಅಲ್ಲ, ಅದು ಕಾಮ ಅಂತಾನೆ ಅನ್ಬೋದು. ದೇಹದ ಹಾರ್ಮೋನ್ ಈಗೇನಾಗುತ್ತೆ, ಆ ವಯಸ್ಸಿನಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರುತ್ತೆ. ಇದು ಯಾವ ಥರ ಟ್ರಿಗರ್ ಆಗುತ್ತೆ ಏನಂತಂದ್ರೆ, ಕಿಸ್ ಪೆಪ್ಟಿನ್ ಅಂತ ಇದೆ. ಕಿಸ್ ಪೆಪ್ಟಿನ್ ಏನು ಮಾಡುತ್ತೆ, ನಮ್ಮ ಹೈಪೋಥಾಲಮಸ್ ರೀಜನಲ್ಲಿ GnRH ಟ್ರಿಗರ್ ಮಾಡುತ್ತೆ. GnRH ಗೊನೆಟೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ. ಗೊನೆಟೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಪಿಟ್ಯೂಟರಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ನ ಆಕ್ಟಿವೇಟ್ ಮಾಡುತ್ತೆ ಜಾಸ್ತಿ ಆದಾಗ. ಅದು ಇಂಟರ್ನ್ ಏನು ಮಾಡುತ್ತೆ, ಇವೆರಡು ಟೆಸ್ಟಿಸ್ ಅಲ್ಲಿ ಲಿಡಿಕ್ ಸೆಲ್ಸ್ ಅಂತ ಇದೆ, ಆ ಲಿಡಿಕ್ ಸೆಲ್ಸ್ ಮೇಲೆ ಆಕ್ಟ್ ಮಾಡಿ ಟೆಸ್ಟೋಸ್ಟಿರಾನ್ನ ಆಕ್ಟಿವೇಟ್ ಮಾಡುತ್ತೆ. ಟೆಸ್ಟೋಸ್ಟಿರಾನ್ ರಿಲೀಸ್ ಆಯ್ತಲ್ಲ, ಈಗ ಯಾವುದೋ ಹುಡುಗಿ ಚೆನ್ನಾಗಿರೋ ಹುಡುಗಿ ಹೋಗ್ತಾ ಇದ್ದಾಳೆ, ನೋಡಿದ ತಕ್ಷಣ ಸ್ವಲ್ಪ ಟೆಸ್ಟೋಸ್ಟಿರಾನ್ ರಿಲೀಸ್ ಆಯ್ತು. ನೋಡಿದ ತಕ್ಷಣ ಇಷ್ಟೆಲ್ಲ ಮಿಲಿ ಸೆಕೆಂಡಲ್ಲಿ ಆಗೋದು ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಹಿಂಗೆ ನೋಡಷ್ಟು ಇಷ್ಟೆಲ್ಲ ಆಗೋಗಿರುತ್ತೆ, ಇಷ್ಟು ರಿಯಾಕ್ಷನ್ಗಳು. ಆ ಟೆಸ್ಟೋಸ್ಟಿರಾನ್ ಏನು ಮಾಡುತ್ತೆ, ರಿಲೀಸ್ ಆಗಿದ್ದು ಮೆದುಳಿಗೋಗಿ ಬೈಂಡ್ ಆಗುತ್ತೆ. ಅದ್ರದ್ದು ರೆಸೆಪ್ಟಾರ್ಸ್ಗಳಿದೆ, ಟೆಸ್ಟೋಸ್ಟಿರಾನ್ ರೆಸೆಪ್ಟಾರ್ಸ್ಗಳಿದೆ, ಅದ್ರ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಸಿಗ್ನಲ್ ಏನು ಕೊಡುತ್ತೆ ಅಂದರೆ ಸೆಕ್ಷುಯಲ್ ಅರ್ಜ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೇ ಮೇನ್ ಕಾರಣ. ನಾವು ಹೇಳ್ತೀವಲ್ಲ, ನೋಡೋದು, ಕೇಳೋದು, ಸ್ಪರ್ಶ, ಇಲ್ಲಿಂದನೇ ಲಿಬಿಡೋ ಅಥವಾ ಸೆಕ್ಷುಯಲ್ ಅರ್ಜ್ ಶುರು ಆಗುವಂಥದ್ದು. ಹಾಗಾಗಿ ಇದು ಒಂದಷ್ಟು ದಿನ ಇದ್ದು ನೀವು ಹೇಳ್ದ ಹಾಗೆ ಬೇರೆ ಆಗೋದಿದೆಯಲ್ಲ, ಇದು ಸೆಕ್ಷುಯಲ್ ಅರ್ಜ್ ಅಷ್ಟೇ ಹೊರತು ಇದು ಪ್ರೀತಿ ಅಲ್ಲ. ಅಂಡ್ ಇವತ್ತಿನ ದಿನ ತುಂಬಾ ಜಾಸ್ತಿ ಆಗಿದೆಲ್ಲ ಈ ಟರ್ಮ್ಸ್ ಎಲ್ಲ. ಮುಂಚೆ ಮಿಲೇನಿಯಲ್ಸ್ ಅಲ್ಲೋ ಅಥವಾ ಅದ್ರ ಹಿಂದಿನ ಜನರೇಷನ್ ಅಲ್ಲೋ ಇರ್ಲಿಲ್ಲ. ಪ್ರೀತಿ ಮಾಡಿದ್ರೆ ನೀವು ಮದ್ವೆಗೆ ತಗೊಂಡು ಹೋಗ್ಬೇಕು ಅದನ್ನ. ಇವತ್ತಿನ ದಿನ ಅಂದ್ರೆ ಎಕ್ಸ್ಪೋಜರ್ ಅಷ್ಟೊಂದು ಇರೋದಕ್ಕೆ, ಚಾಯ್ಸ್ ಅಷ್ಟೊಂದು ಇರೋದಕ್ಕೆ ಆಗ್ತಿರೋದ? ಇದು ಏನಾಗ್ತಾ ಇದೆ ಅಂದ್ರೆ, ಎಕ್ಸ್ಪೋಜರ್ ತುಂಬಾ ಜಾಸ್ತಿ ಆಯ್ತು, ಸರಿಯಾದ ಎಕ್ಸ್ಪೋಜರ್ ಅಲ್ಲ ಇದು. ಈಗ ಹಿಂದಿಂದ ನಾನು ಹೇಳ್ತೀನಿ, ಈ ಒಂದು ಲೈಂಗಿಕ ಶಿಕ್ಷಣ ಅಂತ ಯಾವ ಥರ ಕೊಡ್ತಾ ಇದ್ರು, ಆಗ ಬುಕ್ಸ್ ಇರ್ತಿರ್ಲಿಲ್ಲ, ಮತ್ತೆ ಓದಕ್ಕೆ ಬರ್ತಾ ಇರಲಿಲ್ಲ ಜನಗಳಿಗೆ. ಹಿಂದಿನವ್ರಿಗೆ ಓದಕ್ಕೆ ಬರ್ತಾ ಇರಲಿಲ್ಲ, ಪುಸ್ತಕಗಳನ್ನು ಓದಕ್ಕೆ ಬರ್ತಿರ್ಲಿಲ್ಲ. ಕೆಲವ್ರು ಮಾತ್ರ ತಿಳುವಳಿಕೆ ಇರೋಂಥವ್ರು ಇದ್ರು, ಓದಕ್ಕೆ ಬರ್ತಾ ಇರಲಿಲ್ಲ. ಅವ್ರಿಗೆ ಒಂದು ಸೆಕ್ಸ್ ಎಜುಕೇಶನ್ ಯಾವ ಥರ ಕೊಡ್ತಿದ್ರು ಅಂದರೆ ದೇವಸ್ಥಾನದ ಮುಖಾಂತರ ಕೊಡ್ತಾ ಇದ್ರು. ಖಜುರಾಹೋ ಆಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ದೇವಸ್ಥಾನದ ಹೊರಭಾಗದಲ್ಲಿ ಯುದ್ಧದ ಒಂದು ಚಿತ್ರಗಳಾಗಿರ್ಬೋದು. ಅಂದರೆ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಏನಂತೀವಿ, ಅದಕ್ಕೆ ಸಂಬಂಧಿಸಿದ್ದು ದೇವಸ್ಥಾನದ ಹೊರಭಾಗದಲ್ಲಿ ಇರ್ತಿತ್ತು. ಸೆಕ್ಸ್ ಎಜುಕೇಷನ್ಗೆ ಸಂಬಂಧಿಸಿದಂತಹ, ಲೈಂಗಿಕ ಕ್ರಿಯೆ ಸಂಬಂಧಿಸಿದಂಥ ಬೇಕಾದಷ್ಟು ಚಿತ್ರಗಳು ಇರ್ತಾ ಇತ್ತು. ಅದರ ಅರ್ಥ ಏನು ಅಂದರೆ, ಅದರ ಮುಖಾಂತರ ಜನಕ್ಕೆ ಎಜುಕೇಟ್ ಮಾಡ್ತಾ ಇದ್ರು. ಆದರೆ ಇನ್ನೂ ಬಹಳ ಡೀಪಾಗಿ ಅದನ್ನು ನಾವು ನೋಡಿದ್ರೆ ಗೂಢ ಅರ್ಥ, ಮನುಷ್ಯನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ಸ್ಟೇಜಸ್. ಧರ್ಮ ಇರಬೇಕು, ಧರ್ಮ ಅಂತಂದಾಗ ಮದುವೆ ಆಗೋದು. ಧರ್ಮವಾಗಿ ಅಂದರೆ ಒಂದು ಈ ಫ್ಯಾಮಿಲಿ ಅಂತ ಇದೆಯಲ್ಲ, ನಮ್ಮ ಭಾರತೀಯರ ಸ್ಟ್ರೆಂತೇ ಕುಟುಂಬ. ನಾವು ಇನ್ನೂ ಉಳ್ಕೊಂಡಿದ್ದೀವಿ, ಇನ್ನೂ ಅಷ್ಟೆಲ್ಲ ದಾಳಿಯಾಗಿ ಎಲ್ಲ ಎಷ್ಟು ಜನ ಇಂಡಿಯಾದ ಮೇಲೆ ಆಗಿರೋಷ್ಟು ಬೇರೆ ಕಡೆ ಸಾಧ್ಯನೇ ಇಲ್ಲ. ಎಷ್ಟು ಬೇರೆ ಬೇರೆ ಜನ, ಬೇರೆ ಬೇರೆ ಸಂಸ್ಕೃತಿಯವರು, ಡಚ್, ಪೋರ್ಚುಗೀಸ್, ಬ್ರಿಟಿಷ್, ಅದಕ್ಕಿನ್ನ ಮೊದಲು ಬೇಕಾದಷ್ಟು ಮೊಘಲು, ಇವರು ಇಲ್ಲ, ಇದೆಲ್ಲ ನೋಡಿದ್ರೆ ಎಲ್ಲ ಬೇರೆ ಸಂಸ್ಕೃತಿ, ಬೇರೆ ಆಚಾರ ವಿಚಾರದವರು ಬಂದು ನಮ್ಮ ಮೇಲೆ ಇದು ಮಾಡಿದ್ರು ಸ್ಟೇಬಲ್ ಅಂದ್ರೆ ಸ್ವಲ್ಪ ಕನ್ವರ್ಷನ್ ಅದು ಇದೆಲ್ಲ ಆಗಿದೆ, ಇಲ್ಲ ಅಂತಲ್ಲ, ಅದನ್ನ ತಡೆಯೋಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿ ಇತ್ತವಾಗ. ಬೈ ಫೋರ್ಸು ಮತಾಂತರ ಮಾಡ್ತಾ ಇದ್ರು, ಇದೆಲ್ಲ ನಡೆದಿದೆ. ಆದರೂ ನಾವು ಇನ್ನೂ ಚೆನ್ನಾಗಿ ನಮ್ಮ ಒಂದು ಸಾಮಾಜಿಕ ಒಂದು ಇದು ಅಥವಾ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ಉಳ್ಕೊಂಡಿದೆ ಅಂದರೆ ಕುಟುಂಬ. ಕಾರಣ ಏನು ಅಂತಂದರೆ, ಅದಕ್ಕೋಸ್ಕರ ಏನು ಮಾಡಿದ್ರು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬೇಕು. ಧರ್ಮ ಏನು ಅಂದರೆ, ನಿನ್ನ ಒಂದು ಸಂಗಾತಿನ ನೀನು ಇದು ಮಾಡ್ಕೋಬೇಕು ಅಂತಂದರೆ ಧರ್ಮದ ಮುಖಾಂತರ ಎಲ್ಲ ಕುಟುಂಬದವರು, ಬರೀ ಒಂದು ಹುಡುಗ ಹುಡುಗಿ ಒಪ್ಪಿಗೆ ಅಲ್ಲ, ಎರಡು ಕುಟುಂಬನ ಬೆಸೆಯೋದದು. ಬರೀ ಒಂದು ಹುಡುಗ ಹುಡುಗಿ ನಾನು ಒಪ್ಕೊಂಡು ನಾನು ಒಪ್ಕೊಂಡಿದ್ದೀನಿ ಅಲ್ಲ, ಎರಡು ಕುಟುಂಬವನ್ನ ಒಟ್ಟಿಗೆ ಮಾಡುವಂತಹ ಒಂದು ಕ್ರಿಯೆ ಅದು ಮದುವೆ ಅಂತ ಬಂತದು.
ಅಲ್ವಾ? ಅದಕ್ಕೆ ಹಿಂದೆ ಎಲ್ಲ ನೋಡಿ, ಇದು ಮದುವೆ ಶಾಸ್ತ್ರೋಕ್ತವಾಗಿ ಬಹಳ ಕ್ರಮಬದ್ಧವಾಗಿ ನಡೆದು ಎಲ್ಲಾರನ್ನೂ ಕರೆದು ಊಟ ಹಾಕಿ ಇದು ಮಾಡಿ ಎಲ್ಲ ಮಾಡೋ ಅಂಥದ್ದು ಮದುವೆ. ಹಿಂದೆ ಈಗ ನೀವೇನು ಜನ್ಸಿಗಳಲ್ಲಿ ನೋಡ್ತಿದ್ರೆ ಆ ಥರ ಮದುವೆಗಳು ಇದ್ವು ಹಿಂದಿನ ಕಾಲದಲ್ಲೂ. ಗಾಂಧರ್ವ ವಿವಾಹ ಅಲ್ವಾ? ಗಾಂಧರ್ವ ವಿವಾಹದ್ದು ಎಫೆಕ್ಟ್ ಏನಾಯ್ತು? ಎಲ್ಲ ಗಾಂಧರ್ವ ವಿವಾಹ ನೋಡಿ, ಶಕುಂತಲೆ ಗಾಂಧರ್ವ ವಿವಾಹ ಬಿಟ್ಟೋಗೋ ಚಾನ್ಸ್ ಎಷ್ಟು? ಈಗ ಅವನ್ ಮರ್ತೋದ ಮೀನು ಅದು ನುಂಗ್ತು ಅದೆಲ್ಲ ಬೇಡ. ಇನ್ನೊಂಥರ ನಾವು ಇದು ಮಾಡಿದ್ರೆ, ರಾಜ ಅವನು ಹೋಗಿದ್ದ, ನಮ್ಮ ಜೆನ್ಸಿ ಥರ ಲಿವ್ ಇನ್ ರಿಲೇಷನ್ ಅಂತ ಮಾಡಿದ್ರು. ಆಮೇಲೆ ಅವನು ಚೆನ್ನಾಗಿದ್ದ ಅಲ್ಲಿ ಒಂದಷ್ಟು ದಿನ, ರಾಜ್ಯಕ್ಕೆ ಬಂದ, ಅವನಿಗೇನು ಮರ್ತೋಗಿತ್ತ ಅಲ್ಲ. ಆ ಕಡೆ ಒಂದು ಕಥೆ ಇದೆ ಮರ್ತೋದ ಅಂತ. ನಾನು ಕೇಳೋದಾದ್ರೆ ಮರ್ತಿದ್ನಾ ಇಲ್ಲ, ಅವಳು ಯಾರು ಆಶ್ರಮದವಳು, ಅವಳು ಹಿಂಗೆ ರಾಣಿನ ತಪ್ಕೊಂಡ್ಲಿ ಸುಮ್ಮನಾದ. ಆಯ್ತಾ? ಇಲ್ಲಿ ಇವಳು ಮಗು ಆಯಿತು, ಇದು ಪ್ರೆಗ್ನೆಂಟ್ ಆದ್ಲು, ಇವನು ಪ್ರೀತಿ ಅಂತ ಇವಾಗಿನ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಮದುವೆ ಅಂತ ಹೋಗಿ 3 ತಿಂಗಳಿಗೇನೆ ಡೈವರ್ಸ್ ಅಥವಾ ಇದಾಗ್ತಾರಲ್ಲ, ಇದೆಲ್ಲ ಅದೇ ಮನುಷ್ಯ ಅವಾಗ ಹೆಂಗಿತ್ತು, ಇವಾಗ್ಲೂ ಅದೇ ಮನುಷ್ಯ. ಥೀಮು ಅಥವಾ ಮಾರಲ್ ಏನು ಅಂದ್ರೆ ಅದು ಇದೆ. ಕೊನೆಗೆ ಏನಾಯ್ತು ಅಂದ್ರೆ, ಅವಳನ್ನ ಒಪ್ಕೊಂಡ್ಲಿಲ್ಲ ಅವನು. ಆಯ್ತಾ? ಆಮೇಲೆ ಓದ್ಲವಳು, ಮಗು ಆಯ್ತು, ಅದನ್ನ ಬೆಳೆಸಿದ್ಲು. ಯಾವಾಗ ಒಪ್ಕೋಣ ಅಂದ್ರೆ ಅವನಿಗೆ ಬೇರೆ ಮಕ್ಕಳಾಗ್ಲಿಲ್ಲ. ಅವಾಗ ವಾರಸುದಾರ ಬೇಕಿತ್ತಲ್ಲ, ಅವಾಗ ಜ್ಞಾಪಕ ಬಂತು ಅವನಿಗೆ. ಇದು ಅಂದ್ರೆ ಈ ತರ ಆಗಿರಬಹುದು ಅಂತ. ನಾವು ಅದಕ್ಕೆ ಸ್ವಲ್ಪ ಏನ್ ಮಾಡ್ತೀವಿ, ಅವನು ಮರ್ತೋಗಿದ್ದ, ಅವನ ರಾಜನ ನಾವು ಕೆಟ್ಟವನ್ ಮಾಡಬಾರ್ದು ಅಂತ. ಗಾಂಧರ್ವ ವಿವಾಹದ ಕತೆ ಇದಾಯ್ತಾ? ಈಗ ಲಿವ್ ಇನ್ ರಿಲೇಷನ್ ಕತೆ. ಅಲ್ಲಿ ಯಾರೂ ಇಲ್ಲ, ನೋಡ್ದವ್ರಿಲ್ಲ, ಹಿಡಿದು ನೋಡಿ ಜೊತೆಲಿರಿ ಅಂತ ಹೇಳೋರಿಲ್ಲ. ಬಬ್ರುವಾಹನ ಅರ್ಜುನಂದು ಕತೆಲಿ, ಅರ್ಜುನಂದು ಅಷ್ಟೇನೆ, ಯಾವ್ದೋ ಮಣಿಪುರದ್ದು ಇದಾದಾಗ ಗಾಂಧರ್ವ ವಿವಾಹ. ನಾನ್ ನಿಮ್ಮಪ್ಪ ಅಲ್ಲ ಅಂತಾನೆ ಬಬ್ರುವಾಹನ. ಅಂದ್ರೆ ಗಾಂಧರ್ವ ವಿವಾಹದ ಕತೆ ಅವಾಗ ಏನಾಯ್ತು, ಇವಾಗ್ಲೂ ಅದೇನೆ. ಅಂದ್ರೆ ಅದಕ್ಕೋಸ್ಕರನೇ ಸಮಾಜದಲ್ಲಿ ಒಂದು ಬೌಂಡ್ರಿ ಹಾಕಿ, ನೀವು ನಾವು ನಾಳೆ ದಿನ ಏನೇ ನಿನಗೆ ತೊಂದರೆ ಆದ್ರೆ ನಾವೆಲ್ಲ ಇದ್ದೀವಿ ಅನ್ನೋದು. ಏನೋ ಒಂದು ಗಲಾಟೆ ಆಯ್ತು ಅಂತ ಇಟ್ಕೊಳ್ಳಿ, ಗಂಡ ಹೆಂಡರ ಮಧ್ಯೆ ಸಾಮಾನ್ಯ ಇರುತ್ತೆ. ಅವಾಗ ಜನ ಇರ್ತಾರೆ, ಇಬ್ರನ್ನು ಕೂರಿಸಿ ಮಾತಾಡಿಸಿ ಒಂದು ಮಾಡೋ ಅಂಥದ್ದು. ಇದು ಒಂದು ಸ್ಟ್ರಾಂಗ್ ವ್ಯವಸ್ಥೆ, ಧರ್ಮಬದ್ಧವಾಗಿ ಅಲ್ಲಿ ಅರ್ಥನೂ ಬರುತ್ತೆ, ಹಣ ಕಾಮ ಇದೆ. ಇದೆಲ್ಲ ನೀನು ಅನುಭವಿಸಿದ ಮೇಲೆ ಕೊನೆಗೆ ಮೋಕ್ಷ. ನೀವು ಶಾರ್ಟ್ ಕಟ್ ಅಲ್ಲಿ ಧರ್ಮನೂ ಇಲ್ಲ, ಅರ್ಥನೂ ಇಲ್ಲ, ಡೈರೆಕ್ಟ್ ಕಾಮ ದುಡ್ಡಿದ್ರೆ ಮೋಕ್ಷ ಸಿಕ್ಕಲ್ಲ ಅಲ್ವಾ? ಇದು ಸಿಸ್ಟಮ್. ಇದು ಅದು ಗ್ರ್ಯಾಜುಯಲ್ ಆಗಿ ಬ್ರಹ್ಮಚರ್ಯ ಅಂತ ಅವಾಗಿತ್ತು. ಅಂದರೆ ಹುಡುಗರು ಮದುವೆ ಆಗೋಕೆ ಮೊದಲು ಬ್ರಹ್ಮಚರ್ಯ. ಏನಕ್ಕೆ ಅಂತಂದರೆ, ಏನಕ್ಕೆ ಬೇಕಿತ್ತು ಅಂತಂದರೆ, ಕಾಯಿಲೆಗಳು ಬರಬಾರ್ದು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಈಗ ನೋಡಿ HIV ಎಷ್ಟು ಆಗ್ತಾ ಇದೆ, ಏನು ಈ ಹಂಗಾರೆ ನಿಮಗೆ ಬುದ್ಧಿ ಇಲ್ವಾ? ಅಲೆಕ್ಸಾ HIV ಬಗ್ಗೆ ವಿವರ ಕೊಡು ಅಂದ್ರೆ ಹೇಳುತ್ತದು. ಆಯ್ತಾ? ನಿಮ್ಗೆಲ್ಲ ತಿಳ್ಕೊಂಡಿದ್ದೀರಾ ಯಾಕೆ HIV ಬಂತು, ಎಲ್ಲ ಗೊತ್ತಿದೆ ನಿಮ್ಗೆ, ತುಂಬ ಬುದ್ಧಿವಂತರಲ್ವಾ, ನಿಮ್ಗೆಲ್ಲ ನಿಮ್ಮ ಫಿಂಗರ್ ಟಿಪ್ಸಲ್ಲಿದೆ. ಹಾಗೂ HIV ಯಾಕೆ ಜಾಸ್ತಿ ಆಯ್ತು, ನೀವೇನು ಗೊತ್ತಿಲ್ಲದೆ ಇರೋ ಅಂತವ್ರಲ್ಲ. ಈಗ ಎಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಮತ್ತೆ ಎಲ್ಲರಿಗೂ ನಾಲೆಡ್ಜ್ ಇರೋದ್ರಿಂದ ಪ್ರಿಕಾಷನ್ಸ್ ತೊಗೊಳ್ಳೋದೆಲ್ಲ ಗೊತ್ತಿದ್ರು ಜಾಸ್ತಿ ರೇಟ್ ಆಗ್ತಾ ಇದೆ. ಎಲ್ಲಿ ಅಂತಂದ್ರೆ, ನನಗೆಲ್ಲಾ ಗೊತ್ತಿದೆ ಅಂತ ನಾನು ಎಲ್ಲೋ ಒಂದು ಕಡೆ ನಾನು ಯಾಮಾರ್ತಾ ಇದ್ದೀನಿ. ಒಂದು ನಮ್ಮ ಪಕ್ಕದಲ್ಲಿರೋರು HIV ಪಾಸಿಟಿವ್ ಅಂತ ನನಗೆ ಗೊತ್ತಿಲ್ಲ. ಯು ಕಾಂಟ್ ಟ್ರಸ್ಟ್ ಎನಿವನ್, ಯು ಕಾಂಟ್ ಟ್ರಸ್ಟ್. ನನ್ನ ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಮತ್ತೊಬ್ಬರಾಗಿರ್ಬೋದು. ನಾನು ಹೆಂಗೆ ಟ್ರಸ್ಟ್ ಮಾಡಲಿ? ಅವನೆಲ್ಲ ಹೋಗಿರ್ತಾನೆ. ಹೋಮೋಸೆಕ್ಷುಯಾಲಿಟಿ ಎಷ್ಟು ಇದೆ ಗೊತ್ತಾ? ಇವಾಗ ಗೊತ್ತೇ ಇಲ್ಲ. ಇದಕ್ಕೆ ಕಾರಣ ಜಾಸ್ತಿ ಆಗ್ತಿರುವ ಈ ಲೈಂಗಿಕತೆ, ಹೋಮೋಸೆಕ್ಷುಯಾಲಿಟಿ, ಲೆಸ್ಬಿಯನ್, ಗೇಸ್ಗೆ, ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಒನ್ಸ್ ಅಗೈನ್ ನಮ್ಮ ಸೋಷಿಯಲ್ ಮೀಡಿಯಾ. ಇದರಲ್ಲಿ ನಿಮಗೆ ಏನೋ ಸ್ಕ್ರಾಲ್ ಮಾಡ್ತಿರ್ತೀರ, ಏನೋ ನೋಡ್ತೀರ, ಪಾರ್ನ್ ಅಡಿಕ್ಷನ್, ಅಶ್ಲೀಲತೆ ಇರೋದು, ಅದು ಮೆದುಳೇನಾಗುತ್ತೆ, ನಾನು ಹೇಳಿದೆ, ನೋಡೋದು ಅಲ್ಲಿವರೆಗೂ ನಿಮಗೆ ಟ್ರಿಗರ್ ಆಗಲ್ಲ. ಹಾಗೆ ಇದ್ದಾಗ, ಸುಮ್ಮನೆ ಇದ್ದಾಗ ಖಂಡಿತವಾಗ್ಲೂ ಟ್ರಿಗರ್ ಆಗಲ್ಲ. ನೋಡಬೇಕು, ಪ್ರಚೋದನೆ. ಅದಕ್ಕೋಸ್ಕರ ಕೆಲವು ಸಲ ನಂದೊಂದು ಆರ್ಗ್ಯುಮೆಂಟ್, ಯಾರೇನಾದರೂ ಅನ್ಕೊಂಡ್ಲಿ, ಹೆಣ್ಣು ಮಕ್ಕಳ ಒಂದು ಬಟ್ಟೆ ಏನಿದೆ ಅದನ್ನು ಖಂಡಿತವಾಗ್ಲೂ 100ಕ್ಕೆ 100 ಟ್ರಿಗರ್ ಮಾಡೇ ಮಾಡುತ್ತೆ. ಅವರ ಹಾವಭಾವ ಆಗ್ಬೋದು, ಆ ಒಂದು ಎಕ್ಸ್ಪೋಜರ್ ಏನಿದೆ ಖಂಡಿತ ಆಗುತ್ತದೆ. ಆಗದೆ ಇರೋಕ್ಕೆ ಹೆಂಗೆ ಸಾಧ್ಯ? ಯಾರೋ ಕೂತ್ಕೊಂಡು ಹೇಳ್ತಾಳೆ, ಯಾರೋ ನಟಿ ಹೇಳ್ತಾಳೆ, ಅದು ಹೆಂಗಾಗ್ಬಿಡುತ್ತೆ, ಅವರು ಮುದುಕಿ ಮೇಲೆ ಅತ್ಯಾಚಾರ ಮಾಡ್ತಾರೆ, ಮಗು ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತಂತಾರಲ್ಲ. ಅದೇನು ಗೊತ್ತು ಏನಾಗುತ್ತೆ ಅಂದರೆ, ಅವನು ವಿಡಿಯೋಗಳನ್ನ ನೋಡ್ತಿರ್ತಾರೆ, ಸನ್ನಿ ಲಿಯೋನು, ಅವಳು ಇವಳು ಎಲ್ಲಾರ್ದು ನೋಡ್ತಾನೆ. ನೋಡ್ದಾಗೇನಾಗುತ್ತೆ, ಟೆಸ್ಟೋಸ್ಟಿರಾನ್ ರಿಲೀಸ್ ಆಯಿತು, ಅದು ಮೆದುಳಿಗೋಯ್ತು, ಆ ರೆಸೆಪ್ಟಾರ್ ಜೊತೆ ಬೈಂಡ್ ಆಯಿತು. ಬೈಂಡ್ ಆಗಿದ ತಕ್ಷಣ ಬ್ಲಡ್ ಬಾಡಿ ಬಿಸಿ ಆಯಿತು, ಹಾರ್ಟ್ ರೇಟ್ ಜಾಸ್ತಿ ಆಯಿತು, ಎರೆಕ್ಷನ್ ಆಯಿತು, ಎಲ್ಲ ಆಯಿತು.
ಆವಾಗ ಸನ್ನಿ ಲಿಯೋನ್ ಸಿಕ್ಕದು ಯಾವುದು ಅಂದರೆ ಆ ಟೈಮಲ್ಲಿ. ಅದಕ್ಕೆ ನೋಡಿ, ಕಾಮ ಜಾಸ್ತಿ ಆದವ್ರಿಗೆ ಬುದ್ಧಿ ಇರೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಅವ್ರಿಗೇನು ಗೊತ್ತಾಗೋದಿಲ್ಲ ಅವಾಗ, ಅವನಿಗೇನು ಇಲ್ಲ. ಆ ಟೈಮಲ್ಲಿ ಅವನಿಗೆ ಆ ಒಂದು ಲೈಂಗಿಕತೆ ಬೇಕು. ಆವಾಗ ಅದು ಮಗುನ, ಅದು ಅಜ್ಜಿನ, ಅದು ಪ್ರಾಣಿನ, ಏನೂ ಗೊತ್ತಾಗೋದಿಲ್ಲ ಅಂತ. ಅಂದರೆ ಯಾರು ಗೊತ್ತಾಗಲ್ಲ ಅಂದರೆ ಕೆಲವರು ಆ ಒಂದು ನಿಗ್ರಹ ಅಂತ ಇರುತ್ತೆ. ಆ ನಿಗ್ರಹ ಮಾಡ್ಕೊಂಡವ್ರಿಗೆ ಖಂಡಿತ ಏನೇ ಆದ್ರೂ ಅದಾಗುತ್ತೆ, ಇದೆಲ್ಲ ನಡೆಯುತ್ತೆ. ಆದರೆ ನಿಗ್ರಹ ಮಾಡ್ಕೊಂತಾರೆ. ಆದರೆ ಕೆಲವರು ಏನು ಅಂತಂದರೆ ಅಧಿಕಾರ ಜಾಸ್ತಿ ಇರುತ್ತೆ, ಅಧಿಕಾರದಲ್ಲಿ ಇರ್ತಾರೆ. ನಾನು ಏನು ಮಾಡಿದ್ರೆ ಏನಾಗಲ್ಲ, ಈ ಥರ ಕೆಲವೊಂದಿರುತ್ತೆ. ಆಮೇಲೆ ಬುದ್ಧಿ ಇರೋದಿಲ್ಲ. ಸೊ ದೇ ಹ್ಯಾವ್ ಅ ವಿಯರ್ಡ್ ಲೈಫ್ ಸ್ಟೈಲ್ ಅಂತೀವಿ. ಆ ಥರ ಯಾರಿಗೂ ಕೇರ್ ಮಾಡದೇ ಇರೋಂಥದ್ದು ಅಂದರೆ ಅವರ ಸಂಸ್ಕಾರನೇ ಆ ಥರ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮಾತ್ರ ಈ ಥರ ಅತ್ಯಾಚಾರಗಳು ಇದು ಎಲ್ಲ ಅವ್ರಿಗೆ ಆಗ ಏನು ಸಿಕ್ಕರು, ಒಂದು ಪ್ರಾಣಿ ಸಿಕ್ಕಿದ್ರೂ ತೀರಿಸ್ಬಿಡ್ತಾರೆ ಅವ್ರು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸು ಟೆಸ್ಟೋಸ್ಟೆರಾನ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಇಷ್ಟೊಂದು ಖಂಡಿತ ಆಗುತ್ತೆ, ಮುಖ್ಯವಾದ ಫ್ಯಾಕ್ಟರ್ ಆಗುತ್ತೆ. ರೇಪ್ ಕೇಸಸ್ ಜಾಸ್ತಿ ಆಗುತ್ತೆ. ಈಗ ಹಿಂದೆ ಯಾಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಈ ತರದ ಆಕ್ಸಸ್ ಎಷ್ಟು ಜನಕ್ಕಿತ್ತು? ಈ ತರ ಆಕ್ಸಸ್ ಇತ್ತ. ಮದುವೆ ಆದ ಮೇಲೆ ಏನು ಅಂತಾನೆ ಇನ್ನೂ ಎಷ್ಟೋ ಜನ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿವರೆಗೂ ಕುತೂಹಲ ಇತ್ತು, ಕೇಳೋರು, ಆದ್ರೆ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅಲ್ವಾ? ಇವಾಗೇನಾಗಿದೆ, ಸಣ್ಣ ಮಗುಗೆ ಅದ್ರ ಕೈಗೆ ನೀವು ಮೊಬೈಲ್ ಕೊಟ್ಟಿರ್ತೀರಾ, ಏನೇನೋ ಸ್ಕ್ರಾಲ್ ಮಾಡುತ್ತೆ, ಏನೋ ಮತ್ತೆ ಕುತೂಹಲ ಹೋಯ್ತು. ಒಂದು ವಿಡಿಯೋ ಸಿಕ್ಬಿಟ್ರೆ ಸಾಕಲ್ವಾ, ಎಲ್ಲ ಅದಕ್ಕೆ ಲಿಂಕ್ ಆಗಿರುತ್ತೆ, ಸಿಗ್ತಾ ಬರುತ್ತೆ. ಆವಾಗ ಏನಾಯ್ತು, ಕುತೂಹಲ, ಏನಿರ್ಬೋದು ಇದು, ನೋಡೋಣ, ಪ್ರಯತ್ನ ಪಡೋಣ. ಈ ಥರನೇ ಎಲ್ಲ ಆರಂಭ ಆಗ್ತಾ ಇರೋದು. ಅದು ಒನ್ ಆಫ್ ದ ರೀಸನ್, ಮೇನ್ ರೀಸನ್ನು ಅದು ಒನ್ ಆಫ್ ದ ರೀಸನ್ ಅನ್ಬೋದು. ನಿಗ್ರಹಿಸುವ ಶಕ್ತಿನ ನಾವು ಕಲಿಸ್ಕೊಡ್ತಿಲ್ಲ. ಹೆಂಗೆ ನಿಗ್ರಹ? ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ತಣ್ಣೀರು ಸ್ನಾನ ಮಾಡೋರು, ಪ್ರಾಣಾಯಾಮ ಮಾಡೋರು. ಆಮೇಲೆ ಆಹಾರದಲ್ಲೂ ಅಷ್ಟೇ ಎಫ್ರೊಡೈಟ್ಸ್ ಅಂತ ಕರಿತೀವಿ, ಕಾಮನ ಉತ್ತೇಜನ ಮಾಡುವಂಥದ್ದು ಬ್ರಹ್ಮಚಾರಿಗಳು ತಿಂತಾ ಇರಲಿಲ್ಲ. ಹುಡುಗರುಗಳು ಅದೆಲ್ಲ ತಿನ್ಬೇಕಾರೆ ನಿನ್ಗೆ ಇವಾಗ ಕೊಡಲ್ಲ, ನಿನ್ ಮದ್ವೆ ಆದ್ಮೇಲೆ ಅವೆಲ್ಲ ತಿನ್ಬೇಕು ಅಂತ ಅನ್ನೋರು. ಅಂದ್ರೆ ಇವೆಲ್ಲ ಅದೇ ನೇರ ಅಂತಲ್ಲ, ಎಲ್ಲ ಆಡೆಡ್ ಆನ್ ಅಂತ ಅಂತೀವಲ್ಲ, ಆ ತರ ಅದು ಸೇರಾಗುತ್ತೆ. ಇದು ಯಾರೋ ಕುತ್ಕೊಂಡು ಹೇಳ್ತಾರೆ, ನಾನ್ ಹಿಂಗ್ ಬಟ್ಟೆ ಹಾಕೊಂಡ್ರೆ ಅವ್ನ್ ಯಾಕೆ ಮುದುಕಿ ಮೇಲ್ ಮಾಡ್ದ ಅಂದ್ರೆ ನೀನ್ ಸಿಕ್ಕಿಲ್ಲ ಅದಕ್ಕೆ ಅಲ್ಲ. ಅವ್ರು ಹೇಳೋದು ಎಷ್ಟು, ಅಲ್ಲಿ ಕುತ್ಕೊಂಡು ಮಾತಾಡೋರು ಏನ್ ಗೊತ್ತಿದೆ ಅವ್ರಿಗೆ? ಸೈನ್ಸ್ ಗೊತ್ತಿದ್ಯಾ, ರಿಸರ್ಚ್ ಗೊತ್ತಿದ್ಯಾ? ನನ್ಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ಯಾರೋ ಬಲಿಪಶು ಆಗ್ತಿರೋದು ಏನಕ್ಕೆ ಅಂದ್ರೆ ನಿನ್ನ ಒಂದು ಇದರಿಂದ, ಇತ್ತೀಚಿನದಿಂದಲೇ ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ತುಂಬಾ ನೀವು ಕುರುಡ್ರು ಬಿಟ್ರೆ ಇನ್ನೆಲ್ಲರೂ ನೋಡ್ತಾರೆ ಅಲ್ವಾ? ಈಗ ಒಬ್ಬ ಗಂಡಸು ಅಂತಂದಾಗ ಕುರುಡಂಗ್ ಮಾತ್ರ ಕಾಣಲ್ಲ. ಕುರುಡನ್ ಬಿಟ್ಟು ಆ ಥರ ಯಾರು ಮುಂದೆ ಹೋಗ್ತಾ ಇದ್ರೆ ಅವನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕೆ ಅವನು ಅಂಥ ಒಂದು ಸಾಧನೆ ಮಾಡಿಲ್ಲ ಅಲ್ವಾ? ತಣ್ಣೀರಿನ ಸ್ನಾನ ಮಾಡ್ಕೊಂಡು, ಜಪ ತಪ ಮಾಡ್ಕೊಂಡು, ನಾರ್ಮಡಿ ಉಟ್ಕೊಂಡು ಎಲ್ಲಿ ಮಾಡಿದ್ದಾರೆ ಅಲ್ವಾ? ಅವಾಗ ನೋಡ್ತಾರೆ. ಅದರಲ್ಲಿ ಕೆಲವ್ರು ಏನು ಮಾಡ್ತಾರೆ, ಆದ್ರೂ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಹಾಗೆ ನೋಡ್ತಾ ಇದೆಯಾ, ತಪ್ಪು ಬಿಡು, ದಿಸ್ ಇಸ್ ನಾಟ್ ಗುಡ್ ಅಂತ ಅಂದಾಗ ಕಂಟ್ರೋಲಿಗೆ ಬರ್ತಾರೆ. ಮುಂಭಾಗದ ಮೆದುಳು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಪ್ರಾಣಿಗಳು. ಆವಾಗ ಅವರಿಗೆ ಅಲ್ಲಿ ಬಯಕೆಗಳು, ಕುತೂಹಲ ತೀರ್ಲೇಬೇಕದು ಅನ್ನೋ ಥರ. ಹಾಗಾಗಿ ಒಬ್ರು ಶೋ ಆಫ್ ಇಂದ ಯಾರೋ ಒಬ್ರು ಅವ್ರನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ರೀತಿ ಆ ಥರದಿಂದ ಇನ್ಯಾರೋ ಅಸಹಾಯಕರ ಮೇಲೆ ಇದು ನಡೀತಿರೋದೇ ಇದು. ಈಗ ನೋಡಿ, ಅವನಿಗೆ ಏನೂ ನೋಡಿಲ್ಲ, ಏನೂ ಕೇಳಿಲ್ಲ ಅಂತಂದ್ರೆ ಅವನಿಗೆ ಅದು ಮ್ಯಾಜಿಕ್ ಅಲ್ಲ. ಅದು ಟೆಸ್ಟೋಸ್ಟಿರಾನ್ ರಿಲೀಸ್ ಆಗೋದು ಅಥವಾ ಎರೆಕ್ಷನ್ನು ಮ್ಯಾಜಿಕ್ ಅಲ್ಲ. ಅದು ಇಟ್ ಈಸ್ ಅ ನ್ಯೂರೋ ಪ್ರಾಸೆಸ್, ಹಾರ್ಮೋನು ನ್ಯೂರೋಬಯಾಲಜಿ ಪ್ರಾಸೆಸ್. ಅದು ಸುಮ್ಮನೆ ಯಾರಿಗೂ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಆ ಒಂದು ಮನಸ್ಥಿತಿಗೆ ಬರಬೇಕದು. ಮನಸ್ಥಿತಿಗೆ ಬಂದಾಗ ಮಾತ್ರನೇ, ಇಲ್ಲ ಅಂತಂದರೆ ಆಗೋದಿಲ್ಲ ಅದು. ಹಾಗಾಗಿ ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇವಾಗ ಏನಾಗ್ತಾ ಇದೆ ಅಂದರೆ, ನೀವು ಸುಮ್ಮನೆ ಯಾವ್ದಾದ್ರು ಒಂದು ಕೆಫೆಗೆ ಹೋಗಿ, ಒಂದಷ್ಟು ಜನ ನಮ್ಮ ಜೆನ್ಸಿಗಳು ಬಂದಿರ್ತಾರಲ್ಲ, ಹುಡುಗಿರು ಹೆಂಗಿರ್ತಾರೆ, ಹೆಂಗ್ ಬಟ್ಟೆ ಹಾಕೊಂಡಿರ್ತಾರೆ, ನಾವೇ ನೋಡ್ತೀವಪ್ಪ, ಹೆಂಗೆ ಹಾಕಿದಾಳಲ್ಲ ಇವ್ ಅಲ್ಲ. ಹೌದಲ್ವಾ? ನೀವು ನೋಡಿರಲ್ವಾ? ಆಸ್ ನೋಡಿರ್ತೀರ. ನೀವು ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಹಾರ್ಮೋನ್ ಬೇರೆಯವ್ರ ತರ ಕಾಣಿಸೋದಕ್ಕೆ ಅವ್ರ ಆತರ ಹಾಕೊಂಡಿರ್ತಾರಲ್ಲ, ಆಗ್ತಾನೆ ಅಟೆನ್ಷನ್ ಆಗುತ್ತೆ. ಯಾಕೆ ಯಾರ ನೋಡಲ್ಲ ಅಂತಾರೆ, ಅವನಿಗೆ ಹಾರ್ಮೋನ್ ಲೆವೆಲ್ ಕಮ್ಮಿ ಇದೆ, ಇಂಪಾರ್ಟೆಂಟ್ ಅನ್ಬೋದು ನಾವು. ಅವ್ನಿಗೇನು ಹಾರ್ಮೋನ್ ತೊಂದರೆ ಇರೋದ್ರಿಂದ ಅವ್ನು ನೋಡ್ತಾ ಇಲ್ಲ ಹೊರತು, ಅದನ್ನ ನೋಡದೆ ಇರೋ ಅಂತ ಗಂಡಸು ಯಾರು ಇಲ್ಲ. ಮುದುಕರಿಂದನೂ ನೋಡ್ತಾರೆ. 80 years ವರ್ಗೂ ಟೆಸ್ಟೋಸ್ಟಿರಾನ್ ರಿಲೀಸ್ ಆಗುತ್ತೆ. ಆ ಮುದುಕ ಯಾಕೆ ನೋಡ್ತಾನೆ ಅಂತಂದ್ರೆ ನಾವು ಏನ್ ಮಾಡ್ತೀವಿ, ನೀವು ಬಟ್ಟೆ ಹೆಂಗ್ ಹಾಕಿರ್ತೀರ ಎಲ್ಲ ಹೇಳೋದು. ಹಾಕಿ ಚೆನ್ನಾಗಿರ್ಲಿ, ಚೆನ್ನಾಗ್ ಕಾಣ್ಬೇಕು. ಆದ್ರೆ ಕಾಮನೆಯನ್ನ ಪ್ರಚೋದನೆ ಮಾಡತ್ತಾರೆ. ಈಗ ನೋಡಿ, ಸುಂದರ ಅನ್ನೋದು ನನಗೆ, ಈಗ ನೀವು ಸುಮ್ಮನೆ ನಾನು ಹೇಳೋದು,
ಹಳೇದು ಚಲನಚಿತ್ರಗಳು ನೋಡಿ. ಲಕ್ಷ್ಮಿ ಎಷ್ಟು ಬ್ಯೂಟಿ, ಎಂಥ ಬ್ಯೂಟಿ ಅಂದರೆ ಅವ್ರನ್ನ ಸುಮ್ಮನೆ ನೋಡಿ, ವೆರಿ ಸಿಂಪಲ್, ಒಂದು ಸಾಧಾರಣ ಸೀರೆ, ಸಣ್ಣದೊಂದು ಓಲೆ, ಒಂದು ಸಣ್ಣದೊಂದು ಸರ, ಆ ಬ್ಯೂಟಿ ಇದೆಯಲ್ಲ, ಅದು ಮನಸ್ಸಿಗೆ ಒಂಥರ ಮುದ ಕೊಡುತ್ತದೆ, ಚೆರಿಶಿಂಗ್. ಅದು ನೋಡ್ತಾ ಇದ್ರೆ ಒಂಥರ ಪ್ರಕೃತಿಲಿ ನಾವು ಇದಂಗೆ ಸ್ಟ್ರೆಸ್ ಇದ್ದಾಗ ನೋಡಿದಾಗ ಖುಷಿ ಆಗುತ್ತೆ. ಇವಾಗಿನ ಹೀರೋಯಿನ್ ನೋಡಿ ಯಾವ ಥರ ಇರುತ್ತೆ. ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂದರೆ ಅದು ಆ ಫೀಲಿಂಗ್ ಇದೆಯಲ್ಲ, ಮುದ ಕೊಡೋದು, ಇದು ಕೆರಳಿಸೋದು ಅಲ್ವಾ? ಕರೆಕ್ಟ್. ಹಾಗಾಗಿ ಆಮೇಲೆ ಆ ಅಸಹಾಯಕ ಹೆಣ್ಣು ಮಕ್ಕಳು ಸಿಗ್ಲಿಲ್ಲ ಅಂದಾಗ್ಲೇನೆ ಈ ತರದ ಪ್ರಾಣಿಗಳ ಮೇಲೂ ಪ್ರಾಣಿಗಳ ಮೇಲೂ ಮಾಡಿರೋದು ಎಷ್ಟೋ ನಡೀತಿದೆ. ಇತ್ತೀಚೆಗೆ ಜಾಸ್ತಿ ಬರ್ತಿದೆ. ನನ್ಗನ್ಸೋದು ಎಂತ ಹುಚ್ಚರುಗಳಿದು, ಅದ್ರ ಕಾಯಿಲೆ ಎಲ್ಲ ಇವ್ರಿಗೆ ಬರುತ್ತೆ, ಝೊನಾಟಿಕ್ ಡಿಸೀಸ್ ಅಂತ ಇರುತ್ತೆ. ಈಗ ಪ್ರಾಣಿಗಳಿಗೆ, ಈಗ HIV ಬಗ್ಗೆ ನಾನು ಹೇಳ್ತೀನಿ, ಏನ್ ಗೊತ್ತಾ, ಪ್ರಾಣಿಗಳಲ್ಲಿ ಕೆಲವು ದೇ ಆರ್ ರಿಸರ್ವಾಯರ್ಸ್. ಕೆಲವು ಪ್ರಾಣಿಗಳು ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಗೆ ರಿಸರ್ವಾಯರ್ಗಳು ಅವುಗಳ ದೇಹದಲ್ಲಿರುತ್ತೆ, ಅವಕ್ಕೇನು ಮಾಡಲ್ಲ. ರಿಸರ್ವಾಯರ್ ಬೈ ಚಾನ್ಸ್ ಮನುಷ್ಯ ಅವುಗಳ ಕಾಂಟ್ಯಾಕ್ಟ್ಗೆ ಹೋದರೆ ಮನುಷ್ಯನ ದೇಹಕ್ಕೆ ಈ ವೈರಸ್ ಬ್ಯಾಕ್ಟೀರಿಯಾಗಳು ಬಂದರೆ ಇವನಿಗೆ ಕಾಯಿಲೆ ಬರುತ್ತೆ. ಟ್ಯಾಕ್ಸೋಪ್ಲಾಸ್ಮಾಸಿಸ್ ಅಂತ ಒಂದಿದೆ, ಅದು ಬೆಕ್ಕಿನಲ್ಲಿ ಹೊಟ್ಟೆ ಒಳಗಿರುತ್ತೆ, ಬೆಕ್ಕಿನ ಮಲದಿಂದ ಈಚೆ ಬರುತ್ತೆ. ಅದು ನಮ್ಮ ದೇಹಕ್ಕೆ ಹೋದ್ರೆ ನಮ್ಗೆ ಕಾಯಿಲೆ ಬರುತ್ತೆ, ಕಣ್ಣು ಬ್ಲೈಂಡ್ ಆಗುತ್ತದು, ಮೆದುಳು ಇದಾಗುತ್ತೆ. ಅಂದರೆ ಆ ಪ್ರಾಣಿಗಳಿಗೆ ಏನೂ ಆಗಲ್ಲ. ಆ ಥರ ಬೇಕಾದಷ್ಟು ಝೊನಾಟಿಕ್ ಡಿಸೀಸಸ್ ಅಂತ ಕರಿತೀವಿ ನಾವು, ಬೇಕಾದಷ್ಟಿದೆ. ನನಗನ್ಸೋದು ಇವ್ರುಗಳಿಗೆ ಬುದ್ಧಿ ಯಾರು ಹೇಳೋರಿಲ್ವಾ, ಇವ್ರಿಗೆ ನಾಲೆಡ್ಜ್ ಇಲ್ವಾ? ನೀನು ಏನೋ ಆ ಕ್ಷಣದಿದ್ದಕ್ಕೆ ನಿನ್ನ ಲೈಫೇ ಹಾಳಾಗ್ತಾ ಇದೆಯಲ್ಲ. ನಾಳೆ ದಿನ ಸೆಕ್ಷುಲಿ ಟ್ರಾನ್ಸ್ಮಿಟ್ ಡಿಸೀಸಲ್ಲಿ HIV ಆಗಿರ್ಬೋದು, ಗೊನೇರಿಯಾ, ಸಿಫಿಲಿಸ್, ಕ್ಲಮೈಡಿಯಾ, ಆಮೇಲೆ HTLV, ಹೆಪಟೈಟಿಸ್ ಎಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸಿಂಪಲ್ ಫಂಗಲ್ ಇನ್ಫೆಕ್ಷನ್ನ ನೀನು ಕ್ಯೂರ್ ಆಗಬೇಕಾದ್ರೆ 6 ತಿಂಗಳು ಬೇಕು. ಸಿಂಪಲ್ ಆಗಿ ಫಂಗಲ್ ಇನ್ಫೆಕ್ಷನ್ನು ನಿನಗೆ ಸಂಪೂರ್ಣ ಕ್ಯೂರ್ ಆಗ್ಬೇಕಾದ್ರೆ 6 ತಿಂಗಳು ಬೇಕಾಗುತ್ತೆ, ಕಂಟಿನ್ಯೂಸ್ ನೀನು ಮೆಡಿಕೇಶನ್ ತಗೊಂಡ್ರೆ. ಇನ್ನು ಈ ಕಾಯಿಲೆಗಳು ಎಲ್ಲ ಆಂಟಿಬಯೋಟಿಕ್ ಎಲ್ಲ ತಗೋಬೇಕು, ಬಟ್ ಸಂಪೂರ್ಣವಾಗಿ 5 ನಿಮಿಷ ಡಿಸಿಷನ್ಗೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ನಾನು ಹೇಳೋದು, ನೋಡಬೇಕಾದ್ರೆ ಒಳ್ಳೇದು ನೋಡ್ತಿದ್ದೀನಾ ನೋಡು, ಕೇಳಿಸ್ಕೊಂತಿದ್ಯಾ ಒಳ್ಳೇದನ್ನ ಕೇಳಿಸ್ಕೊ, ನೀನು ಜೊತೇಲಿದ್ಯಾ ಒಳ್ಳೆಯವ್ರಿರು, ಚೆನ್ನಾಗಿಲ್ವಾ ಕಣ್ಮುಚ್ಕೊ, ಚೆನ್ನಾಗಿಲ್ವಾ ಕೇಳಿಸ್ಕೋಬೇಡ, ನಿನ್ನ ನೀನು ಕಂಟ್ರೋಲ್ ಮಾಡ್ಕೊಳ್ಳೋಂಥದ್ದು. ಈಗ ನೋಡಿ ಏನಾಗ್ತಾ ಇದೆ, ಎಷ್ಟೋ ಜನ ಸ್ವಾಮೀಜಿಗಳು ಬೇರೆ ಬೇರೆ ಎಲ್ಲ ರಿಲಿಜಿಯನ್ನಲ್ಲೂ ಇರ್ತಾರೆ, ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ, ಹನಿ ಟ್ರ್ಯಾಪ್ಗೆ ಒಳಗಾಗಿ ಕೋಟಿ ಕಳ್ಕೊಂಡು ಸೂಸೈಡ್ ಒಬ್ಬರು ಮಾಡ್ಕೊಂಬಿಟ್ರು ಪಾಪ. ಸೂಸೈಡ್ ಮಾಡ್ಕೊಳ್ಳೋದು, ದುಡ್ಡು ಕೊಡೋ ಅಂಥದ್ದು, ಏನಕ್ಕೆ ಅವರು ಎಷ್ಟೋ ನಿಗ್ರಹ ಮಾಡ್ಕೊಳ್ತಾ ಇರ್ತಾರೆ. ಏನಾಗುತ್ತೆ, ಈ ಹನಿ ಟ್ರ್ಯಾಪ್ ಮಾಡಿರೋರು ಪದೇ ಅವ್ರ ಹತ್ರ ಹೋಗೋದು, ಅವ್ರ ಜೊತೆ ಒಂದು ಸಂಪರ್ಕ ಬೆಳೆಸ್ಕೊಳ್ಳೋದು ಎಲ್ಲ ಮಾಡಿ ಏನಾಗ್ತಾ ಇರುತ್ತೆ ಅಂದರೆ, ಮನುಷ್ಯ ಅವನು ಫೈನಲಿ, ಅವರು ಎಲ್ಲ ಭೂಮಿ ಮೇಲೆ ಹುಟ್ಟಿರುವ ಎಲ್ಲರೂ ಮನುಷ್ಯರೇ, ಅವ್ರು ಯಾರು ಆಗಿರಬಹುದು. ನಿಗ್ರಹ ಒಂದಷ್ಟು ಜನ ಮಾಡ್ಕೊಂತಾರೆ, ಒಂದಷ್ಟು ಜನಕ್ಕೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಅದು. ಹಾಗಾಗಿ ಏನಾಗುತ್ತೆ, ಅವರು ಟ್ರ್ಯಾಪ್ ಆಗ್ತಾರೆ. ಸೊ ಇಲ್ಲಿ ಅವರು ಇವರು ಅಂತಲ್ಲ, ನಾವು ಯಾವ ರೀತಿ ಅಂಥದ್ರಿಂದ ದೂರ, ಅದಕ್ಕೋಸ್ಕರ ಕೆಲವರು ದೂರ ಇರ್ತಾರೆ. ಹೆಂಗಸರು, ಅವರು ಸನ್ಯಾಸಿಗಳು ಅಂದರೆ ಹೆಂಗಸರು ಇರೋದಿಲ್ಲ ಅವ್ರಿಗೆ, ಅವ್ರತ್ರನೇ ಬರೋದಿಲ್ಲ ಅವರು. ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ ಹೊರತು ಅಷ್ಟೇ ಡಿಸ್ಟೆನ್ಸ್ ಅದು. ಆಗಿದ್ದಾಗ ಮಾತ್ರ. ಈಗ ರಾಜಕಾರಣಿಗಳು ಎಷ್ಟೋ ಜನ ಅವ್ರ ಫ್ಯೂಚರೇ ಹಾಳಾಗಿದೆ. ಯಾವುದೋ ಒಂದು ನೀವು ಹೇಳಿದಂಗೆ ಒಂದು ಕ್ಷಣ, ಅದು ಒಂದು 10 ನಿಮಿಷದ ಒಂದು ಆಸೆಗೋ ಒಂದು ಇದಕ್ಕೋ ಅವರು ಅವಾಗ ಏನಂದ್ರೆ, ಹಿಂಭಾಗದ ಮೆದುಳು ಇದನ್ನೆಲ್ಲ ಮಾಡುತ್ತೆ, ಮುಂಭಾಗದ ಮೆದುಳು ಏನನ್ನುತ್ತೆ ಅಂದರೆ, ನೋಡು ನಿನ್ನ ಫ್ಯೂಚರು ತುಂಬ ದೊಡ್ಡದು, ನಿನಗೆ ಇಂಥವ್ರು 1000 ಜನ ಸಿಗ್ತಾರೆ, ರಾಜಕೀಯ ಭವಿಷ್ಯ ತುಂಬ ಮುಖ್ಯ, ಇದು ಅಲ್ಲ ಅಂತ ಯಾರಿಗೆ ಎಚ್ಚರಿಕೆ ಕೊಡುತ್ತೆ, ಅವರು ಇದರಿಂದ ದೂರ ಆಗ್ತಾರೆ. ಯಾರಿಗೆ ನಾನು ಎಲ್ಲ ಜಯಿಸ್ಕೊಂತೀನಿ ಅನ್ನೋ ಒಂದು ಹುಂಬತನದಿಂದ, ಗೊತ್ತಿಲ್ಲ ಯಾವಾಗ ಏನು ಡ್ಯಾಮೇಜ್ ಆಗುತ್ತೋ ಗೊತ್ತಿಲ್ಲ ಮಾಡಿದವ್ರೆ ಸುಮಾರು ಜನ ಇವತ್ತು ಹೊರಗಡೆ ಹೋಗಿದ್ದಾರೆ ಅಲ್ವಾ, ಅಂದ್ರೆ ಅವ್ರಿಗೆ ಬರಕ್ಕಾಗಿಲ್ಲ. ಹಿಂಭಾಗದ್ದು ಕೆಲಸ ಮಾಡ್ತಾ ಇರುತ್ತೆ, ಮುಂಭಾಗದ ಅರಿವಿನ ಮೆದುಳು ಇದೆಯಲ್ಲ, ಅರಿವಿನ ಮೆದುಳನ್ನ ನೀವು ಜಾಗೃತಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಮ್ಗೆ ಒಂದು ಸೂಚನೆ ಕೊಡುತ್ತೆ. ಅದು ಪಿಕ್ಚರೈಸ್ ಆದ್ರೆ ನಿಮಗೆ ಮುಂದೆ ಏನಾಗೋ ದುರಂತಗಳು, ನಿಮ್ಗೆ ಏರಿರೋ ಟೆಸ್ಟೋಸ್ಟಿರೋನ್ ಹಿಡಿದೋಗುತ್ತೆ.
25 ವರ್ಷ ಆದ್ಮೇಲೆ ಈ ಮುಂಭಾಗದ ಚೆನ್ನಾಗಿ ಮೆದುಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ. ಸೊ ಅದಾದ್ಮೇಲೂ ಅದನ್ನ ಇನ್ನೂ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರೋದು ಈ ಮೆಡಿಟೇಷನ್, ಯೋಗ, ಈ ತರದ ಎಲ್ಲಾದು ಬೇಕು. ಮೆಡಿಟೇಷನ್ ಮಾಡೋಂಥದ್ದು, ಡೀಪ್ ಇನಲೇಷನ್ ಎಕ್ಸಲೇಷನ್ ಅಂದ್ರೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಈಗ ನೋಡಿ, ಜೆನ್ಸಿಗಳಿಗೆ ಏನು ಪ್ರಾಬ್ಲಮ್, ಈ ಗೋಸ್ಟಿಂಗ್ ಹೇಳಿದ್ರಿ, ಮತ್ತೊಂದು ಹೇಳಿದ್ರಿ, ಇದಕ್ಕೆಲ್ಲ ಏನು ಪ್ರಾಬ್ಲಮ್ ಅಂತಂದ್ರೆ, ನೀವು ಅದರಲ್ಲಿ ಒಂದಷ್ಟು ಜನ ಜೆನ್ಸಿಗಳು ನಾನು ನೋಡಿದ್ದೀನಿ, ತುಂಬಾ ದೇ ಆರ್ ವೆರಿ ಗುಡ್ ಮ್ಯೂಸಿಕ್ ಅಲ್ಲಿ, ಆಮೇಲೆ ಯೋಗ, ತುಂಬಾನೇ ಬೇರೆ ತರದ್ದು ಒಂದಷ್ಟು ಜನ ಇದ್ದಾರೆ. ಬಿಟ್ಬಿಡಿ, ಅವರನ್ನೆಲ್ಲ ಬಿಡೋಣ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಅವ್ರಿಗೆ ಏನ್ ಅನ್ಕೊಂತಾರೆ, ಈಗ ಯೋಗ, ಪ್ರಾಣಾಯಾಮ, ಇದು ಧ್ಯಾನ, ಇದನ್ನೆಲ್ಲ ಹಳೇ ಓಬಿರಾಯ ನಿಮ್ಮ ಕಾಲದವರು, ಈ ಫ್ಯಾಷನ್ ಟ್ರೆಂಡ್ ಇಲ್ಲ, ಈ ನಮ್ಮ ಟ್ರೆಂಡ್, ನಮ್ಮ ಲೆವೆಲ್, ನಮ್ಮ ರಾಕೆಟ್ ಸ್ಪೀಡ್ ನೀವು ಉಸಿರು ದೀರ್ಘವಾಗಿ ತೆಗೆದುಕೊಂಡು ಬಿಡೋಷ್ಟು ಪೇಷನ್ಸ್ ನನ್ಗಿಲ್ಲ. ನಾನೇನ್ ಮಾಡ್ಬೇಕು, ಫಾಸ್ಟ್ ಬ್ರೀದಿಂಗ್ ಮಾಡಬೇಕು, ಅದನ್ನ ತೋರಿಸು. ಈ ತರ ಆದಾಗ ಅವರಿಗೆ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಲ್ಲ. ಇದ್ರ ಸೈನ್ಸ್ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿಲ್ಲ. ಅದು ತಿಳ್ಕೋಬೇಕು ಫಸ್ಟ್. ಅವರು ಗೂಗಲ್ ಮಾಡ್ರೆ ಸಿಕ್ಕುತ್ತೆ, 100 ರಿಸರ್ಚ್ ಆರ್ಟಿಕಲ್ಸ್ ಇದೆ ಇದ್ರ ಮೇಲೆ, ರಿವ್ಯೂ ಆರ್ಟಿಕಲ್ಸ್ಗಳಿದೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ಪ್ರಾಣಾಯಾಮ ಮಾಡೋದೇ ಆಗ್ಲಿ, ಯೋಗ ಮಾಡೋದೇ ಆಗ್ಲಿ, ಧ್ಯಾನ ಎಷ್ಟು ಜನ ಮಾಡ್ತಾರೆ? ಅಥವಾ ದೇವಸ್ಥಾನಕ್ಕೆ, ನಾನು ದೇವಸ್ಥಾನ ಅಂದ್ರೆ ಚರ್ಚ್ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಅಥವಾ ಮಾಸ್ಕ್, ಎಲ್ಲರೂ ಆಗ್ಲಿ, ಎಷ್ಟು ಜನ ಹೋಗ್ತಾರೆ? ಎಷ್ಟು ಜನ ಹೋಗ್ತಾರೆ? ಹೋಗಲ್ಲ. ಅಲ್ಲಿ ದೇವ್ರ ಏನಿಲ್ಲ. ನಾನು ಹೇಳೋದು ನಂಬಿಕೆ ಬೇರೆ, ಆದರೆ ನಿನಗೆ ಅದರಿಂದ ಬೇಕಾದಷ್ಟು ಪ್ರಯೋಜನ ಆಗುತ್ತೆ. ದೇವಸ್ಥಾನಕ್ಕೆ ನೀನು ಹೋದಾಗ ರೈಟ್ ಹಿಮಸ್ಫಿಯರ್ ಆಫ್ ದ ಬ್ರೈನ್, ಲೆಫ್ಟ್ ಸೈಡ್ ಸಿಂಕ್ರೊನೈಸ್ ಆಗುತ್ತೆ. ಎಷ್ಟು ಅದ್ಭುತ ಅಂತದು, ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ನಿನ್ನ ಪಂಚೇಂದ್ರಿಯಗಳು ಆಕ್ಟಿವೇಟ್ ಆಗುತ್ತೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದಾಗ ಸಬ್ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ನಾವು ಯೂಸ್ ಮಾಡ್ತಿರೋದು ಬರೀ ಒಂದು 10%, 90% ಸಬ್ ಕಾನ್ಷಿಯಸ್ ಮೈಂಡ್, ಲಾಜಿಕ್ ಮೈಂಡ್ 10%. ಸಬ್ ಕಾನ್ಷಿಯಸ್ ಮೈಂಡ್ ಏನು ಇನ್ಸ್ಟ್ರಕ್ಷನ್ ಕೊಡುತ್ತೆ ಅದು ಲಾಜಿಕ್ ಅಲ್ಲ. ಅದಕ್ಕೆ ಏನ್ ಸ್ಟೋರ್ ನೀವು ಮಾಡ್ತೀರಾ ಅದೇ ತರ ನಮ್ಮ ಜೀವನ ನಡ್ಕೊಂಡೋಗುತ್ತೆ. ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ, ನೀವು ಸಣ್ಣದ್ರಿಂದ ಯಾವುದೋ ಒಂದು ಥಾಟ್ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಹಾಕಿದ್ದೀರಾ, ನಾನು ಈ ತರ ಮಾಡ್ಬೇಕು ಅಂತ. ನೀವೇನಿದ್ದೀರಾ ಅದು ಅದೇನೆ. ಆ ತರನೇ ಎಲ್ಲೋ ಒಂದು ಥಾಟ್ ಹಾಕಿರ್ತೀವಿ ನಾವು, ನಾನು ಡಾಕ್ಟರ್ ಆಗ್ಬೇಕು, ಸಬ್ ಕಾನ್ಷಿಯಸ್ ಮೈಂಡ್ ಇರುತ್ತೆ. ತುಂಬಾ ಜನ ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂತ ಕರೆಯೋದು, ಮ್ಯಾನಿಫೆಸ್ಟೇಷನ್ ಅದನ್ನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ಜಾಗ ಇದೆ, ಫಿಲ್ಟರ್ ಮಾಡ್ತಾ ಬರುತ್ತದು. ಈಗ ಪ್ರತಿ ದಿನ ಒಬ್ಬ ಮನುಷ್ಯನಿಗೆ 50,000 ಥಾಟ್ಸ್ ಬರುತ್ತೆ. ನೀವು, ನಾನು 50,000 ಥಾಟ್ಸು. ನೀವು ಒಬ್ಬರೇ ಅಲ್ಲ, ನೀವು ಸದಾಕಾಲ ನಿಮ್ ಜೊತೆ ಇನ್ನೊಬ್ರು ಇರ್ತಾರೆ. ಯಾರು ಹೇಳಿ? ನಿಮ್ ಮೈಂಡ್ ಮಾತಾಡ್ತಾ ಇರಲ್ವಾ? ನೀವು ಮಾತಾಡ್ತಾನೆ ಇರ್ತೀರ, ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಮಾತಾಡ್ತಾನೆ ಇರ್ತೀರ ಅಲ್ವಾ? ಬರೀ ಟಾಕಿಂಗ್ ಅಲ್ವಾ? ಅದು ಇದು ಅಂತ ಏನಾಗುತ್ತೆ, 50,000 ಥಾಟ್ಸ್ ಇರುತ್ತೆ. ಇನ್ಕ್ಲೂಡಿಂಗ್ ಟ್ರಂಪ್, ಮೋದಿನ ಸೇರಿಸ್ಕೊಂಡ್ರು ಎಲ್ಲರಿಗೂ 50,000 ಥಾಟ್ಸಿದೆ. 50,000 ಥಾಟ್ಸ್ ಅಲ್ಲಿ ನಾವು ಕ್ಯಾಟಗರೈಸ್ ಮಾಡೋಣ. ಏನಂತಂದ್ರೆ, ಒಂದು ಗ್ರೂಪ್ ಆಫ್ ಥಾಟ್ಸ್ ಯಾವ ತರ ಅಂದ್ರೆ, ರಿಲೇಶನ್ಶಿಪ್, ಸಂಬಂಧ, ಯಾವ ಸಂಬಂಧನಾರು ಆಗ್ಬೋದು, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಆಗ್ಬೋದು, ಹಸ್ಬೆಂಡ್ ವೈಫು, ತಂದೆ ಮಕ್ಕಳು, ಈ ಥರದ್ದು ಎಲ್ಲ ರೀತಿಯ ಸಂಬಂಧಗಳ ಕುರಿತಾದ ಒತ್ತಡ ಇರುತ್ತೆ. ಉಳಿಸ್ಕೊಳ್ಳೋದು, ಅವಳು ಈಗ ಫ್ರೆಂಡ್ ಆಗಿದ್ದಾಳೆ, ಈಗ ನೋಡಿ ಮೇಂಟೈನ್ ಮಾಡೋಕ್ಕಾಗದೆ, ಈಗ ನೀವು ಹೇಳಿದ್ರಲ್ಲ ಗೋಸ್ಟಿಂಗು, ಅದು ಈ ಕಮಿಟ್ ಯಾಕಾಗಲ್ಲ ಹುಡುಗರು ಅಂತಂದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನು ಉಳಿಸ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅವ್ರಿಗೆ, ಆ ಪೇಷನ್ಸ್ ಇಲ್ಲ. ಹಾಗಾಗಿ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಒಂದು ಸ್ಟ್ರೆಸ್. ಅದು ಈ ಸ್ಟ್ರೆಸ್ ತಗೊಳ್ಳೋ ಬದಲು ಆರಾಮಾಗಿ ಇದ್ಬಿಡೋಣ ಅಲ್ವಾ? ಈ ಸ್ಟ್ರೆಸ್ ಯಾಕೆ ಬೇಕು ಏನಕ್ಕೆ? ಹಾಗಾಗಿ ಸಂಬಂಧಗಳನ್ನ ಉಳಿಸ್ಕೊಳ್ಳೋಕ್ಕೆ ಒಂದು ಅದು ಮೇಜರ್. ಇದು ಸೆಕೆಂಡ್ ಒನ್ ಹೆಲ್ತ್ ಬಗ್ಗೆ ಎಲ್ಲರಿಗೂ ಅಷ್ಟೇ. ಅಂದರೆ ಇದು ಹೆಂಗಾಗುತ್ತೆ ಅಂದರೆ, ಈ ಜೆನ್ಸಿಗಳಿಗೆ ಸಂಬಂಧಗಳು ಉಳಿಸ್ಕೊಳ್ಳೋದು ಸ್ಟ್ರೆಸ್ ಇರುತ್ತೆ, ವಯಸ್ಸಾಗಿರೋ ಅಂಥವ್ರಿಗೆ ಆರೋಗ್ಯದ ಬಗ್ಗೆ ಒತ್ತಡ ಇರುತ್ತೆ. ಇನ್ನು ಮಧ್ಯದಲ್ಲಿರೋ ಎಲ್ಲರಿಗೂ ಏನು ಅಂತಂದರೆ ಕೆರಿಯರ್, ಮತ್ತು ಸಕ್ಸಸ್, ಮನಿ, ಅಕಾಡೆಮಿಕ್ ಇದು ಪ್ರೆಷರ್, ಇಂಥದ್ದು. ಇಷ್ಟು ಬಿಟ್ಟರೆ ಇನ್ಯಾವುದು ಚಿಂತೆ ಇದೆ ಅಂತ ಹೇಳ್ಬಿಡಿ ನೀವು. ಇನ್ಯಾವುದೇ ಚಿಂತೆ ಆದರೂ ಈ 3 ಒಳಗಡೆನೆ ಬರುತ್ತೆ. ಇದು ಬಿಟ್ಟು ಇನ್ನು ಜಗತ್ತಿನಲ್ಲಿ ಇನ್ಯಾವ ಚಿಂತೆನೂ ಇಲ್ಲ ಅಲ್ವಾ? ರಿಲೇಷನ್, ಈಗ ಒಬ್ಬ ಹೋಗಿ ತಪಸ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಬರೋ ಥಾಟ್ಸು ಈ 3 ಒಳಗೇನೆ. ಸಂಬಂಧ, ದೇವರ ಜೊತೆ ಸಂಬಂಧ, ದೇವ್ರನ್ನ ನೋಡಬೇಕು, ಅವ್ನು ಕಾಣಲ್ಲ, ಇವನ್ ಬಿಡ್ತಾ ಇಲ್ಲ ಅಲ್ಲ, ಇದೇ ತರನೇ. ಹಾಗಾಗಿ ಎಲ್ಲರಿಗೂ 50,000 ಥಾಟ್ಸ್ ಡಿವೈಡ್ ಆಗ್ಬಿಟ್ಟಿರುತ್ತೆ. ಡಿವೈಡ್ ಇಷ್ಟೇನೆ, ಇದಕ್ಕಿಂತ ಬೇರೆ ಯಾವ ಥಾಟ್ಸ್ ಇಲ್ಲ. ಆದರೆ ಕೆಲವರು ಧ್ಯಾನ ಮಾಡೋರು, ಪ್ರಾಣಾಯಾಮ ಮಾಡೋರು ಈ 50,000 ಥಾಟ್ಸ್ನ 15,000ಕ್ಕೆ ಇಳಿಸಿ 10,000ಕ್ಕೂ ತರ್ತಾರೆ. ಆವಾಗ ನೀವು ಹೆಲ್ತಿ ಇಂಡಿವಿಜುವಲ್. ನಿಮಗೆ ಥಾಟ್ಸ್ ಜಾಸ್ತಿ ಬಂದಷ್ಟು ಮೆದುಳಿನಲ್ಲಿ ಬೀಟಾ ವೇವ್ಸ್ಗಳು ಫೈರ್ ಆಗ್ತಾ ಇರುತ್ತೆ.
ಏನಕ್ಕೆ ಯಂಗ್ಸ್ಟರ್ಸ್ಗಳು ಈ ಥರ ಆಡೋದು ಅಂದರೆ ಫೈರಿಂಗ್ ಆಗ್ತಾ ಇರುತ್ತೆ ಬೀಟಾ ವೇವ್ಸ್ಗಳು. ಇದು ಥಾಟ್ಸ್ ಕಮ್ಮಿ ಮಾಡ್ತಾ ಬರಬೇಕು ನೀವು ಅಂದರೆ ಇದಕ್ಕಿರೋ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಮೆಡಿಟೇಷನ್. ಹಾಗಾಗಿ ವೆಸ್ಟರ್ನರ್ಸ್ ಈಗ ಅಷ್ಟೊಂದು ಮೆಡಿಟೇಷನ್ ಅಂತ ಬರ್ತಾ ಇರೋಂಥದ್ದು. ಕೆಲವು ಜನ್ಸಿಗಳು ಮೆಡಿಟೇಷನ್ ಇದು ಭಾಳ ಮಾಡ್ತಾರೆ, ಕೆಲವರೆಲ್ಲ ವೆರಿ ಗುಡ್. ಅವರು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಈ ವಯಸ್ಸಲ್ಲಿ ಈ ಹುಡುಗರು ಈ ಥರ ಇದ್ದಾರೆ ಅಂತ ಅನಿಸುತ್ತೆ. ಸೊ ಈಗ ಅವ್ರಿಗಿರೋ ಥಾಟ್ಸ್ಗಳು ಯಾವುದು ಅಂತಂದರೆ ರಿಲೇಷನ್ಶಿಪ್ ಅನ್ನುವುದು ಇವಾಗಿನ ಮಕ್ಕಳ ಒಂದು ಏನಿದೆ ಅವ್ರಿಗೆ ಬಂದಿರೋ ಥಾಟ್ಸು. ಅಕಾಡೆಮಿಕ್ ಪ್ರೆಷರ್ ಇದೆ, ಸಕ್ಸಸ್, ಮನಿ, ರಿಲೇಷನ್ಶಿಪ್, ಇವು ಮೂರಿದೆ. ಹೆಲ್ತ್ ಬರಲ್ಲ, ಹೆಲ್ತ್ ಇನ್ನು ಸ್ವಲ್ಪ ಹಾಳಾದ್ಮೇಲೆ ಅದು ಬರೋಂಥದ್ದು. ಜನ್ಸಿ ಜನರೇಷನ್ ಅಲ್ಲಿ ಇವತ್ತು ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಅಂತ ಒಂದು ವಿಷಯ ಇದೆ, ನೀವು ಕೇಳಿರ್ತೀರ ಅದನ್ನ. ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ ನೀವು ಹೇಳಿದ್ರೆ ನಾನು ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಅಂದ್ರೆ ಏನು ಅಂತಂದ್ರೆ, ಒಂದ್ ಹೋಟ್ಲಿಗೆ ಹೋದ್ರೆ ಮುಂಚೆ ಬರೀ 2 ತಿಂಡಿ ಸಿಗ್ತಾ ಇತ್ತು ಅಂತ ಅನ್ಕೋಣ, ಇಡ್ಲಿ ದೋಸೆ. ಎರಡರಲ್ಲಿ ಆದ್ರೂ ಒಂದನ್ನ ಒಬ್ಬ ಆರ್ಡರ್ ಮಾಡ್ತಿದ್ದ, ತಿಂತಾ ಇದ್ದ, ಖುಷಿಯಾಗಿದ್ದ. ಬಟ್ ಇವತ್ತಿನ ದಿನ ಒಂದ್ ಹೋಟ್ಲಿಗೆ ಹೋದ್ರೆ 50 ತರದ ವೆರೈಟಿ ಸಿಗುತ್ತೆ. ನಾನು ಇಡ್ಲಿ ತಗೊಂಡಿರ್ತೀನಿ, ಬಟ್ ಪಕ್ಕದ ಟೇಬಲ್ ಅಲ್ಲಿ ಕೇಸರಿ ಬಾತ್ ತಿಂತಾ ಇದ್ದಾನೆ, ಅಯ್ಯೋ ಇಡ್ಲಿಗಿಂತ ಅದ್ ಚೆನ್ನಾಗಿತ್ತೇನೋ ಅಂತ. ಎದುರುಗಡೆ ಟೇಬಲ್ ಅವನು ಪೊಂಗಲ್ ತಿಂತಾ ಇದ್ದಾನೆ, ಪೊಂಗಲ್ ಚೆನ್ನಾಗಿರುತ್ತೇನೋ ಅಂತ. ಈ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ನ ಯಾಕೆ ಹೇಳಿದೆ ಅಂತಂದ್ರೆ, ಜನ್ಸಿಗೆ ಎಲ್ಲಾದ್ರಲ್ಲೂ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಜಾಸ್ತಿ ಆಗಿದೆ ಮುಂಚಿನ ಜನರೇಷನ್ ಕಂಪೇರ್ ಮಾಡಿದ್ರೆ. ಇವತ್ತಿನ ದಿನ ರಿಲೇಶನ್ಶಿಪ್ ಗೆ ಅಂತ ಬಂದ್ರೆ ಬಂಬಲ್, ಟಿಂಡರ್ ಈ ತರದ ಆಪ್ಸ್ ಮೂಲಕ ನೀವ್ ಯಾರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ನೀವು ಪರಿಚಯನೇ ಆಗದೆ ಪ್ರೀತಿಲಿ ಬೀಳ್ಬಹುದು. ಮುಂಚೆ ಎಲ್ಲ ಒಂದ್ ಮದ್ವೆ ಆಗ್ಬೇಕು ಅಂತಂದ್ರೆ ಒಂದ್ ಹುಡುಗಿ ಮನೆಗೆ ಹುಡುಗ ಹೋಗ್ಬೇಕಿತ್ತು, ನೋಡ್ಬೇಕಿತ್ತು. ಅಂಡ್ ಚಾಯ್ಸಸ್ ಆರ್ ವೆರಿ ಲೆಸ್. ಸೊ ಇರೋದ್ರಲ್ಲಿ ಬೆಟರ್ ನ ಹುಡ್ಕೋಬೇಕಿತ್ತು. ಸೊ ಖುಷಿಯಾಗೋದ್ರು. ಇವತ್ತಿನ ದಿನ ಚಾಯ್ಸಸ್ ಜಾಸ್ತಿ ಆಗಿರೋದು ಈ ತರದ ಒಂದು ಓವರ್ಲೋಡ್ ಆಫ್ ಚಾಯ್ಸ್ ಆಗಿರೋದ್ರಿಂದ ಅವ್ರಿಗೆ ಪರ್ಫೆಕ್ಷನ್ ಹುಚ್ಚಿಂದ ಬಿದ್ದಿದ್ದಾರೆ. ಅಂದ್ರೆ ಪರ್ಫೆಕ್ಷನ್ ಹುಚ್ಚಿಂದ ಇದು ಜೀನಿಗೆ ಎಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಂತ. ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಇವರು ಪರ್ಫೆಕ್ಟ್ ಅಂತ ಯಾವ್ದನ್ನ ನೋಡ್ತಾರೆ. ನಾವು ಯಾವುದನ್ನೋ ಒಂದು ಪ್ರೊಜೆಕ್ಟ್ ಮಾಡ್ತೀವಿ, ಆಯ್ತಾ? ಒಂದು ಹುಡುಗ ಅವನ್ನ ಒಂದು ಮಾಡೆಲ್ ಅಂತ ಅನ್ಕೊಳ್ಳಿ, ಯಾರೋ ಒಬ್ಬ ಅವನ್ನ ಪ್ರೊಜೆಕ್ಟ್ ಮಾಡ್ತೀವಿ. ಹುಡುಗ ಅಂದ್ರೆ ಹಿಂಗಿರ್ಬೇಕು ಅಂತ ತೋರಿಸ್ತಾರೆ. ಏನು ಅಂತಂದ್ರೆ 6 ಪ್ಯಾಕ್ಸ್, 6 ಫೀಟ್ ಹೈಟ್, ಹ್ಯಾಂಡ್ಸಮ್ ಆಗಿರ್ಬೇಕು. ಇದು ಒಬ್ಬ ಹುಡುಗ ಹಿಂಗಿರ್ಬೇಕು ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ತಾರೆ. ಅದೇ ತರ ಹುಡುಗಿ ಹೆಂಗಿರ್ಬೇಕು ಅಂತಂದ್ರೆ ಫೇರ್, ಸ್ಕಿನ್ ಎಲ್ಲ ಸ್ಮೂತ್ ಆಗಿ ಗ್ಲಾಸಿ ತರ ಹೊಳಿತಾ ಇರಬೇಕು, ಒಳ್ಳೆ ಚೆನ್ನಾಗಿ ನೋಡಕ್ಕೆ ವೆರಿ ಅಟ್ರಾಕ್ಷನ್ ಆಗಿರ್ಬೇಕು, ಸ್ಲಿಮ್ ಆಗಿರ್ಬೇಕು. ಇದನ್ನ ಮಾಡ್ತಾರೆ. ಇದು ಒಂದು ನಾರ್ಮಲ್ ಅಂತ ನಾವು ನೋಡೋದಾದ್ರೆ ಇದು ಇರಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ಪ್ರತಿಯೊಬ್ಬ ವ್ಯಕ್ತಿಯ ಕೂದಲು, ಸ್ಕಿನ್ನು, ಪ್ರತಿ ಒಂದು ಇದೆಯಲ್ಲ. ಈಗ ನಾವು ಭಾರತೀಯರು ಅಂತಂದರೆ ಅದು ಸೌತ್ ಇಂಡಿಯನ್ಸ್ ಅಂದರೆ ನಾವು ಸ್ವಲ್ಪ ಡಾರ್ಕ್ ಸ್ಕಿನ್. ಇದು ಯಾವ ಥರ ಅಂದರೆ ಜಿಯಾಗ್ರಫಿಕಲ್ ರೀಜನ್ಗೆ ಇಲ್ಲಿ ಬೇಸಿಕಲಿ ಯಾವ ಥರ ಅಂದರೆ ಪ್ರಕೃತಿಲಿ ನೀನು ಆ ಒಂದು ವಾತಾವರಣಕ್ಕೆ ಸೂಟಬಲ್ ಆಗಬೇಕು ಅಂತಂದರೆ ಇವೆಲ್ಲ ಎವಲ್ಯೂಷನ್ ಆಗಿದೆ. ಕಲರ್ ಆಗ್ಬೋದು, ಸ್ಕಿನ್ ಆಗಿರ್ಬೋದು, ದೇಹದಲ್ಲಿ ಇವೆಲ್ಲ ಎವಲ್ಯೂಷನ್ ಆಗಿರೋದು ಬಹಳ ವರ್ಷಗಳಿಂದ. ಆ ಒಂದು ವಾತಾವರಣಕ್ಕೆ ನೀನು ಚೆನ್ನಾಗಿ ಸೂಟಬಲ್ ಆಗಬೇಕು. ತಮಿಳಿಯನ್ಸು ಕಪ್ಪಿರ್ತಾರೆ ಬಿಸಿಲಲ್ಲಿ, ಅವ್ರು ಕಪ್ಪಿಲ್ಲ ಅಂತಂದರೆ ಸ್ಕಿನ್ ಕ್ಯಾನ್ಸರ್ ಬಂದ್ಬಿಡುತ್ತೆ. ಏಕೆಂದರೆ ಮೆಲನಿನ್ ಪಿಗ್ಮೆಂಟೇಷನ್ನು ಅವ್ರಿಗೆ ಸೂರ್ಯನ ಆ ಒಂದು ಕಿರಣದಿಂದ ಪ್ರೊಟೆಕ್ಷನ್ ಕೊಡೋದ್ರಿಂದ ಅವ್ರಿಗೆ ಸ್ಕಿನ್ ಕ್ಯಾನ್ಸರ್ ಬಂದಿಲ್ಲ. ಫೇರ್ ಸ್ಕಿನ್ ಆ ಬೆಳಕಿಗೆ ಎಕ್ಸ್ಪೋಜರ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಟ್ಯಾನ್ ಆಗಿ ಅದೇ ನೆಕ್ಸ್ಟ್ ಇದಾಗಿ ತೊಂದರೆಗಳಾಗ್ತಾ ಬರುತ್ತೆ. ಹಾಗಾಗಿ ಆ ಒಂದು ಇದಕ್ಕೋಸ್ಕರ ಆದರೆ ನಾವು ಇವರೆಲ್ಲ ನೋಡ್ತಾ ಇರೋದು ಎವ್ರಿಥಿಂಗ್ ಇಸ್ ಎಡಿಟೆಡ್. ಅವನು ಅಷ್ಟು ಮಾಡಬೇಕು ಅಂದರೆ ಅದರಿಂದ ಎಷ್ಟು ಕಾಸ್ಮೆಟಿಕ್ ಸರ್ಜರಿ ಇರ್ಬೋದು, ಅವನು ಎಷ್ಟು ಜಿಮ್ಗೆ ಹೋಗಿರ್ಬೋದು. ಈ ಥರದ್ದನ್ನ ನೋಡಿದಾಗ ದೂರದ ಬೆಟ್ಟ ನುಣ್ಣಗೆ ಅಂತ ಅಂತೀವಿ ನಾವು. ಏನಂದರೆ ಅಲ್ಲಿ ಪಕ್ಕದಲ್ಲಿ ಕೇಸರಿ ಬಾತ್ ತಿನ್ನೋದು ನೋಡಿದಾಗ ಕಲರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೇಸರಿ ಬಾತು. ಅದನ್ನ ತಿಂದಮೇಲೆ ಗೊತ್ತಾಗೋದು ಚೆನ್ನಾಗಿಲ್ಲ, ನನ್ನ ಇಡ್ಲಿನೇ ಚೆನ್ನಾಗಿತ್ತು ಅಂತ. ಹಾಗಾಗಿ ಅದಕ್ಕೆ ಹೇಳೋದು, ಚಾಯ್ಸ್ಗಳು ಜಾಸ್ತಿ ಕೊಡ್ತಾ ಹೋದರೆ ಬ್ರೈನ್ಗೆ ಟೋಟಲ್ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ. ಚಾಯ್ಸು ಜಾಸ್ತಿ ಕೊಡಬಾರ್ದು ಅಂತಂತಾರೆ. ಟೂ ಮೆನಿ ಚಾಯ್ಸ್. ಈಗ ನೋಡಿ, ನಿನಗೆ ಏನು ಬೇಕು ಅನ್ನೋದು ನೀನು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಈಗ ಸೆಕೆಂಡ್ PU ನಿನಗೆ ಗೊತ್ತಿರಬೇಕು, ನಾನು ಮೆಡಿಕಲ್ಗೆ ಹೋಗ್ಬೇಕಾ, ಇಂಜಿನಿಯರಿಂಗ್ ಹೋಗ್ಬೇಕಾ, ನಾನು ಬೇರೆ ಡಿಗ್ರಿಗೆ ಹೋಗ್ಬೇಕಾ, ನಿನಗೆ ಗೊತ್ತಿರಬೇಕು. ಆಪ್ಷನ್ ಎಷ್ಟಿದೆ? ಲಕ್ಷಾಂತರ ಇದೆ. ಈಗ ತಂದೆ ಒಂದು ಹೇಳ್ತಾರೆ, ತಾಯಿ ಒಂದು ಹೇಳ್ತಾರೆ, ಇನ್ನು ಫ್ರೆಂಡ್ಸ್ ಒಂದು ಹೇಳ್ತಾರೆ, ಅದು ಯಾಕೆ ತಗೊಂಡಿದ್ಯಾ, ಕೋರ್ಸ್ ಚೆನ್ನಾಗಿಲ್ಲ, ಕೆಲಸ ಸಿಕ್ಕಲ್ಲ. ಇನ್ಯಾರೋ ಪಕ್ಕದ ಮನೆಯವ್ರು ಏನು ಹೇಳ್ತಾರೆ, ಅಯ್ಯೋ ಆ ಕೋರ್ಸ ನಮ್ಮ ಹುಡುಗ ಮಾಡ್ಕೊಂಡು ಕೆಲಸ ಇಲ್ದಲೇ ಒದ್ದಾಡ. ಇಲ್ಲಿ ನೀನು ಎಲ್ಲಾರನ್ನೂ ನೀನು ಕೇಳ್ಕೊಂಡೋದ್ರೆ ಫೈನಲಿ ವೇರ್ ಯು ಎಂಡ್ ಅಪ್. ಇದು ಪ್ರಾಬ್ಲಮ್ ಆಗ್ತಿರೋದು ಜನ್ಸಿಗೆ. ನಿನಗೆ ಏನು ಬೇಕು, ನಿನ್ನ ಪ್ಯಾಷನ್ ಏನು, ಫಸ್ಟ್ ನಿನ್ನ ಪ್ಯಾಷನ್ ಏನು ಅನ್ನೋದನ್ನ ನೀನು ಯಾವ ಕೆಲಸ, ಅದನ್ನ ಇಕಿಗಾಯ್ ಅಂತ ಕರೀತಾರೆ. ನೀವು ಕೇಳಿರ್ಬೋದು ಇಕಿಗಾಯ್ ಅಂತ. ಅದು ಜಾಪನೀಸ್, ತುಂಬಾ ಒಳ್ಳೊಳ್ಳೆ ಅವ್ರದ್ದು
ಶಿನ್ರಿನ್ ಯೋಕೋ ಅಂತ ಫಾರೆಸ್ಟ್ ಬಾದಿಂಗ್ ಅಂತ. ಈಗ ಎಲ್ಲ ನಮ್ಮ ಟೆಕ್ಕಿಗಳು ರೆಸಾರ್ಟ್ಗಳಿಗೆ ಹೋಗ್ತಾರಲ್ಲ, ಫಾರೆಸ್ಟ್ ಬಾದಿಂಗ್ ಅದು. ರೆಸಾರ್ಟ್ಗೆ ಹೋಗೋದು, ಟ್ರೆಕ್ಕಿಂಗ್ ಹೋಗೋದು, ಇದು ಹೋಗೋದು. ಅದು ಹೋಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕಲ್ಲಿ ಅವ್ರು ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಡ್ರೈನ್ ಆಗೋಗಿರ್ತಾರೆ. ಅಲ್ಲೆಲ್ಲ ಹೋಗಿ ಆ ಒಳ್ಳೆ ಗಾಳಿ, ಒಳ್ಳೆ ಇದು ಎಲ್ಲ ತಗೊಂಡು ಬರೋದ್ರಿಂದ ಇನ್ನೊಂದಷ್ಟು ದಿನ ತಳ್ಬೋದು ಮುಂದಿನ ವಾರದವರೆಗೂ. ಮುಂದಿನ ವಾರ ಬರೋಷ್ಟರಲ್ಲಿ ಪುನಃ ಹೋಗ್ಬೇಕವ್ರು. ಇಲ್ಲ ಅಂತಂದ್ರೆ ತಳ್ಳಕ್ಕಾಗೋದಿಲ್ಲ, ಎಕ್ಸಾಸ್ಟೆಡ್. ಸೊ ಇಲ್ಲಿ ಇಕಿಗಾಯ್ ಅಂತಂದ್ರೆ ನಿನ್ನ ಉದ್ದೇಶ, ನಿನಗೇನು ಬೇಕು ಉದ್ದೇಶ. ಆ ಮಾಡೋ ಕೆಲಸದಿಂದ ನಿನಗೆ ಸಂತೋಷ ಸಿಗ್ತಾ ಇದೆಯಾ, ಆ ಮಾಡೋ ಕೆಲಸದಿಂದ ನಿನಗೆ ಹಣ ಸಿಗ್ತಾ ಇದೆಯಾ, ಆ ಮಾಡೋ ಕೆಲಸದಿಂದ ನೀನು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಿದ್ಯಾ. 4 ಈ ಒಂದು ಎಂಥದ್ದು ಉದ್ದೇಶಗಳನ್ನು ನೀನು ಯಾವಾಗ ಅರ್ಥ ಮಾಡ್ಕಂತೀಯ ಆವಾಗ ನೀನು ಸರಿಯಾದ ಒಂದು ದಾರಿಯಲ್ಲಿರ್ತೀಯ. ಈ ಇಕಿಗಾಯ್ ಇದನ್ನ ಬೇಕಾದರೆ ಸರ್ಚ್ ಮಾಡಿ, ಅದ್ಭುತವಾಗಿ ನಿಮ್ಮನ್ನು ಹೈಲಿ ಫೋಕಸ್ಡ್ ಆಗಿ ಮಾಡೋಂಥದ್ದು. ಇವತ್ತಿನ ದಿನ ನಾನು ಹೋಟೆಲ್ಗೆ ಹೋದರೆ ಮೊದಲೇ ನನ್ನ ಮೈಂಡಲ್ಲಿ ಗೊತ್ತಿರುತ್ತೆ, ನನಗೆ ಈ ಹೋಟೆಲಲ್ಲಿ ಇದನ್ನೇ ನಾನು ತಿನ್ನಬೇಕು. ಅವಾಗ ಏನು ಮಾಡ್ತೀನಿ, ತಗೊಳ್ತೀನಿ, ಎಂಜಾಯ್. ಪಕ್ಕದವನು ಏನೇ ತಿಂತಿರಲಿ ನನಗದು ಬೇಡ, ಐ ಎಂಜಾಯ್. ಅದನ್ನು ಕಂಪ್ಲೀಟ್ ನಾನು ಅನುಭವಿಸಿದ ಮೇಲೆ ಸಂತೋಷ ಆಗುತ್ತೆ. ಸೊ ಇಲ್ಲಿ ನನಗೆ ನನ್ನ ಗುರಿನೇ ಏನು ಅಂತ ಇಲ್ಲ, ಅದನ್ನೇ ಹೇಳಿದ್ದು. ನನ್ನ ಬದುಕಿನ ಅರ್ಥ ಏನು ಅನ್ನೋದನ್ನು ನಾನು ತಿಳ್ಕೊಳ್ಳಿಲ್ಲ ಅಂತಂದರೆ ನಿಮಗೆ 100 ಚಾಯ್ಸ್ಗಳಿರುತ್ತೆ. ಯಾವುದು ತಗೋಬೇಕು, ಯಾವುದು ಬಿಡಬೇಕು ಅಂತ ಗೊತ್ತಾಗದೆ ಫೈನಲಿ ಯು ಎಂಡ್ ಅಪ್ ವಿತ್ ಡಿಪ್ರೆಷನ್, ಆಂಗ್ಸೈಟಿ, ಆಮೇಲೆ ಅದರಲ್ಲಿ ಫೋಬಿಯಾ, ಅದಾದ್ರೇನು ಇದಾದ್ರೇನು ಎಲ್ಲದೂ ಆಗಿ ಚಾಯ್ಸ್. ಹಾಗಾಗಿ ಇದನ್ನ ಪರೀಕ್ಷೆ ಮಾಡಿ ನೋಡಿದ್ದಾರೆ. ತುಂಬ ಚಾಯ್ಸ್ ಕೊಟ್ಟು ನಿಮಗೆ ಆಪ್ಷನ್ನೇ 2 ಅನ್ನೋದು ಕೊಟ್ಟು ಮಾಡಿ ನೋಡಿದ್ದಾರೆ. 2 ಆಪ್ಷನ್ ಕೊಟ್ಟಿದ್ದಾರಲ್ಲ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತಂತೆ. ಇದನ್ನ ಮಾರ್ಕೆಟಿಂಗಲ್ಲಿ ಮಾಡಿ ನೋಡಿದ್ದಾರೆ. ಒಂದು ಮಾಲಲ್ಲಿ ತುಂಬ ಚಾಯ್ಸ್ ಇಟ್ಟಿದ್ದಾರೆ, ಸೇಲ್ಸ್ ಹೆಂಗಾಗುತ್ತೆ ಅಂತ ನೋಡಿದ್ದಾರೆ. ಇನ್ನೊಂದು ಕಡೆ ಬರೀ 1-2-3 ಐಟಮ್ ಮಾತ್ರ ಇಟ್ಟಿದ್ದಾರೆ. ಯಾವ್ದು ಸೇಲ್ಸ್ ಚೆನ್ನಾಗಿದೆ ಅಂದರೆ ಇಲ್ಲಿ ಜಾಸ್ತಿ ಚಾಯ್ಸ್ ಇಲ್ಲ, ಅಲ್ಲಿ ಹುಡುಕಿ ಕೊನೆಗೆ ಏನು ಬೇಡ ಆಗುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ಒಂದು ಹುಡುಗಿ ಫಸ್ಟ್ ಹೋಗಿ ನೋಡಿರ್ತಾರೆ, ಆಯಿತಾ, ಆಗ್ಬಿಟ್ಟಿರ್ತಾನೆ ಮದುವೆ, ತುಂಬ ದಿ ಬೆಸ್ಟ್ ಅದು. ಫಸ್ಟು ಮನಸ್ಸು ಹೇಳುತ್ತೆ ಚೆನ್ನಾಗಿದೆ, ಆಗ್ಬಿಡು, ಫೈನ್. ಅದು ಕೆಲವ್ರು ಏನು ಮಾಡಿರ್ತಾರೆ, 100 ಹುಡುಗಿರನ್ನ ಹುಡುಕಿರ್ತಾರೆ. ಕೊನೆಗೆ ನೀವು ಅನ್ಕೋಬೋದು, ಆಶ್ಚರ್ಯ, ನನ್ನ ಫ್ರೆಂಡ್ 100 ಹುಡುಗಿರ್ನ ಹುಡುಕ್ತಾ, ಈ ಹುಡುಗಿ ಅವನ ಮದುವೆ ಆಗ್ತಿರೋ ಹುಡುಗಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೋಗಿ ನೋಡಿದ್ರೆ ಆ ಮೊದಲು ನೋಡಿದ್ರಲ್ಲ ಆ ಹುಡುಗಿಗಿನ ಖರಾಬಾಗಿರುತ್ತೆ. ಅಂದರೆ ನಾನೊಂದು ಎಕ್ಸಾಂಪಲ್ ಹೇಳಿದ್ದು ಏನಂದರೆ, ನೋಡಿ ಮೆದುಳು ಸ್ಯಾಚುರೇಷನ್ ಲೆವೆಲ್ ಗೊತ್ತಾಗುತ್ತೆ. ಕೊನೆ ಅಯ್ಯೋ ಯಾವುದೋ ಒಂದು ಆದ್ರೆ ಆಯ್ತು ಬಟ್ಟೆ ವಿಷಯದಲ್ಲೂ ಇಷ್ಟೇ, ಊಟದ ವಿಷಯದಲ್ಲೂ ಇಷ್ಟೇ, ಪ್ರತಿ ಒಂದು. ಆಮೇಲೆ ಇನ್ನೊಂದು ಬಹಳ ಅದ್ಭುತವಾಗಿದೆ, ಇದು ಚಾಯ್ಸ್ ಅಂತ ಬಂದಾಗ ಬ್ರೈನ್ಗೆ ತುಂಬ ಸ್ಟ್ರೈನ್ ಆಗುತ್ತಿದೆ ಚಾಯ್ಸ್. ನಿಮ್ಮ ವಾರ್ಡ್ರೋಬಲ್ಲಿ 100 ಶರ್ಟ್ ಇದ್ದರೆ, ನಿಮ್ಮ ವಾರ್ಡ್ರೋಬಲ್ಲಿ 5 ಶರ್ಟ್ ಇದ್ದರೆ, ನಿಮಗೆ ಅದನ್ನು ನೋಡಿದ್ದಾರೆ. ನೀನು ಬೆಳಗ್ಗೆ ಎದ್ದಾಗ ನೀನು 5 ಶರ್ಟ್ ಇರೋ ವಾರ್ಡ್ರೋಬ್ ಇರೋಂಥ ವ್ಯಕ್ತಿಗೆ ಅವನ ಒಂದು ಎನರ್ಜಿ, ಅವನ ಒಂದು ಬ್ರೈನ್ದು ಕ್ವಾಂಟಮ್ ಅಂತ ನಾವು ಏನಂತೀವಿ, ಅದು ಜಾಸ್ತಿ ಖರ್ಚಾಗಲ್ಲ. ಇರೋದ ಇದರಲ್ಲಿ ಒಂದು ತಗೊಂತಾನೆ. ಇವನು 100 ಹುಡುಕ್ಬೇಕು, ಇವತ್ತು ಇದು ಯಾವುದೋ ಅದಾಗ್ತಾನೆ, ಇದು ಯಾಕೋ ಸೂಟ್ ಆಗ್ತಿಲ್ಲ, ಇದಾಗ್ತಾನೆ. ಅಲ್ಲಿ ಮಾರ್ನಿಂಗ್ ಇಟ್ ಸೆಲ್ಫ್ ನಿನ್ನ ಎನರ್ಜಿ ಕಂಪ್ಲೀಟ್ ಬರೀ ಸೆಲೆಕ್ಷನಲ್ಲಿ ಡ್ರೈನ್ ಔಟ್ ಆಯಿತು. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಬರ್ತೀಯ. ಇದು ಎಲ್ಲದರಲ್ಲೂ ಆಗುತ್ತೆ. ಜಾಸ್ತಿ ಆಪ್ಷನ್ಸ್ ಇದ್ದಷ್ಟು ನಿನ್ನ ಎನರ್ಜಿ ಕಂಪ್ಲೀಟ್ ಡ್ರೈನ್ ಆಗಿ ನೀನು ಆಫೀಸಿಗೆ ಬರೋ ಅಷ್ಟರಲ್ಲಿ 0 ಎನರ್ಜಿ. ಆವಾಗ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಇದು ಭಾಳಷ್ಟು ಇದ್ರ ಬಗ್ಗೆ ಮಿನಿಮಾಲಿಸಮ್ ಅಂತ ನಿಮ್ಗೆ ಕೇಳಿರ್ಬೋದು ಇದು ಅಲ್ವಾ. ಮಿನಿಮಾಲಿಸಮ್ ಅಂದ್ರೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಇಟ್ಕೊಳ್ಳೋದು. 100 ವಸ್ತುಗಳು ನನ್ನ ಪಾಕೆಟ್ ಅಲ್ಲಿ ಇರೋದು ಈಗ 10ಕ್ಕೆ ಬಂದಿದೆ ಅಂತಾರೆ ಒಬ್ರು, ತುಂಬಾ ಹ್ಯಾಪಿ ಆಗಿದ್ದೀನಿ ನಾನು. 10ರಿಂದ 5ಕ್ಕೆ ಬಂದಿದೆ. ಈ ಮಿನಿಮಾಲಿಸಮ್ ಥಿಯರಿ ಏನು ಅಂತಂದ್ರೆ, ಈಗ ವೆಸ್ಟರ್ನ್ಸ್ ಅದನ್ನ ನೇಮ್ ಹೇಳ್ತಿದ್ದಾರೆ. ಸುಮ್ಮನೆ ನಮ್ಮ ಹಿಂದಿನ ಸಾಧು ಸಂತರು ಏನಿತ್ತು, ಜೋಳಿಗೆ, ಒಂದೇ ಒಂದು ಭಿಕ್ಷಾ ಪಾತ್ರೆ, ಎಷ್ಟು ಹ್ಯಾಪಿ ಆಗಿದ್ರು. ಏನಿತ್ತು ಅವ್ರ ಹತ್ರ? ಬೆನ್ಸ್ ಇತ್ತ, BMW ಇತ್ತ, ಅವ್ರ ಮುಖದಲ್ಲಿ ಸಂತೋಷ ಹೇಗಿತ್ತು? ಮಿನಿಮಾಲಿಸಮ್ ಮನುಷ್ಯನಿಗೆ ಎಷ್ಟು ಹಿಂದೆ ಕಮ್ಮಿ ಇತ್ತು, ಸಂತೋಷವಾಗಿರ್ತಿದ್ವು. ಸಣ್ಣ ಮನೆ, ಎಲ್ಲ ವರಂಡದಲ್ಲಿ ಮಲ್ಕೊಳ್ತಾ ಇದ್ರು, ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು, ಕನೆಕ್ಟ್ ಆಗಿದ್ವು. ಈಗ ದೊಡ್ಡ ಬಾಂಗ್ಲೆ, ಎಲ್ಲರಿಗೂ ಸಪ್ರೇಟ್ ರೂಮು, ಅಲ್ಲೇ ಅವ್ರು ಈಚೆನೇ ಬರಲ್ಲ, ಅಟ್ಯಾಚ್ ಬಾತ್ರೂಮು, ಅಲ್ಲೇ TV ಎಲ್ಲ ಅದೇ. ಊಟಕ್ಕೂ ಏನು ಮಾಡ್ತಾರೆ, ಊಟ ತಟ್ಟೆಲ್ಲ ಹಾಕೊಂಡು ರೂಮ್ಗೆ ಹೊಟ್ಟೋಗ್ತಾರೆ. ಸೊ ಡಿಸ್ಕನೆಕ್ಟೆಡ್.
ಜಾಸ್ತಿ ಆಪ್ಷನ್ಸ್ ಆದಂಗೆ ವಿ ಡಿಸ್ಕನೆಕ್ಟ್, ಕಮ್ಮಿ ಆದಂಗೆ ವಿ ಕನೆಕ್ಟ್ ಈಚ್ ಅದರ್. ಅಂಡ್ ಆಗ್ಲೇ ಸುಂದರವಾಗಿರೋದು ಬ್ಯೂಟಿ ಪ್ಯಾರಾಮೀಟರ್ ನೀವು ಹೇಳ್ತಾ ಇದ್ರಿ, ಅಂದ್ರೆ ಮಾಡೆಲ್ 6 ಪ್ಯಾಕ್ಸ್ ಈ ತರದ್ದೆಲ್ಲ ಅಂತ. ಬಟ್ ಚಿಕ್ಕ ವಯಸ್ಸಿಂದಾನು ನಾವೆಲ್ಲ ನೋಡ್ರಂಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ಸುಂದರವಾಗಿರೋದು ಅಂದ್ರೆ ಫೇರ್ ಸ್ಕಿನ್ ಅಂತಾನೆ ಹೇಳ್ತಾರಲ್ಲ. ಡಾರ್ಕ್ ಸ್ಕಿನ್ ಸೌತ್ ಇಂಡಿಯನ್ಸ್ಗೆ ಅದು ಕಾಮನ್ ಆಗಿದ್ರು ನಾವ್ ಯಾಕೆ ಅದನ್ನ ಬ್ಯೂಟಿ ಪ್ಯಾರಾಮೀಟರ್ ಆಗಿ ಚೆನ್ನಾಗಿರೋದನ್ನ ಡಾರ್ಕ್ ಸ್ಕಿನ್ ಅನ್ನೋದಕ್ಕೆ ಹೋಲ್ಸೋದೇ ಇಲ್ಲ? ನಮ್ ಜೆನೆಟಿಕಲಿನೇ ಅದರ ಯಾಕೆ ಬಂದ್ಬಿಟ್ಟಿದೆ? ಈ ಫೇರ್ ಸ್ಕಿನ್ ನೋಡಕ್ಕೆ ಸ್ವಲ್ಪ ಬ್ರೈಟ್ ಆಗಿರುತ್ತೆ ನೋಡಿ. ಅದೇನಾಗುತ್ತೆ ಅಂದ್ರೆ, ಬಟ್ ಇಲ್ಲಿ ಒಂದು ಸೈಂಟಿಫಿಕ್ ಆಗಿ ಒಂದಿದೆ. ಈಗ ಶಿಲಾಬಾಲಿಕೆಯರ್ನ ನೀವು ನೋಡಿದಿರಲ್ವಾ, ಅವ್ರದ್ದೊಂದು ಬಾಡಿ ಸ್ಟ್ರಕ್ಚರ್ ಇದೆ, ಒಂಥರ ಹೆವಿ ಹಿಪ್ಸ್, ಆಮೇಲೆ ಹೆವಿ ಒಂದು ಬಾಡಿ, ಸಣ್ಣ ಸೊಂಟ, ಇದೆಲ್ಲ ಇರುತ್ತಲ್ಲ. ಇಟ್ ಇಂಡಿಕೇಟ್ಸ್ ರಿಪ್ರೊಡಕ್ಟಿವ್ ಫಿಟ್ನೆಸ್ ಅಂತ. ನೀವು ಸುಮ್ಮನೆ ಹಾಗೆ ಒಬ್ಬ ವ್ಯಕ್ತಿನ ನೋಡಿದ್ರೆ, ಪ್ರಕೃತಿಲಿ ಏನು ಅಂತಂದ್ರೆ, ಇದು ಫೈನಲಿ ಎಲ್ಲ ಜೀವಿಗಳ ಜೀವನದ ಫೈನಲ್ ಉದ್ದೇಶ ರಿಪ್ರೊಡಕ್ಷನ್. ನನ್ನ ಜೀನ್ಸ್ ಕಂಟಿನ್ಯೂ ಆಗಬೇಕು. ಮದುವೆ ಮಾಡೋದು ಏನಕ್ಕೆ, ಆಮೇಲೆ ಮೊಮ್ಮಗ ಬಂದಾಗ ಅಜ್ಜ ಅಜ್ಜಿ ಸಂತೋಷ ಪಡೋದು ಏನಕ್ಕೆ ಅಂದರೆ ನನ್ನ ವಂಶ ಕಂಟಿನ್ಯೂ ಆಯಿತು. ಮಗು ಅಂತ ಅಷ್ಟಿದು ಅಂದರೆ, ಇದು ಬೇಸಿಕಲಿ ಮನುಷ್ಯ ಅಂತಲ್ಲ, ಎಲ್ಲ ಪ್ರಾಣಿ ಪಕ್ಷಿ ವೈರಸ್ ಬ್ಯಾಕ್ಟೀರಿಯಾದಿಂದ ರಿಪ್ರೊಡಕ್ಷನ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಪ್ರಾಣಿ ಪಕ್ಷಿ ಎಲ್ಲದ್ರದ್ದು ಅದೇ ಕಥೆನೆ. ಮನುಷ್ಯ ಕಾಂಪ್ಲೆಕ್ಸ್, ಸ್ವಲ್ಪ ಮನುಷ್ಯನಿಗೆ ಇನ್ನೂ ಬೇರೆ ಬೇರೆ ಥರ ಕಾಂಪ್ಲೆಕ್ಸ್ ಇರುತ್ತೆ. ಇಲ್ಲಿ ರಿಪ್ರೊಡಕ್ಟಿವ್ ಫಿಟ್ ಅಂತ, ಈಗ ಪಕ್ಷಿಗಳಲ್ಲಿ ಸೆಲೆಕ್ಷನ್ ಇದೆ. ಹೆಣ್ಣು ಪಕ್ಷಿ ಗಂಡು ಪಕ್ಷಿನ ಸೆಲೆಕ್ಟ್ ಪ್ರಾಣಿಗಳಲ್ಲೆಲ್ಲ ಹೆಣ್ಣು ಗಂಡನ್ನು ಸೆಲೆಕ್ಟ್ ಮಾಡೋದು, ಅದು ಗಂಡು ತುಂಬ ಚೆನ್ನಾಗಿರುತ್ತೆ. ಪ್ರಾಣಿಗಳಲ್ಲೇ ಹಾಗೆ, ಪ್ರಾಣಿ ಪಕ್ಷಿ ಮನುಷ್ಯನ್ ಬಿಟ್ಟು ಮಿಕ್ಕಿದೆಲ್ಲ ಗಂಡು ತುಂಬಾ ಸುಂದರ, ಹೆಣ್ಣು ಚೆನ್ನಾಗಿರೋದಿಲ್ಲ. ಬಟ್ ಹೆಣ್ಣು ಸೆಲೆಕ್ಷನ್ ಮಾಡುತ್ತದು ಯಾವ್ದು ತುಂಬಾ ಚೆನ್ನಾಗಿರುತ್ತೆ. ಬರ್ಡ್ಸ್ ಅಲ್ಲಿ ನೆಸ್ಟ್ಗಳು ಒಂದು, ನನಗೆ ಅದು ಹೆಸರು ಜ್ಞಾಪಕ ಇಲ್ಲ, ಆ ಪಕ್ಷಿ ಗಂಡು ಪಕ್ಷಿ ಒಂದಷ್ಟು ಗಂಡು ಪಕ್ಷಿಗಳು ಗೂಡು ಕಟ್ಟಿರುತ್ತೆ. ಹೆಣ್ಣು ಪಕ್ಷಿ ಒಂದೊಂದೇ ಗೂಡು ವಿಸಿಟ್ ಮಾಡುತ್ತೆ. ವಿಸಿಟ್ ಮಾಡಿ ಇದು ಚೆನ್ನಾಗಿದ್ಯಾ, ಯಾವ್ದು ತುಂಬಾ ಚೆನ್ನಾಗಿದೆ, ಅದ್ರ ಜೊತೆ ಅದು ಫೈನಲಿ ಬ್ರೀಡಿಂಗ್ ಸ್ಟಾರ್ಟ್ ಮಾಡುತ್ತೆ. ಆ ಗೂಡಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಇದು ಮಾಡೋಂಥದ್ದು. ಇಲ್ಲಿ ಮನುಷ್ಯನಲ್ಲಿ ಅದೇ ಥರ ಫಿಟ್ನೆಸ್ ಅಂತ ನಾವು ನೋಡಿದಾಗ, ಸಣ್ಣ ಸೊಂಟ, ಆಮೇಲೆ ತುಂಬ ಹೊಟ್ಟೆ ದಪ್ಪ ಇಲ್ಲದೆ ಇರೋ ಅಂಥದ್ದು, ಈ ಥರ ಶಿಲಾಬಾಲಿಕೆ ಥರದ್ದು ಕೆಲವೊಂದು ಫೇರ್ ಸ್ಕಿನ್ ಇಂಡಿಕೇಟಿಂಗ್ ಏನು ಗೊತ್ತಾ, ಅವರಿಗೆ ಈ ಇನ್ಫ್ಲಮೇಷನ್ನು ಯಾವುದೂ ಇಲ್ಲ, ಅವರ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿದೆ ಅಂತ. ಫೇರ್ ಮತ್ತು ಕ್ಲಿಯರ್ ಸ್ಕಿನ್, ಫೇರ್ ಒಂದೇ ಅಲ್ಲ, ಕ್ಲಿಯರ್ ಸ್ಕಿನ್, ಅದು ಡಾರ್ಕ್ ಆಗಿರ್ಬೋದು, ಪಿಂಪಲ್ ಇಲ್ಲ, ಆಕ್ನೆ ಇಲ್ಲ, ಏನೂ ಇಲ್ಲ ಅಂದಾಗ ಕ್ಲಿಯರ್ ಸ್ಕಿನ್ ಇಂಡಿಕೇಟಿಂಗ್ ಅಲರ್ಜಿ ಇಲ್ಲ, ಇವ್ರದ್ದು ಇಂಟರ್ನಲ್ ಸಿಸ್ಟಮು ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಸಣ್ಣ ಸೊಂಟ ಇದ್ದಾಗ PCOD ಇಲ್ಲ ಅಂತ, ಹೊಟ್ಟೆ ಇಲ್ಲ, PCOD ಅಂದ್ರೆ ಸಿಂಬಾಲಿಕಲಿ ಇಷ್ಟೊಂದೆಲ್ಲ ಇದೆ, ತುಂಬಾ ಇದೆ ಇದು. ಎಷ್ಟು ಅಂತಂದ್ರೆ, ಆಮೇಲೆ ಕಾಲೆಲ್ಲ ಉದ್ದುದ್ದ ಇರುತ್ತೆ ಅಂದ್ರೆ ಇವರಿಗೆ ಲೇಬರ್ ಚೆನ್ನಾಗುತ್ತೆ, ಹೆರಿಗೆ ವಿತೌಟ್ ಸಿಸೇರಿಯನ್, ಪೆಲ್ವಿಕ್ ಎಕ್ಸ್ಪ್ಯಾನ್ಷನ್ ಚೆನ್ನಾಗುತ್ತೆ. ಇದೆಲ್ಲ ಫಿಟ್ನೆಸ್ ಟ್ರೇಟ್ ಇದು. ಆಮೇಲೆ ಇದೆಲ್ಲ ಅಟ್ರಾಕ್ಷನ್ ಟ್ರೇಟ್. ಅಟ್ರಾಕ್ಷನ್ ಏನಕ್ಕೆ ಅಂದರೆ, ಇದು ರಿಪ್ರೊಡಕ್ಷನ್ಗೆ ಅಟ್ರಾಕ್ಟ್ ಆಗಿ ರಿಪ್ರೊಡಕ್ಷನ್ ಆಗಲಿ ಅನ್ನೋದಕ್ಕೆ ನೇಚರಲ್ಲಿ ಈ ಥರದ್ದೆಲ್ಲ ಒಂದು ಸಿಂಬಾಲಿಕ್ ಆಗಿ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿ ಅದು ರಿಪ್ರೊಡಕ್ಷನ್ ಆಗಿ ಕಂಟಿನ್ಯೂ ಆಗ್ಬೇಕದು ಅನ್ನೋದಕ್ಕೆ ಸಿಂಬಾಲಿಕ್ ಆಗಿ ಇರೋದು. ಇನ್ನು ಜೆನ್ಸಿ ಜನರೇಷನ್ ಅಲ್ಲಿ ಇವತ್ತಿನ ಪಾರ್ಟಿ ಕಲ್ಚರ್ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ. ಅಂದ್ರೆ ಈಗ ಸ್ಮೋಕಿಂಗ್ ಕಮ್ಮಿ ಮಾಡಿದ್ದಾರೆ, ತುಂಬಾ ಜನ ವೀಡು, ವೇಪ್ಸ್ ಅಂತೆಲ್ಲ ಯೂಸ್ ಮಾಡ್ತಾರೆ. ಅಂಡ್ ಇದು ಹೌ ಇಟ್ ಈಸ್ ಫಾರ್ಮ್ಯಾಟಿಂಗ್ ಜೆನ್ಸಿಸ್ ಬ್ರೈನ್, ಅಂದ್ರೆ ಅವ್ರ ಬ್ರೈನ್ ನ ಯಾವ ತರ ಫಾರ್ಮ್ಯಾಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇದರಿಂದ ಕ್ಯಾನ್ಸರ್ ಬರಲ್ಲ ಅಂತೆಲ್ಲ ಒಂದ್ ವರ್ಗ ಮಾತಾಡುತ್ತೆ, ವೀಡಿಂದ ಅಥವಾ ವೇಪ್ಸ್ ಇಂದ ಅಂತೆಲ್ಲ. ಸೊ ಇದು ಭ್ರಮೇನ ಅಥವಾ ರಿಯಾಲಿಟಿನ? ಸೈನ್ಸ್ ಏನ್ ಹೇಳುತ್ತೆ? ಈಗ ಅವರು ಏನು ಬಳಸ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಆ ವೀಡು ಅದರಲ್ಲೆಲ್ಲ ನಿಕೋಟಿನ್ ಕಂಟೆಂಟ್ ಇದೆಯಾ ಗೊತ್ತಿಲ್ಲ ನಮಗೆ, ನನಗೆ ಐಡಿಯಾ ಇಲ್ಲ ಅದರಲ್ಲಿ ಏನು, ಅದ್ರದ್ದು ಕಂಟೆಂಟ್ ಏನು, ಮೆರಿಜಿನಾ ಇರ್ಬೋದು, ನಿಕೋಟಿನ್ ಇರ್ಬೋದು, ಯಾವುದು ಕಂಟೆಂಟ್ ಇದೆ ಅದ್ರ ಮೇಲೆ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಬರುತ್ತೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಅದ್ರ ಜೊತೆಗೆ ಏನಂತಂದರೆ, ಒಳ್ಳೇದೇನಾದರೂ ಆ ಕೆಮಿಕಲ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಶ್ವಾಸಕೋಶಕ್ಕೆ ತೊಂದರೆ ಆಗುವ ಸಾಧ್ಯತೆಗಳು ಇದೆ. ನೀವು ಏನಾದ್ರು ಆರ್ಗ್ಯೂ ಮಾಡ್ಬೋದು. ಈಗ ಅಡಿಕೆಯಿಂದ ಕ್ಯಾನ್ಸರ್ ಬರಲ್ಲ ಅಂತಂದರೆ ನಾನು ಹೇಳ್ತೀನಿ ಬರುತ್ತೆ ಅಂತ, ಅಡಿಕೆ ತಿನ್ನೋದ್ರಿಂದ. ಏನಕ್ಕೆ ಅಂದರೆ ನಮ್ಮ ಮ್ಯೂಕೋಸಲ್ ಸೆಲ್ಸ್ಗಳಿರುತ್ತಲ್ಲ, ಬಟ್ 1 ದಿನ 2 ದಿನದಿಂದ ಆಗಲ್ಲ. ಇದು 10 ವರ್ಷ 12 ವರ್ಷ ಕಂಟಿನ್ಯೂಸ್ಸು ಬಿಟ್ಟು ಚೀವ್ ಮಾಡ್ತಾನೆ ಇರ್ತಾರೆ.
ಅಲ್ವಾ? ಹಂಗೆ ಈಗ ಸುಮಾರೆಲ್ಲ ಆಗ್ತಾರಲ್ಲ ನೋಡಿ, ಈ ಪಾನ್ಗಳು ಅದು ಇದು. ಹೌದು. ಓರಲ್ ಕ್ಯಾನ್ಸರು ಸಾಧ್ಯತೆ ತುಂಬಾ ಜಾಸ್ತಿ ಅವ್ರಿಗೆ. ಬೇರೆಯವ್ರಿಗೆ ಯಾಕೆ ಬರಲ್ಲ ಓರಲ್ ಕ್ಯಾನ್ಸರ್, ಇವ್ರಿಗೆ ಯಾಕೆ ಬರುತ್ತೆ? ಅದೇನಾಗುತ್ತೆ, ಕಂಟಿನ್ಯೂಸ್ ಸ್ಟಿಮ್ಯುಲೇಷನ್ ಆಗಿ, ಇರಿಟೇಷನ್ ಆಗಿ, ಆ ಕೆಮಿಕಲ್ಗಳೆಲ್ಲ ಏನಾಗುತ್ತೆ ಅಂದರೆ ಮ್ಯೂಕಾಸಲ್ ಸೆಲ್ಸ್ನ ಚೇಂಜ್ ಮಾಡ್ತಾ ಬರುತ್ತೆ. ಸೆಲ್ ಪ್ರಾಲಿಫರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಸೇವನೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅದು ಏನು ಬಳಕೆ ಮಾಡ್ತಾರೆ ಅಂತ ನಾವು ನೋಡಬೇಕು ಒಂದು ಸ್ವಲ್ಪ. ಏನು ಬಳಕೆ ಮಾಡ್ತಾರೆ ಅಂತ ನೋಡಿದ್ರೆ ಟಕ್ಕನ್ ನಾನು ಹೇಳ್ತೀನಿ, ಇದರಿಂದ ಅವರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ನಾವು ಹೇಳ್ಬೋದು. ಈ ಥರ ಅದು. ಆಮೇಲೆ ಏನಾಗುತ್ತೆ, ಇದು ಒನ್ಸ್ ಅಗೇನ್ ನಿಮ್ಮ ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಗ್ ಅಥವಾ ಬೇರೆ ಅಡಿಕ್ಷನ್ ಇದೆಯಲ್ಲ, ಅದೇ ಬ್ರೈನ್ ರೀಜನ್ನೇ ಇದು ಆಕ್ಟಿವೇಟ್ ಮಾಡೋದು. ಡೋಪಮೈನ್ ರೀಜನ್ನೇ, ರಿವಾರ್ಡಿಂಗ್ ಪಾತ್ವೆ ಡೋಪಮೈನ್ ರೀಜನ್ ಅಷ್ಟೇ. ಡೋಪಮೈನ್ ಲೂಪ್ ಅಲ್ಲಿ ಏನಂದ್ರೆ ಸಂತೋಷ, ರಿವಾರ್ಡ್ ಅಲ್ವಾ ಅದು. ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ, ತೇಲ್ದಂತ ಅನುಭವ, ಹೊಸ. ಆದರೆ ಅಷ್ಟು ಕೇಸ್ ನಿಲ್ಲಲ್ಲ ಅದು. ಒಂದಷ್ಟು ದಿನ ಆದಮೇಲೆ ಸ್ಯಾಚುರೇಷನ್ ಆಗೋಯ್ತದು. ಅದು ಇನ್ಸೆನ್ಸಿಟಿವಿಟಿ ಅಂತ ಅಂತೀವಿ ನಾವು ಅದನ್ನು. ಇನ್ಸೆನ್ಸಿಟಿವಿಟಿ ಆದಮೇಲೆ ಏನು ಮಾಡಬೇಕು ಅವರು, ಇನ್ನೂ ಸ್ವಲ್ಪ ಹೈಯರ್ ಡೋಸ್ಕೋಬೇಕು, ಇನ್ನೂ ಸ್ವಲ್ಪ ಹೈಯರ್. ಇದು ಏನಾಗ್ತಾ ಬರುತ್ತೆ, ಗ್ರ್ಯಾಜುಯಲಿ ಇಟ್ ಈಸ್ ಕಾಲ್ಡ್ ಆಸ್ ಎ ಅಡಿಕ್ಷನ್. ಈ ಪಾರ್ನ್ ಅಡಿಕ್ಷನು ಅದೇ ಥರನೇ. ಅಡಿಕ್ಷನ್ ಅಂತ ಏನಕ್ಕೆ ಅಂತಾರೆ ಅಂದರೆ, ಸಡನ್ ಆಗಿ ಒಬ್ಬ ಮನುಷ್ಯನಿಗೆ ಏನೂ ಗೊತ್ತಿಲ್ಲದೆ ಅದನ್ನು ನೋಡಿದಾಗ ಅಚ್ಚರಿಗಳು ಇದು ಎಲ್ಲ ಆಗಿ ಡೋಪಮೈನ್ ಹೆಂಗೆ ಅಂತಾರೆ, ಡೋಪಮೈನ್ ಶಾಕ್ ಆಗುತ್ತೆ. ರಿಲೀಸ್ ಅಲ್ಲ, ಡೋಪಮೈನ್ ಶಾಕ್. ಅದು ಡೋಪಮೈನ್ ಶಾಕ್ ಒಂದ್ಸಲ ನಿಮ್ಗೆ ಆದ್ಮೇಲೆ ಅದಕ್ಕಿಂತ ಹೈ ಶಾಕ್ ಕೊಡಬೇಕು. ಅದಕ್ಕಿಂತ ಹೈ ಶಾಕ್ ಎಲ್ಲಿದೆ? ಇಲ್ಲ. ಆವಾಗ ಅವನೇನ್ ಮಾಡ್ತಾನೆ, ಪ್ರಯತ್ನಗಳು, ಪ್ರಾಣಿಗಳು, ಇನ್ನು ಏನೇನೇನೋ ವಿಚಿತ್ರ. ಏಕೆಂದ್ರೆ ಅವ್ರಿಗೆ ಆ ಶಾಕ್ ಸಿಕ್ತಲ್ಲ, ಅದಕ್ಕಿಂತ ಹೈ ಅಂದ್ರೆ ಇನ್ನೇನು ಇರಕ್ ಸಾಧ್ಯ? ಎಲ್ಲಾ ತರ ಪ್ರಯತ್ನಗಳನ್ನು ಮಾಡ್ತಾರೆ, ಯಾವುದ್ರಲ್ಲೂ ಆಗಲ್ಲ. ಅದಕ್ಕೋಸ್ಕರನೇ ಹಿಂದೆ ಎಲ್ಲ ನೋಡಿ, ಈ ಒಂದು ಸಂಸಾರ, ದಾಂಪತ್ಯ ಅಂದರೆ ದೇವಸ್ಥಾನದಲ್ಲಿ, ನಾನು ಹೇಳಿದೆ ಒಂದು ವಿಡಿಯೋದಲ್ಲಿ, ಹೊರಗಡೆ ಈ ಥರದನ್ನ ಲೈಂಗಿಕತೆಗೆ ಸಂಬಂಧಿಸಿದ್ದನ್ನ ಇಟ್ಟು ಒಳಗಡೆ ನೀನು ಮೊದಲು ಏನು ಅಂದರೆ, ಅದನ್ನೇ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಧರ್ಮ, ಅರ್ಥ, ಕಾಮ. ನೀನು ಒಳಗಡೆ ದೇವಸ್ಥಾನಕ್ಕೆ ಬಂದಾಗ ಮೋಕ್ಷ, ಇದೆಲ್ಲದೂ ಮೆಟೀರಿಯಲಿಸ್ಟಿಕ್. ಆದರೆ ಇದನ್ನು ದಾಟಿ ನೀನು ಒಳಗಡೆ ಬಾ, ಇದನ್ನು ಬಿಟ್ಟು ಒಳಗಡೆ ಬಾ ಅಂತ ಗರ್ಭಗುಡಿಗೆ ಹೋದಾಗ ದೇವಸ್ಥಾನದಲ್ಲಿ ಇದನ್ನೆಲ್ಲ ನೀನು ನೋಡು, ಎಲ್ಲ ನೋಡು, ಅದನ್ನ ಮೀರಿ ನೀನು ಒಳಗಡೆ ಬಾ. ಒಳಗಡೆ ಬಂದು ಒಳಗಡೆ ದೇವರಿದ್ದಾನೆ ಅಂದರೆ ಗೋ ಇನ್ನರ್ ಸೈಡ್ ಅಂತ. ಇದೆಲ್ಲ ನೋಡು ನೀನು, ಎಲ್ಲದನ್ನು ಆಯಿತು, ಫೈನ್, ಎಲ್ಲ ನೋಡಿದೆ ಅಲ್ವಾ. ನೆಕ್ಸ್ಟು ನೀನು ಒಳಗಡೆ ಹೋಗು, ಒಳಗಡೆ ನಿನ್ನನ್ನು ನೀನು ಅರ್ಥ ಮಾಡ್ಕೊ, ನಿನ್ನಲ್ಲಿರುವ ಭಗವಂತನನ್ನ ನೀನು ಗುರುತಿಸು. ಆಮೇಲೆ ಆ ಭಗವಂತನ ಜೊತೆ, ಆ ಸುಪ್ರೀಂ ಪವರ್ ಜೊತೆ ಕನೆಕ್ಟ್ ಆಗು. ಅದಕ್ಕೋಸ್ಕರನೇ ಇದನ್ನು ಸ್ಟೆಪ್ ವೈಸ್ ಕೊಡ್ತಾ ಬರ್ತಾ ಇದ್ರು. ಇದೂ ಎಕ್ಸ್ಪೋಜರ್ ಇರೋದು. ನಂತರ ಮೋಕ್ಷ. ಮೋಕ್ಷ ಯಾವಾಗ ಅಂತಂದ್ರೆ, ಮೋಕ್ಷ ಯಾರಿಗೆ ಸಿಕ್ಕುತ್ತೆ ಅಂದ್ರೆ, ಇದೆಲ್ಲ ಮಾಡ್ಕೊಂಡು ಬಂದವ್ರಿಗೆ ಮೋಕ್ಷ, ಪಾಸ್ ಆದವ್ರಿಗೆ ಮೋಕ್ಷ ನಿಜವಾಗ್ಲೂ ಸಿಕ್ಕ ಅಂಥದ್ದು. ಏಕೆಂದ್ರೆ ಎಲ್ಲದೂ ಗೊತ್ತಾಗಿದೆ, ಅದರ ಒಳಿತು ಕೆಡುಕು, ಅದರಿಂದ ಆಗಿರುವ ಸಂತೋಷ, ನೋವು, ದುಃಖ ಎಲ್ಲ ಆಗಿದೆ, ಎಲ್ಲ ಸಿಕ್ಕುತ್ತೆ. ಸಂಸಾರ ಅಂದಮೇಲೆ ಬರೀ ಸಂತೋಷ ಅಲ್ಲ. ಈಗ ಜನ್ಸಿಗಳು ಅನ್ಕೊಂಡಿರ್ಬೋದು, ಸಂಸಾರ, ಮದುವೆ ಅಂದ್ರೆ, ಮದುವೆ ಅಲ್ಲ, ರಿಲೇಷನ್ ಅಂದ್ರೆ ಸಂತೋಷ. ಖಂಡಿತ ಅಲ್ಲ ಅದು. ಬಟ್ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಟೆಂಪರರಿ ರಿಲೇಶನ್ಶಿಪ್ ಅನ್ನೇ ಚೂಸ್ ಮಾಡೋದಕ್ಕೆ ಮುಂದಾಗ್ತಾರೆ ಹೊರತು ಪರ್ಮನೆಂಟ್ ರಿಲೇಶನ್ಶಿಪ್ ನ ಸ್ವಲ್ಪ ಹಿಂದಕ್ಕೆ ಹಾಕಿದ್ದಾರೆ ಈ ಜನ್ಸಿ ಜನರೇಷನ್. ಟೆಂಪರರಿ ನೋಡಿ, ನಿಮ್ಮ ಸ್ಟ್ರೆಂತ್ ಯಾವುದು ಗೊತ್ತಾ? ನಿಮ್ಮ ಫ್ಯಾಮಿಲಿ. ಏನಂದ್ರೆ ಮನುಷ್ಯನಿಗೆ ನಿನ್ನ ಕಷ್ಟ ಸುಖಕ್ಕೆ ಆಗುವಂಥ ಒಬ್ರು ಇರಲೇಬೇಕು. ಯಾವಾಗ ನನ್ನ ಸೆಕ್ಯೂರ್ಡ್ ಫೀಲಿಂಗು ನನ್ನಲ್ಲಿರುತ್ತೆ, ನನ್ನ ಕಾರ್ಟಿಸಾಲ್ ಲೆವೆಲ್ ಕಮ್ಮಿ ಇರುತ್ತೆ. ಕಾರ್ಟಿಸಾಲ್ ಇಸ್ ಅ ಸ್ಟ್ರೆಸ್ ಹಾರ್ಮೋನ್. ನೀನು ಸುಮ್ಮನೆ ಹಾಗೆ ಹುಕ್ಕಪ್ ಅಂತೆ ಇದು ಈ ಕಲ್ಚರಲ್ಲಿ ಇದ್ದಾಗ ಇನ್ಸೆಕ್ಯೂರ್ಡ್ ಫೀಲಿಂಗ್. ನೀನು ಯಾವಾಗ ಅವ್ನು ಬಿಟ್ಟೋಗ್ತಾನೆ ನಿನ್ನ ಅಂತ ನೀನು ಏನು ಗ್ಯಾರಂಟಿ? ಅಥವಾ ಎಷ್ಟು ದಿನ ನಿನ್ನ ಜೊತೆ ಇರ್ತಾನೆ? ಹಿ ಮೈಟ್ ಬಿ ವೆರಿ ಗುಡ್, ಶಿ ಮೈಟ್ ಬಿ ವೆರಿ ಗುಡ್. ನೀನು ಅವ್ನ ಜೊತೆ ಇರಲ್ಲ ಅಂದಾಗ ಸದಾಕಾಲ ಇನ್ಸೆಕ್ಯೂರ್ಡ್ ಫೀಲಿಂಗ್. ನಮಗೆ ಮನುಷ್ಯನಿಗೆ ಯಾವಾಗಲೂ ಒಂದು ಸೆಕ್ಯೂರ್ಡ್ ಫೀಲಿಂಗು ಬೇಕು. ಅದು ಸಂಬಂಧ ಆಗ್ಬೋದು, ಫೈನಾನ್ಷಿಯಲ್ ಆಗ್ಬೋದು, ಹೆಲ್ತ್ ಯಾವುದೇ ಆಗ್ಬೋದು, ಸೆಕ್ಯೂರ್ಡ್. ಈಗ ಒಬ್ಬ ಗೌರ್ಮೆಂಟ್ ಜಾಬಲ್ಲಿ ಇದ್ದವನು, ನೀವು ಕೇಳಿ ಅವನಿಗೆ ಯಾವುದು ತಲೆನೋವೇ ಇಲ್ಲ, ಹೀಸ್ ವೆರಿ ಮಚ್ ಸೆಕ್ಯೂರ್ಡ್ ಅಂಟಿಲ್ ರಿಟೈರ್ಮೆಂಟ್. ಅದೇ ನೀನು ಪ್ರೈವೇಟಲ್ಲಿ ಇರೋವನಿಗೆ ಯಾವಾಗ ಬೇಕಾದ್ರೂ ತೆಗಿಬೋದು. ಬಂದಾದ್ಮೇಲೆ ಐಟಿ ಅವ್ರಿಗೆ ಸ್ವಲ್ಪ ಅಲ್ವಾ? ಹಾಗಾಗಿ
ನಿಮಗೆ ಈಗ ಅವ್ರದ್ದು ಏನಿದೆ, ಇದರಿಂದ ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದರೆ ಸದಾ ಕಾಲ ಅವರ ಕಾರ್ಟಿಸಾಲ್ ಲೆವೆಲು ಶೂಟಪ್ ಆಗಿರುತ್ತೆ. ಕಾರ್ಟಿಸಾಲ್ ಲೆವೆಲು ಜಾಸ್ತಿ ಆದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಅವರ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ, ಅವರ ಪ್ಯಾಲ್ಪಿಟೇಷನ್ ಜಾಸ್ತಿ ಇರುತ್ತೆ. ಇದೆಲ್ಲ ಏನಂದರೆ ಅವರನ್ನು ಮುಂದಿನ ದಿನದಲ್ಲಿ ಹೃದಯದ ಕಾಯಿಲೆ, ಆಮೇಲೆ ಒಬಿಸಿಟಿ ಆಗ್ಬೋದು, ಅಥವಾ ಮಧುಮೇಹ ಆಗ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಆಗ್ಬೋದು, ಕ್ಯಾನ್ಸರು ಆಗ್ಬೋದು, ನ್ಯೂರೋಡಿಜನರೇಟಿವ್ ಡಿಸೀಸ್, ಇನ್ಸೋಮ್ನಿಯಾ ಆಗ್ಬೋದು, ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಮತ್ತು ಸ್ಲೀಪ್ಲೆಸ್ನೆಸ್, ಇನ್ಸೋಮ್ನಿಯಾ ಅಂತೀವಲ್ಲ, ಈ ಥರದ್ದು ಏನು ಬೇಕಾದರೂ ಆಗ್ಬೋದು. ಅದೇ ಒಂದು ಫ್ಯಾಮಿಲಿ ಅಂತ ಇದ್ದರೆ ನಿಮಗೆ ಗ್ಯಾರಂಟಿ ಗೊತ್ತು. ನಾನು ಮನೆಗೆ ಹೋದರೆ ನಾನು ಸಾಯೋವರೆಗೂ ನನ್ನ ಜೊತೆ ಒಬ್ರು ಇರ್ತಾರೆ. ನಾನು ಕಷ್ಟ ಅಂದರೂ ನನ್ನ ಜೊತೆಲಿದ್ದಾರೆ, ನನ್ನ ಸುಖ ಅಂದರೂ ಒಂದು ಜೊತೆಲಿದ್ದಾರೆ. ಮನುಷ್ಯ ಸೆಕ್ಯೂರ್ಡ್ ಆಗಿದ್ದಾಗ ಮಾತ್ರ ಅವನ ಒತ್ತಡದ ಹಾರ್ಮೋನು ಕಡಿಮೆ ಇರುತ್ತೆ. ಈಗ ನನಗೆ ನನಗೆ ತೊಂದರೆ ಆಯಿತು ಅಂದರೆ ನಾನು ಎದುರ್ಕೊಳ್ಳಲ್ಲ. ನನ್ನ ಹಸ್ಬೆಂಡ್ ಇದ್ದಾರೆ, ನನಗೆ ಅವ್ರು ಇದ್ಮೇಲೆ ನನಗೇನು ಭಯ, ನನ್ನ ಕಾಪಾಡ್ತಾರೆ. ಇದು ಬೇಕು ನಮಗೆ. ನಾವು ದೇವ್ರನ್ನ ನಂಬ್ತೀವಿ, ದೇವ್ರು ನಮ್ಮನ್ನ ಕಾಪಾಡ್ತಾರೆ, ಆ ಒಂದು ಫೀಲಿಂಗೇ ನಮಗೆ ಎಷ್ಟೋ ಸ್ಟ್ರೆಂತ್ ಕೊಡುತ್ತೆ. ಅದೇ ಥರ ನಮ್ಮಪ್ಪ ಮಕ್ಕಳಿಗೆ, ನಮ್ಮಪ್ಪ ಇದ್ದಾರೆ, ಎಂಥ ಸ್ಟ್ರೆಂತ್ ಅದು, ಅಪ್ಪ ಇದ್ದಾರೆ, ನಮ್ಮಪ್ಪ ಸಾಲ್ವ್ ಮಾಡ್ತಾರೆ. ಸೊ ನನ್ನ ಹೆಂಡತಿ ಇದ್ದಾಳೆ, ನನ್ನ ಗಂಡ ಇದ್ದಾನೆ. ಇದು ಯಾವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂದರೆ ಯಾವುದೋ ಒಂದು ಪಾಯಿಂಟಲ್ಲ ಆಗುತ್ತೆ. ಪಾರ್ನ್ ಅಡಿಕ್ಟ್ ಬಗ್ಗೆ ನೀವು ಮಾತಾಡೋದ್ರಲ್ಲ, ಅಂದ್ರೆ ಇವತ್ತಿನ ದಿನ ಪಾರ್ನ್ ಅಡಿಕ್ಟ್ ಅನ್ನೋದು ಒಂದು ವರ್ಚುವಲ್ ಡ್ರಗ್ ಆಗ್ಬಿಟ್ಟಿದೆ. ಅಂದ್ರೆ ಯುವ ಜನರ ರಿವಾರ್ಡ್ ಸಿಸ್ಟಮ್ ನೇ ಹಾಳು ಮಾಡ್ತಾ ಇದೆ, ಕಂಪ್ಲೀಟ್ ಹಾಳಾಗಿದೆ. ಅಂದ್ರೆ ಆನ್ಲೈನ್ ಅಲ್ಲಿ ಸಿಗೋ ಫೇಕ್ ಇನ್ಫಾರ್ಮೇಶನ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಗಳು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಆಗ್ತದೆ. ಈ ತರ ಇರ್ಬೇಕೇನೋ, ಈ ತರ ಪರ್ಫಾರ್ಮ್ ಮಾಡ್ಬೇಕೇನೋ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಸಿಕ್ಕಾಬಿಟ್ಟೆ ಬಿಲ್ಡ್ ಆಗ್ತಾನೆ ಇದೆ. ಇದು ಜೆನೆಟಿಕಲಿ ಪಾಸ್ ಆಗ್ತಾ ಇದೆಯಾ? ಇನ್ನು ಸ್ಟ್ರಾಂಗ್ ಆಗಿ ಜೆನೆಟಿಕಲಿ ಪಾಸ್ ಆಗ್ತಿಲ್ಲ, ಬಟ್ ಅವರ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಮನುಷ್ಯ ಅಂದ್ಮೇಲೆ ಈ ಒಂದು ಪ್ರಾಸೆಸ್ ಏನಿದೆ ಕಂಪ್ಲೀಟ್ ಹಾರ್ಮೋನಲ್ ರಿಲೇಟೆಡ್, ಕಂಪ್ಲೀಟ್ ಎಂಡೋಕ್ರೈನ್ ಪಾತ್ವೆ, GnRH, ಪಿಟ್ಯೂಟರಿಲಿರೋಂತಹ ಇದು FSH, LH, ಅಲ್ಲಿಂದ ಟೆಸ್ಟೋಸ್ಟಿರಾನ್, ಈ ಪಾತ್ವೆ, ಫೀಮೇಲ್ಸಲ್ಲೂ ಎಸ್ಟ್ರೋಜನ್. ಈ ಹಾರ್ಮೋನ್ಸ್ಗಳಿಗೆ ಟ್ರಿಗರ್ ಏನು ಅಂತಂದರೆ ಅವನ ಮನಸ್ಥಿತಿ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನೀವು ಹೆಲ್ತಿಯಾಗಿದ್ದೀರಾ ಅಂದರೆ ಆವಾಗ ನಿಮಗೆ ಯಾರೋ ಒಬ್ಬರನ್ನ ನೋಡಿದಾಗ ಒಂದು ಆಸೆ ಬರುವಂಥ ಸಾಧ್ಯತೆ ಇದೆ. ನಿಮಗೆ ಬೆಡ್ ರಿಡನ್ ಆಗಿ ಬಿದ್ದಿದ್ದೀರಾ ಅಂದರೆ ನಿಮ್ಮ ಮುಂದೆ ರಂಬೆ, ಮೇನಕ್ಕೆ, ಊರ್ವಶಿ ನಿಂತು ಡ್ಯಾನ್ಸ್ ಮಾಡಿದ್ರು ನೀವು ನೋಡಲ್ಲ, ಬಿಕಾಸ್ ನಿಮ್ಮ ಮನಸ್ಥಿತಿ. ಹಾಗಾಗಿ ಮನಸ್ಥಿತಿಯ ಮೇಲೆ ಇವೆಲ್ಲ ಕಂಪ್ಲೀಟ್ ನಿಂತಿರೋದ್ರಿಂದ ಇದು ಎಂಟೈರ್ ಥಿಂಗ್ ಇಸ್ ಅ ಹಾರ್ಮೋನಲ್. ಈ ಪಾರ್ನ್ ಅಡಿಕ್ಷನ್ಗಳು ಇವೆಲ್ಲ ಯಾವ ಥರ ಅಂತಂದರೆ ನಮ್ಮ ರಿವಾರ್ಡಿಂಗ್ ಸಿಸ್ಟಮ್ನ ಹೈಜಾಕ್ ಮಾಡೋದ್ರಿಂದ ಅನ್ರಿಯಲಿಸ್ಟಿಕ್ನ ರಿಯಲಿಸ್ಟಿಕ್ ಅಂತಾರೆ. ಅಂದರೆ ಅದೇನೋ ನೋಡ್ತಾರೆ, ಒಂದು ದೈಹಿಕ ಸಂಪರ್ಕ ಅಂದರೆ 1 hour ಅಂತ ಅನ್ಕೋಬೋದವರು, ಆಯ್ತಾ? ಹ್ಯೂಮನ್ಲಿ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅಲ್ಲಿ ಎವ್ರಿಥಿಂಗ್ ಇಸ್ ಎಡಿಟೆಡ್, ಎವ್ರಿಥಿಂಗ್. ಈಗ ನಾವು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಯಾರೋ ಒಂದು ತೆಂಗಿನ ಮರ ತೋರಿಸಿದ್ರು, 100 ತೆಂಗಿನಕಾಯಿಗಳು ಬಿಟ್ಟಿದೆ, ಈ ಒಂದು ದ್ರಾವಣವನ್ನು ಹಾಕಿ 100 ತೆಂಗಿನಕಾಯಿಗಳು ಬಿಡುತ್ತೆ, ಇದು ಮಣ್ಣಿಗೆ ಸತ್ವ ಕೊಡೋದು. ನೀನು ಅದು ಹಾಕಿ ಬೆಳೆಸಿದ್ಯಾ? ಯಾವುದೋ ಫೋಟೋ ತೆಗೆದೆ, ನೀನು ಇಲ್ಲಿ ಪೋರ್ ಮಾಡಿದೆ, ಅಪ್ಲೋಡ್ ಮಾಡಿದೆ ಅಂದರೆ ಇಷ್ಟೇ. ಎಲ್ಲ ಅದನ್ನು ಯಾವುದನ್ನೋ ಕಂಟೆಂಟ್ ಎಲ್ಲೋ ಹಾಕಿ ಏನೋ ತೋರಿಸಿ ಇದು ಮಾಡ್ತಾರೆ. ನೀವೇನು ಅನ್ಕೊಂತೀರಾ, ಒಬ್ಬ ವ್ಯಕ್ತಿ, ಒಬ್ಬ ಪುರುಷ ಅಂದರೆ ಹೀಗೆ ಇರಬೇಕು. ಆಗಲ್ಲ ಅದು. ಆವಾಗ ಸೈಕಾಲಜಿಕಲಿ ಡೌನು, ಅಯ್ಯೋ ನನಗೇನೋ ಆಗಿದೆ, ನಾನು ವಯಸ್ಸಿನಲ್ಲಿ ತುಂಬಾ ಮಾಸ್ಟರ್ಬೇಷನ್ ಮಾಡಿದ್ದೆ, ನನ್ನ ಶಕ್ತಿ ಎಲ್ಲ ಹೊಟ್ಟೋಗಿದೆ. ಅದ್ರ ಬಗ್ಗೆನೂ ಒಂದು ಮಿತ್ ಇದೆ. ಅಂದ್ರೆ ಜನರಿಗೂ ಮಾಸ್ಟರ್ಬೇಷನ್ ಅಥವಾ ಹಸ್ತ ಮೈಥುನದ ಬಗ್ಗೆನೂ ಸಿಕ್ಕಾಪಟ್ಟೆ ಮಿತ್ಸ್ ಇದೆ. ಒಂದು ವರ್ಗ ಅದನ್ನ ಸ್ಟ್ರೆಸ್ ಫ್ರೀ ಆಗುತ್ತೆ ಅಥವಾ ಅದು ಹೆಲ್ತ್ ಒಳ್ಳೇದು ಅಂತ ಯೋಚನೆ ಮಾಡಿದ್ರೆ, ಇನ್ನೊಂದು ವರ್ಗ ಹೆಲ್ತ್ ಹಾಳಾಗುತ್ತೆ, ತಲೆ ಕೂದಲು ಉದ್ರೋಗುತ್ತೆ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ನ ತುಂಬಾ ಹಾಳ್ ಮಾಡುತ್ತೆ ಅಂತೆಲ್ಲ ಇದೆ. ಸೈನ್ಸ್ ಪ್ರಕಾರ ಎಕ್ಸಾಕ್ಟ್ಲಿ ವಾಟ್ ಇಸ್ ಇಟ್? ಈ ಮಾಸ್ಟರ್ಬೇಷನ್ ಯಾವಾಗ ಆಗೋದು ಅಂತಂದ್ರೆ ಇಂಥದೆಲ್ಲ ಪ್ರಚೋದನೆಗಳನ್ನ ನೋಡಿದಾಗ. ಅದಕ್ಕೆ ಮಕ್ಕಳು, ಓದಂತ ಮಕ್ಕಳು ನನ್ನ ತೆಪ್ಪ ಓದ್ಕೊಳ್ಳಿ, ನೀವು ಅದು ಇದು ನೋಡಿದ್ರೆ ಏನಾಗುತ್ತೆ, ಹಾರ್ಮೋನ್ಸ್
ಹಾರ್ಮೋನ್ ಎಲ್ಲ ಇದಾಗಿ ಟೆಸ್ಟೋಸ್ಟಿರನ್ ಮೆದುಳಿಗೆ ಹೋಗಿ ಅಲ್ಲಿಂದ ಬ್ಲಡ್ಗೆ ಬಂದು ಈನಾಸ್ ಜೀನ್ ಅಂತ ಇದೆ, ಅದೇ ಆಕ್ಟಿವೇಟ್ ಆಗುತ್ತೆ. ಈನಾಸ್ ಜೀನ್ ಕೆಲಸ ಏನಂದ್ರೆ ರಕ್ತನಾಳಗಳನ್ನ ಹಿಗ್ಸೋದು. ರಕ್ತನಾಳಗಳು ಇದ್ದಾಗ ಫ್ಲೆಶ್ ಆಗುತ್ತೆ, ಬ್ಲಡ್ ಪೆನಿಸ್ಗೆ ಫ್ಲೆಶ್ ಆಗ್ಬಿಡುತ್ತೆ, ಫುಲ್ ಫ್ಲೆಶ್ ಆಗಿ ಅದು ಎರೆಕ್ಷನ್ ಆಗ್ಬಿಡುತ್ತೆ. ಸೊ ಇದೆಲ್ಲ ಆಗೋದು ಅದರಿಂದಾಗಿ. ಹಾಗಾಗಿ ಅದನ್ನ ನೀವು ನೋಡಬೇಡಿ ಅಂತ ನಾನು ಹೇಳೋದು. ಇದು ಮಿಥ್ಯ ಯಾವ ತರ ಅಂತಂದ್ರೆ, ಅಕಸ್ಮಾತ್ ಈಗ ಒಂದು ಸಲ ವೀರ್ಯಾಣು ಉತ್ಪಾದನೆ ಆದ್ರೆ 90 ಡೇಸ್ಗೆ ಅದು ನಿಮಗೆ ಸ್ಪರ್ಮೆಟೋಸೋವಾ ಸ್ಪರ್ಮ್ ಆಗಿ ಈಚೆ ಬರೋದು. 3 ತಿಂಗಳು ಶುರು ಆದರೆ ಪ್ರೋಸೆಸ್ ಒಳಗಡೆ ಸೆಲ್ ಇದೆ, ಸೆಲ್ಲು ಬೇರೆ 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 ಸ್ಟೇಜ್ಗೆ ಹೋಗಿ ಅಲ್ಲಿಂದ ಸ್ಪರ್ಮೆಟೋಸೋವಾ ಅಂತಾಗಿ ಎಪಿಡೈಡಮಿಸ್ಗೆ ಬಂದು ಎಪಿಡೈಡಮಿಸ್ ಇಂದ ವ್ಯಾಸ್ ಡಿಫರೆನ್ಸ್ ಮುಖಾಂತರ ಹೊರಗಡೆ ಬರಬೇಕು. ಈ ಸಂದರ್ಭದಲ್ಲಿ ಪ್ರಾಸ್ಟೇಟಿಂದ ಒಂದಷ್ಟು ಸೆಕ್ರಿಷನ್ ಬರುತ್ತೆ, ಸೆಮೈನಲ್ ವೆಸಿಕಲಿಂದ ಸೆಕ್ರಿಷನ್ ಬರುತ್ತೆ. ಇದೇನಾಗುತ್ತೆ, ಈ ಎಪಿಡೈಡಮಿಸ್ಲಿ ಇರುತ್ತಲ್ಲ ಮೆಚುರೇಷನ್ ಆಗುತ್ತೆ. ಇವರೆಲ್ಲ ನೋಡೋದು ಅಥವಾ ಕಲ್ಪನೆ ಮಾಡ್ಕೊಳ್ಳೋದು ಇದು ಮಾಡೋದು ಎಲ್ಲ ಮಾಡಿದಾಗ ಎರೆಕ್ಷನು ಆಗುತ್ತೆ. ಸೊ ಇದೆಲ್ಲ ನೋಡಿದಾಗ ಅನ್ಈಸಿ ಫೀಲಿಂಗ್ ಆಯಿತು ಒಂಥರ. ಅದನ್ನು ಈಚೆ ಹಾಕ್ಲೇಬೇಕು, ಫೈನ್, ಏನೂ ತೊಂದರೆ ಇಲ್ಲ. ಆದರೆ ಅದನ್ನೇ ಅಭ್ಯಾಸ ಮಾಡ್ಕೊಂತ ಬಂತು ಅಂದರೆ ಅವಾಗೇನಾಗುತ್ತೆ, ಸ್ವಲ್ಪ ಕಷ್ಟ. ತೊಂದರೆ ಕೂದಲುದ್ರದು ಶಕ್ತಿ ಹೋಗೋದು ಏನೂ ಆಗೋದಿಲ್ಲ. ಆದರೆ ಹ್ಯಾಬಿಚುಯಲ್ ಆಗಬಾರ್ದು. ಇದು ಯಾವಾಗ್ಲೂ ಅಪರೂಪಕ್ಕೊಂದ್ಸಲ ಏನಾರ ಆದ್ರೆ ತೊಂದರೆ ಏನೂ ಇಲ್ಲ. ಹ್ಯಾಬಿಚುಯಲ್ ಆಯ್ತು ಅಂದ್ರೆ ನಿನ್ ದಿನ ಬೆಳಗಾರ ಅದೇ ಕೆಲಸ ಅಲ್ಲ ನಿಂದು, ಚೈನ್ ರಿಯಾಕ್ಷನ್ ಅಲ್ಲ. ನೀವು ಪಾಯಿಂಟ್ ನೋಡ್ತೀರಾ ಮತ್ತೆ ಈ ಆಕ್ಷನ್ ಗೆ ಹೋಗ್ತೀರಾ ಅಂದ್ರೆ ಆಮೇಲೆ ಯು ವಿಲ್ ಬಿ ಎಕ್ಸಾಸ್ಟೆಡ್. ಆಮೇಲೆ ನಿದ್ದೆ ಮಾಡ್ತೀಯಾ, ನೀನು ಓದಿದ್ದಪ್ಪ ಅಲ್ವಾ? ನೀನೇನು ವಿದ್ಯಾರ್ಥಿ, ನೀನು ಇದೆಲ್ಲ ಮಾಡ್ಬೇಕಾಗಿರೋದು ಬ್ರಹ್ಮಚರ್ಯದಿಂದ ಗೃಹಸ್ಥನಾದಾಗ ನೀನು. ಈಗಲೇ ನೀನು ಅದಕ್ಕೋಸ್ಕರ ಹಿಂದೆ ಯೌವನ, ಇದು ಗೃಹಸ್ಥ, ಆಮೇಲೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅಂದ್ರೆ ಹರೇ ರಾಮ ಹರೇ ಕೃಷ್ಣ ಅಂತ ಅಂತೀವಲ್ಲ. ವಯಸ್ಸಾದ್ಮೇಲೆ ಈಗ ಅದು ಮಾಡಲ್ಲ ಅವರು, ಎಲ್ಲ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿ ಕಿವಿಗೆಲ್ಲ ಹಾಕೊಂಡು ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಾರೆ ಅಲ್ವಾ? ಆ ಥರದ್ದು ಪರಿಸ್ಥಿತಿ. ಆದ್ರೆ ಮಾಡ್ಕೊಂಡ್ಲಿಲ್ಲ ಅಂದ್ರೂ ಏನೂ ಆಗಲ್ಲ. ಮಾಡ್ಕೊಂಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಅದು ದೇಹದಲ್ಲಿ ಆ ಸ್ಪರ್ಮೆಟೋಸೋವಾ ಏನಿರುತ್ತೆ, ದೇಹ ಅದನ್ನ ಅಬ್ಸಾರ್ಬ್ ಮಾಡ್ಕೊಳತ್ತೆ, ಅದನ್ನೇ ನಾಶ ಮಾಡುತ್ತೆ. ಅದನ್ನ ಒಡೆದು ಅದರಲ್ಲಿರೋ ಬೇಕಾದ ಪಾರ್ಟ್ ಎಲ್ಲದನ್ನು ಬಾಡಿ ಹೀರ್ಕೊಂಡು ಅದನ್ನ ಮಿಕ್ಕಿದ ವೇಸ್ಟ್ ಏನಿರುತ್ತೆ ಅದನ್ನ ಇದು ಮಾಡುತ್ತೆ. ಅದರಿಂದ ಅದು ಹಾಗೆ ಇದ್ರೂ ಈಗ ಯಾರಿಗೂ ಮ್ಯಾಸ್ಟರ್ಬೇಷನ್ನೇ ಆಗ್ಲಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ. ಅದು ಯೂರಿನ್ ಫೀಕಲ್ ಮ್ಯಾಟರ್ ತರ ಪಾಸ್ ಆಗ್ಬೇಕು ಎವ್ರಿ ಡೇ ಅಂತ ಏನಿಲ್ಲ. ದೇಹದಲ್ಲಿ ಅದಿದ್ರೆ ಪ್ರೊಡಕ್ಷನ್ ಆಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ, ಅಷ್ಟೇನೆ. ಅಂಡ್ ಇದರಿಂದ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಲ್ಲಿ ತುಂಬಾ ಜನ ಕೇಳೋದು, ರೆಗ್ಯುಲರ್ ಮ್ಯಾಸ್ಟರ್ಬೇಷನ್ ಇಂದ ಮುಂದೆ ಯಾವತ್ತಾರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಇದು ಡೈರೆಕ್ಟ್ಲಿ ಮ್ಯಾಟರ್ ಆಗುತ್ತಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ತುಂಬಾ ಜನ ಇನ್ಫೀರಿಯರ್ ಆಗ್ಬಿಡ್ತಾರೆ ಈ ವಿಷಯದಲ್ಲಿ. ಖಂಡಿತ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಏನಂದ್ರೆ ಇದು ನಿಮ್ಮ ಡೇ ಟು ಡೇ ರುಟೀನ್ ಆಕ್ಟಿವಿಟಿನ ಡಿಸ್ಟರ್ಬ್ ಮಾಡ್ತಾ ಬರುತ್ತೆ. ಅದಕ್ಕೋಸ್ಕರ ಮುಂದೆ ಏನೂ ತೊಂದರೆ ಆಗೋದಿಲ್ಲ. ಎದುರಿಸ್ತಾರೆ, ಏನೂ ಆಗಲ್ಲ, ಖಂಡಿತ ಏನೂ ಇಲ್ಲ. ಎದುರಿಸೋದು ಏನಕ್ಕೆ ಅಂತಂದ್ರೆ ಜನಕ್ಕೆ ಭಯ ಹುಟ್ಟಿಸ್ಬೇಕು ನೀವು. ಇಲ್ಲ ಅಂದ್ರೆ ಬರೀ ಅದೇ ಕೆಲಸ ಮಾಡ್ಕೊಂಡು ಕೂತ್ಬಿಟ್ರೆ ಅವ್ರಿಗೆ ಹೆದರಿಸ್ತಾರಷ್ಟೇ ಹೊರತು ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಆದ್ರೆ ಅದನ್ನ ಒಂದು ಅಭ್ಯಾಸ ತರ. ಈಗ ಸ್ವೀಟ್ ಇಷ್ಟ ಅಂತ ನೀವು ದಿನಾ ಸ್ವೀಟ್ ತಿಂದ್ರೆ ಒಂದಿನ ಸಕ್ಕರೆ ಕಾಯಿಲೆ ಬರುತ್ತೆ ಅಲ್ವಾ? ಅದ್ರ ಬದಲು ಅಪರೂಪಕ್ಕೆ ಯಾವಾಗ್ಲೂ ತಿಂದ್ರೆ ಏನೂ ಆಗಲ್ಲ. ಹಂಗಾಗಿ ಇದು ಅಪರೂಪಕ್ಕೆ ಈಗ ನಿಮ್ಮ ಕಂಟ್ರೋಲ್ ಇಲ್ಲದೆ ಏನೋ ಆಯ್ತು ಅಂತಂದ್ರೆ ಫೈನು, ಏನೂ ತೊಂದರೆ ಇಲ್ಲ. ಆಗದೆ ಹೋದ್ರೂ ಏನೂ ತೊಂದರೆ ಇಲ್ಲ, ಆಗ್ಲೇಬೇಕು ಅಂತ ಏನಿಲ್ಲ. ದೇಹ ಅದನ್ನ ಹೀರ್ಕೊಂಡು ಅದರಲ್ಲಿ ಇರೋ ಒಳ್ಳೆ ಪಾರ್ಟಿಕಲ್ಸ್ ಎಲ್ಲ ತಗೊಳುತ್ತೆ. ಅದು ಅಲ್ಲೇನೆ ಅದು ರೀಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಎಪಿಡೈಡಮಿಸ್ ಅಲ್ಲಿ ರೀಅಬ್ಸಾರ್ಪ್ಷನ್ ಆಗ್ತಾ ಬರುತ್ತೆ. ಅಕಸ್ಮಾತ್ ಈಚೆ ಬರ್ತಾ ಇದ್ರು ಏನೂ ತೊಂದರೆ ಆಗಲ್ಲ. ಬಟ್ ನೀವೇನಂದ್ರೆ ನಮ್ಮ ಒಂದು ಇದಕ್ಕೆ ಕಾಲಕ್ಕೆ ನ್ಯೂಟ್ರಿಟಿವ್ ಡಯಟ್ ಅದು ಇದೆಲ್ಲ ತಗೋಬೇಕು. ಯಾವ ಪರ್ಫಾರ್ಮೆನ್ಸ್ ಏನೂ ಆಗಲ್ಲ, ಏನೂ ಆಗೋದಿಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ. ಲೈಂಗಿಕವಾದ ವಿಷಯಗಳ ಬಗ್ಗೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಲ್ಲಿ ತುಂಬಾ ಜನ ಕೇಳಿರೋದೇ ಅಡಿಕ್ಷನ್ಸ್ ಬಗ್ಗೆ. ಒಂದು ಪಾರ್ನ್ ಅಡಿಕ್ಟ್ ಬಗ್ಗೆ ಕೇಳಿದ್ದಾರೆ, ಇಲ್ಲಾಂದ್ರೆ ಮ್ಯಾಸ್ಟರ್ಬೇಷನ್ ಬಗ್ಗೆ ಕೇಳಿದ್ದಾರೆ. ಪಾರ್ನ್ ಅಡಿಕ್ಷನ್ ಇಸ್ ರಿಯಲಿ ತುಂಬಾ ಕೆಟ್ಟದು ಅಂದ್ರೆ ಅದು ಏನಾಗುತ್ತೆ, ನಿಮ್ಮ ಡೋಪಮೈನ್ ಸಿಸ್ಟಮ್ನ ಹೈಜಾಕ್ ಮಾಡ್ಬಿಡುತ್ತೆ. ನಿಮಗೆ ಈಗ ನೋಡಿ, ಹಿಂದಿನ ಕಾಲದಲ್ಲಿ ಈಗ ಒಂದು ಸಂತೋಷ, ನಿಮ್ಗೆ ಒಂದು ಅಪರಿಮಿತವಾದ ಸಂತೋಷ ಸಿಗ್ಬೇಕು ಅಂತಂದ್ರೆ ಲೈಂಗಿಕತೆಯಿಂದ ಮಾತ್ರ ಅಲ್ಲ, ಸಣ್ಣ 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 ವಿಚಾರಗಳು. ನಿಮ್ಮ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಒಳ್ಳೆ ಮಾತಾಡಿದಾಗ ನಿಮ್ಗೆ ಅವಾಗ ಎಂತ ಸಂತೋಷ ಸಿಗುತ್ತೆ ಅಷ್ಟೇ ಸಂತೋಷ ಸಿಗುತ್ತೆ. ಹಿಂದಿನ ಕಾಲದಲ್ಲಿ ಅದೇ ತರ
ಪುಟ್ಟ ಪುಟ್ಟ ಸಂತೋಷನ ಸಂಭ್ರಮ ಪಡ್ತಾ ಇದ್ರು. ಜೊತೆಲಿ ಕುತ್ಕೊಂಡು ಊಟ ಮಾಡೋರು, ಎಲೆ ಅಡಿಕೆ ತಿನ್ನೋರು, ಮಾತಾಡೋರು, ಕಷ್ಟ ಸುಖ ಕೇಳೋರು. ಇದೆಲ್ಲ ಪ್ರೋಸೆಸ್ ಅಲ್ಲಿ ಸಿಕ್ಕುವ ಸಂತೋಷ ಇದೆಯಲ್ಲ, ಅದು ಒಂದು ಮೆಕ್ಯಾನಿಕಲ್ ಪ್ರಾಸೆಸ್. ಇಲ್ಲಿ ಸಿಕ್ಕುವ ಸಂತೋಷ ಇದೇ ದೊಡ್ಡದು. ಆದ್ರೆ ಏನಾಗ್ತಾ ಇದೆ, ಈಗ ನೀವು ಇರೋ ಪರಿಸ್ಥಿತಿಲಿ ಎಲ್ಲ ಬೇಗ ಆಗ್ಬೇಕು, ಎಲ್ಲ ರೆಡಿ ಇರಬೇಕು. ಅದು ಎಲ್ಲ ವಿಷಯದಲ್ಲೂ ಆಗೋದಿಲ್ಲ. ದಾಂಪತ್ಯ ಅಂದಾಗ ಯು ಹ್ಯಾವ್ ಟು ಗಿವ್ ಟೈಮ್. ನೀವು ಟೈಮ್ ಕೊಡ್ಲೇಬೇಕಾಗುತ್ತೆ. ಅದು ಏನಂದ್ರೆ, ಈ ಒಂದು ದಾಂಪತ್ಯ ಅನ್ನೋದು ಅದಕ್ಕೆ ದೇವಸ್ಥಾನದಲ್ಲಿ ಯಾಕದನ್ನ ಇಡ್ತಾ ಇದ್ರು ಅಂದ್ರೆ, ಅದೊಂದು ಪವಿತ್ರವಾದದ್ದು ಅಂತ. ಅದಕ್ಕೆ ಒಂದು ಪಾವಿತ್ರ್ಯತೆ ಇದೆ. ಒಂದು ಸಲ ನಾನು ಒಬ್ರಿಗೆ ಕಮಿಟ್ ಆದ್ರೆ ನನ್ನ ದೇಹ ಮನಸ್ಸು ಆ ವ್ಯಕ್ತಿಗೆ ಈ ಜನ್ಮದಲ್ಲಿ ಅವ್ರಿಗೆ ಏನದು ಒಂದು ಕಾನ್ಸೆಪ್ಟು. ಪ್ರಾಣಿಗಳಲ್ಲೇ ಎಷ್ಟು ಕಮಿಟ್ ಆಗಿರುತ್ತೆ ಗೊತ್ತಾ? ಪ್ರಾಣಿಗಳಲ್ಲೇನೆ ಇದೆ. ಕೆಲವು ಪ್ರಾಣಿಗಳು ಅದು ಆ ಒಂದು ಹೆಣ್ಣು ಸತ್ತೋದ್ರೆ ಅದು ಇನ್ನೊಂದು ಹೆಣ್ಣಿನ ಜೊತೆ ಹೋಗೋದಿಲ್ಲ. ಪ್ರಾಣಿಗಳಲ್ಲಿ, ನಾವು ಮನುಷ್ಯರು ಹಿಂದೆ ಎಲ್ಲ ಅದೇ ಒಂದು ಕಾನ್ಸೆಪ್ಟ್ ಇತ್ತು. ಅವನೇ ಜೀವ, ಆಕೆನೇ ನನ್ನ ಪ್ರಾಣ, ಆಕೆ ನೆನಪೇ ಸಾಕು ಅನ್ನೋದು. ಅದು ನಿಜವಾಗ ಅವಾಗ ಆ ನೆನಪುಗಳೇ ನಿಮಗೆ ಸದಾಕಾಲ ಸಂತೋಷ ಕೊಡ್ತಾ ಇದೆ. ಇವಾಗ ಏನಾಗಿದೆ, ನೀವು ಎಲ್ಲಾದು ಆತುರದಲ್ಲಿ ಬೇಕು, ತಕ್ಷಣ ಬೇಕು ಅನ್ನೋದ್ರಿಂದ ಇದೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀರಾ. ನೀವು ಆ ಮಧುರವಾದ ಕ್ಷಣಗಳನ್ನ ಸ್ಕಿಪ್ ಮಾಡಿ ಅದ್ರದ್ದು ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಅನುಭವನೂ ಇಲ್ಲ ಯಾರಿಗೂ. ಆತರ ಆಗಿ ಡೈರೆಕ್ಟ್ ನೀವು ಒಂದು ಸುಖ ಅಂತ ಹೋಗ್ತೀರಾ, ಒಂದೇ ಸಲಕ್ಕೆ ಸಿಕ್ಬಿಡುತ್ತದು. ಅದು ಒಂದೇ ಸಲಕ್ಕೆ ಸಿಕ್ಬಾರ್ದದು. ನೀವು 1 ವರ್ಷ 2 ವರ್ಷ ಪ್ರೀತಿ ಮಾಡಿ ಕಾಯ್ದು ಒಪ್ಸಿ ಮದುವೆ ಆಗಿ ನೀವು ಇದಾದಾಗ ನಿಮ್ಗೆ ಸಿಕ್ಕುತ್ತಲ್ಲ ಸುಖ, ಅದು ನಿಜವಾದ ಸುಖ. ಇದು ಇವತ್ತು ಫ್ರೆಂಡ್, ನಾಳೆನೆ ಲಿವ್ ಇನ್. ಅವಾಗ ನಿಮ್ಗೆ ಏನ್ ಅನ್ಕೊಂತಿದ್ದೀರಾ ಸಿಕ್ಬಿಡ್ತದು. ವಾಟ್ ನೆಕ್ಸ್ಟ್? ಇನ್ನೇನಿದೆ ಅದ್ರ ಮೇಲೆ? ಅದಕ್ಕಿನ್ನ ಇನ್ನೇನಿದೆ? ಏನು ಇಲ್ಲ. ಅದಕ್ಕಿನ್ನ ಇನ್ನೇನು ಆಯ್ತು, ಈ ಹುಡುಗಿ ಬೋರ್ ಆಯ್ತು, ಅಥವಾ ಇನ್ನೊಂದು ಹುಡುಗಿ. 4 ದಿನಕ್ಕೆ ಅದು ಬೋರ್ ಆಗುತ್ತೆ. ಏಕೆಂದ್ರೆ ಎಲ್ಲಾ ಜಗತ್ತಲ್ಲಿರುವ ಎಲ್ಲಾ ಗಂಡಸು ಒಂದೇ, ಎಲ್ಲಾ ಹೆಂಗಸರು ಒಂದೇನೆ, ಅದಕ್ಕಿನ್ನ ಬೇರೆ ತರ ಸೃಷ್ಟಿ ಆಗಿಲ್ಲ. ಸೊ ಅದು ಬೋರ್ ಆಯ್ತು. ಇನ್ನೊಂದು ಕೊನೆಗೆ ಮನುಷ್ಯರು ಏನು ಇಲ್ಲ. ಸೊ ನೆಕ್ಸ್ಟ್ ಏನು? ಪ್ರಾಣಿ. ನೆಕ್ಸ್ಟ್ ಏನು? ಇನ್ನೇನೇನೇನೇನು ಆತರ. ಮನುಷ್ಯ ವಿಚಿತ್ರ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಒಂದೇ ಸಲ ನಿಮ್ಗೆ ತಗೊಂಡೋಗಿ, ಈಗ ಫಾರ್ ಎಕ್ಸಾಂಪಲ್ ಅವನು ಜಿಲ್ಲಾ ಪಂಚಾಯತ್ ಯಾವ್ದೋ ಒಬ್ಬ ಮೆಂಬರ್, ಅವನು CM ಮಾಡಿದ್ರೆ ಏನಾಗುತ್ತೆ ಕತೆ? ಸಡನ್ ಆಗಿ ಆಗ್ಬಿಟ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಆಮೇಲೆ ಅವ್ನ್ ನೆಕ್ಸ್ಟ್ ಕೆಳಗಿಳಿಯಕ್ ಆಗಲ್ಲ. ಅವ್ನ್ CM ಆದ್ಮೇಲೆ ಅವ್ನ್ PM ಆಗ್ಬೇಕು ಅಲ್ವಾ? ಅದಾಗೋದಿಲ್ಲ, ಇದು ಹೋಗೋದಿಲ್ಲ. ಸೊ ಕೊನೆವರೆಗೂ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಜೀವನದಲ್ಲಿ ಸಿಕ್ಕೋದೇ ಇಲ್ಲ ಅದು. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಒಂಥರ ಒಂದು ಅತೃಪ್ತ ಅಂತಾರೆ, ಪ್ರಯತ್ನ ಪಡ್ತಾರೆ ಇನ್ಯಾವ್ದ್ರಲ್ಲಿ ಸಿಕ್ಬೋದು. ಹೆಂಗಸಲ್ಲಿ ಸಿಕ್ಲಿಲ್ಲ, ಗಂಡ್ಸಲ್ಲಿ ಸಿಕ್ಕುತ್ತಾ? ಗಂಡ್ಸು. ಪ್ರಾಣಿಲ್ ಸಿಕ್ಕುತ್ತಾ? ಇಲ್ಲ. ಬರೀ ಹೆಂಗೆ ಸಿಕ್ತಿಲ್ಲ, ಡ್ರಗ್ಸ್ ಜೊತೆ ಸಿಕ್ಕುತ್ತಾ? ಇಲ್ಲ. ಡ್ರಗ್ಸ್ ಅಲ್ಲೂ ಕಿಕ್ ಕೊಡ್ತಾ ಇಲ್ಲ, ಸೀಮೆಣ್ಣೆ ಹಾಕೊಂಡು ಪೆಟ್ರೋಲ್ ಈ ತರ. ಆಮೇಲೆ ನೀವು ಹೇಳಿದ್ರೆ ಕಂಪ್ಲೀಟ್ ಮನುಷ್ಯ ಆರೋಗ್ಯವಂತನಾಗಿ ಇರೋದಿಲ್ಲ ಅಷ್ಟೇ. ಬಟ್ ಈ ಡೋಪಮೈನ್ ಲೂಪ್ ಇದೆಯಲ್ಲ, ಅಂದ್ರೆ ಪಾರ್ನ್ ಅಡಿಕ್ಟು ಇಲ್ಲ ಮ್ಯಾಸ್ಟರ್ಬೇಷನ್ ಅಡಿಕ್ಟು, ಇದರಿಂದ ಹೊರಗೆ ಬರ್ಬೇಕು ಅಂತ ಪ್ರಯತ್ನ ಪಡ್ತಿರೋ ವ್ಯಕ್ತಿಗೆ ವಾಟ್ ಇಸ್ ದ ಸೊಲ್ಯೂಷನ್? ಏನಂತಂದ್ರೆ, ಈಗ ನೋಡಿ, ನೀವು ದಿನ ಏನ್ ಮಾಡ್ತಾ ಇದ್ದೀರಾ? ಮದುವೆ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದೀರಾ, ಅಥವಾ ತುಂಬಾ ಒಳ್ಳೆ ಊಟ ಮಾಡ್ತಾ ಇದ್ದೀರಾ. ನಿಮಗೆ ಅದರಿಂದ ಈಚೆ ಬರಬೇಕು ಅಂತಂದ್ರೆ ಉಪವಾಸ ಮಾಡಬೇಕು. ಉಪವಾಸ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ದೇಹಕ್ಕೆ ಮನಸ್ಸಿಗೆ ಉಪವಾಸ ಕೊಡ್ತಾ ಇದ್ರು. ಬರೀ ದೇಹಕ್ಕಲ್ಲ, ಮನಸ್ಸಿಗೆ ಉಪವಾಸ. ಮನಸ್ಸಿಗೆ ಉಪವಾಸ ಹೆಂಗೆ ಅಂದ್ರೆ, ವ್ರತಗಳು. ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು, ಮಾಲೆ ಹಾಕೊಂಡಿದ್ದೀರಾ, ನಿಮ್ಮ ಡೋಪಮೈನ್ ಸಿಸ್ಟಮ್ನ ಡಿಟಾಕ್ಸಿಫೈ ಮಾಡ್ತಾ ಇದ್ದೀರಾ. ನೀವು ತಣ್ಣೀರ್ ಸ್ನಾನ ಮಾಡ್ತಾ ಇದ್ದೀರಾ, ಸಂಸಾರದಿಂದ ಹೊರಗಡೆ ಇರ್ತಿದ್ದೀರಾ, ಒಳ್ಳೆ ಅಡಿಗೆ ಊಟ ಮಾಡ್ತಿದ್ದೀರಾ. ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಅದು. ಅವಾಗ ಏನಾಗುತ್ತೆ, ಬಾಡಿ ರಿಜಿನ್ಯೂನೇಟ್ ಆಗುತ್ತೆ. ಆ ನಂತರ ಆ ಪ್ರೋಸೆಸ್ ಮುಗಿದು ಬರೀ ನಿಮಗೆ ಮಜ್ಜಿಗೆ ಅನ್ನ, ಸಾರ, ಒಂದು ಸಾಂಬಾರು ಊಟ ಮಾಡಿದ್ರು ಅಮೃತ ತರ ಅನ್ಸುತ್ತೆ. ಇದು ಆ ಥರ ನಾವು ಡಿಟಾಕ್ಸಿಫೈ ಮಾಡಬೇಕು. ದೇಹಕ್ಕೂ ಉಪವಾಸ ಕೊಡಬೇಕು, ಮನಸ್ಸಿಗೂ ಉಪವಾಸನ ಕೊಡ್ತಾ ಬರಬೇಕು. ವಾರದಲ್ಲಿ 1 ದಿನ ಆ ಥರ, ಅಥವಾ ಹಬ್ಬ ಅಥವಾ ವ್ರತಗಳು, ಹಿಂದೆ ಇದನ್ನೆಲ್ಲ ಮಾಡ್ತಾ ಬರ್ತಾ ಇದ್ರು. ಪ್ರಾಬ್ಲಿ ಎಲ್ಲ ಅಡಿಕ್ಷನ್ಗೂ ಡಿಟಾಕ್ಸಿಫಿಕೇಶನ್ ಸೊಲ್ಯೂಷನ್ ಅಂತ ಅನ್ಸುತ್ತಲ್ಲ. ಹೌದು. ಫೋನ್ ಅಡಿಕ್ಟ್ ಆಗಿರ್ಬೋದು, ಎಲ್ಲದಕ್ಕೂ. ಈಗ ಫೋನ್ ಅಡಿಕ್ಷನ್ ಗ್ರಾಜುಯಲಿ ಕಮ್ಮಿ ಮಾಡಿ, ಮಾಡ್ತಾ ಬನ್ನಿ. ಬಳಕೆ ಕೊನೆಗೆ ಅನ್ಸುತ್ತೆ, ನಾನು ಇದು ಇಲ್ಲದೆ ನಾನು ಬದುಕ್ಬೋದು ಅನ್ಸುತ್ತೆ ಅಲ್ವಾ? ಈಗ ಎಷ್ಟೋ ಸಲ ನಾನು ಹೊರಗಡೆ ಹೋದಾಗ ಸ್ವಿಚ್ ಆಫ್ ಮಾಡ್ಬಿಟ್ಟಿರ್ತೀನಿ. ಏನಾಯ್ತು, ಏನ್ ಪ್ರಪಂಚ ಮುಳುಗೋಯ್ತಾ? ಏನೂ ಮುಳುಗಿರಲ್ಲ, ಅಷ್ಟೇನೆ.
ಹೌದು. ಆ ಒಂದು ಭ್ರಮಾಲೋಕದಲ್ಲಿ ನಾವ್ ಇರ್ತೀವಿ ಅಷ್ಟೇ. ಅಂಡ್ ಜನ್ಸಿಗಳ ವಿಷಯದಲ್ಲಿ LGBT ಅನ್ನೋ ಕಮ್ಯುನಿಟಿಗೆ ಸಿಕ್ಕಾಪಟ್ಟೆ ಓಪನ್ನೆಸ್ ಇದೆ. ಆ ವಿಷಯದ ಬಗ್ಗೆ ತುಂಬಾ ಮಾತಾಡ್ತಾರೆ. ಅಂಡ್ ಫ್ರೀನೆಸ್ ಇದೆ, ಟ್ರಾನ್ಸ್ಪರೆನ್ಸಿ ಇದೆ. ಇದು ಈ ಟ್ರೆಂಡ್ ಇವತ್ತಿನ ದಿನ ಎಷ್ಟು ಫಾಲೋ ಆಗ್ತಿದೆ ಅಂತಂದ್ರೆ, ಇದು ಅಂದ್ರೆ ಲೈಂಗಿಕ ಆಕರ್ಷಣೆ ಅನ್ನೋದು ವಾತಾವರಣದಲ್ಲಿ ಕ್ರಿಯೇಟ್ ಆಗಿರೋದ ಇವತ್ತಿನ ಒಂದ್ ಜನರೇಷನ್ ನಲ್ಲಿ, ಅಥವಾ ತಾಯಿ ಗರ್ಭದಲ್ಲೇ ಪ್ರೋಗ್ರಾಮ್ ಆಗಿರುವಂತಹ ವಿಷಯನ ಇದು? ಈ LGBTQ ಇದೆಯಲ್ಲ, ಇದೆಲ್ಲ ಆಗೋದಕ್ಕೆ ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಅಂತೀವಿ. ಅಲ್ಲಿಂದನೇ ಆರಂಭ ಆಗುತ್ತದು. ಜೊತೆಗೆ ವಾತಾವರಣನೂ ಪೂರಕವಾಗಿದೆ. ಈಗ ನೀವು ಕೆಲವೊಂದು ಕಂಟ್ರಿಲಿ, ಈ ಅರಬ್ ಕಂಟ್ರಿಗಳು, ಅಲ್ಲಿ ಇವ್ರನ್ನ ಸಾಯಿಸೇ ಬಿಡ್ತಾರೆ. ಅಲ್ಲಿ ನೀವು ಫ್ರೀಯಾಗಿ ಮಾತಾಡ್ತೀರಾ? ಅವ್ರು ಹರಾಮ್ ಅಂತ ಅನ್ಬಿಡ್ತಾರೆ. ಹರಾಮ್ ಅನ್ಕೊಂಡು ಅಲ್ಲಿ ಮಾತಾಡ್ತೀರಾ? ಮಾತಾಡಲ್ಲ. ಅಲ್ಲಿ ಇದ್ದವ್ರು ತೋರ್ಸ್ಕೊಳಲ್ಲ. ಆ ತರದ್ದು ಈಗ LGBTQ ಏನಾಗುತ್ತೆ ಅಂದ್ರೆ, ಅದರಲ್ಲಿ ಟ್ರಾನ್ಸ್ಜೆಂಡರ್ ಅಲ್ಲಿ ಅವನ ದೇಹ ಮತ್ತೆ ಮನಸ್ಸು ಎರಡು ಕೋಆರ್ಡಿನೇಟ್ ಮಾಡ್ತಾ ಇರಲ್ಲ. ಮನಸ್ಸು ಅಥವಾ ಅವನ ಮೆದುಳು ಆ ದೇಹವನ್ನು ಒಪ್ಕೊಳ್ತಾ ಇರೋದಿಲ್ಲ. ಅವನು ಗಂಡಸಾಗಿರ್ತಾನೆ, ಆದ್ರೆ ದೇಹ ಇಲ್ಲಿ ಮೆಚುರೇಷನ್ ಆಗ್ಬೇಕಾರೆ, ಮುಗುದು ಮೇಲು ಫಿಮೇಲು ಆ ಸೆಕ್ಸ್ ಡಿಟರ್ಮಿನೇಷನ್ ಆಗ್ಬೇಕಾರೆ ಬರೀ ದೇಹದಲ್ಲಿ ಮಾತ್ರ ಬದಲಾವಣೆ ಆಗಲ್ಲ, ಮೆದುಳಲ್ಲಿ ಆಗುತ್ತದು. ಮೆದುಳು ಆ ದೇಹವನ್ನು ಒಪ್ಕೋಬೇಕು. ಈಗ ನೀವು ಗಂಡಸು, ಯು ಆರ್ ಕಂಫರ್ಟಬಲ್, ನಾನು ಹೆಂಗಸು, ಐ ಆಮ್ ಕಂಫರ್ಟಬಲ್. ಕಾರಣ ನನ್ನ ಮೆದುಳು, ನನ್ನ ಮನಸ್ಸು ಈ ದೇಹನ ಒಪ್ಕೊಂಡ್ಬಿಟ್ಟಿದೆ. ನಾವು ಆರಾಮಾಗಿ ಕಂಫರ್ಟಬಲ್ ಆಗಿದ್ದೀವಿ. ಅವ್ರಗಳಿಗೆ ಏನಾಗುತ್ತೆ ಅಂದ್ರೆ, ಆ ದೇಹವನ್ನ, ಗಂಡಸಿನ ದೇಹವನ್ನ ಮೆದುಳು ಒಪ್ಕೊಂತ ಇರೋದಿಲ್ಲ. ನಾಟ್ ಕಂಫರ್ಟಬಲ್. ಯಾರ್ದೋ ಮನೇಲಿ ಇದ್ದಂಗೆ ಮೆದುಳು. ಇಲ್ಲಿ ಯಾವ ತರ ಅಂದ್ರೆ, ಈಗ ನಮ್ಮ ಮನೇಲಿ ನಾವಿದ್ದೀವಿ, ನಾವಿಬ್ರು, ಅವ್ರಿಗೆ ಯಾರ್ದೋ ಮನೇಲಿ ಅವ್ರು ಇದ್ದಾರೆ ಅನ್ನೋ ಫೀಲಿಂಗ್. ಯಾರ್ದೋ ಮನೇಲಿ ಅತಿಥಿ ತರ ನಾನಿದ್ದೀನಿ ಅನ್ನೋ ಫೀಲಿಂಗ್. ನಾಟ್ ಕಂಫರ್ಟಬಲ್. ಅದಕ್ಕೆ ಅವರು ಅವರ ಜೆಂಡರ್ನ ಚೇಂಜ್ ಮಾಡ್ಕೊಳ್ಳೋದು. ಅದು ಸರ್ಜರಿ ಆಗ್ಬೋದು, ಹಾರ್ಮೋನ್ಸ್ ಆಗ್ಬೋದು, ಇದರ ಎಲ್ಲ ಮಾಡ್ಕೊಂಡು ಮಾಡ್ತಾರೆ. ಇಲ್ಲಿ ಒಂದು ಓಪನ್ನೆಸ್ ಇದೆ, ಫ್ರೀಡಮ್ ಇದೆ, ಮಾಡ್ತೀರಾ ಆಯ್ತಾ. ಆ ಕಂಟ್ರಿಗಳಲ್ಲಿ ಮಾಡಿದ ತಕ್ಷಣ ಅವ್ರನ್ನ ಸಾಯಿಸ್ತಾರೆ. ಅಲ್ಲೇನ್ ಮಾಡ್ತಾರೆ ಅವರು, ಆ ಥರ ಇದ್ರೂ ಸಪ್ರೆಸ್ ಮಾಡ್ಕೊಂಡು ತೋರ್ಸ್ಕೊಂಡ್ರೆ ಕಷ್ಟ ಅಲ್ಲ, ತೋರ್ಸ್ಕೊಳ್ದಂಗೆ ಇರ್ತಾರೆ. ಇದು ಎಲ್ಲಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಲ್ಲ ಕೊಡ್ತಾರೆ, ಅಲ್ಲೆಲ್ಲ ಸ್ವಲ್ಪ ಈ ತರದ ಇರುತ್ತೆ. ಅಂಡ್ ಬಾಡಿ ಡಿಸ್ಮಾರ್ಫಿಯಾ ಅಂತಿದೆ, ತುಂಬಾ ಕೇಳಿರ್ತಾರೆ ಇತ್ತೀಚೆಗೆ ಸಿಕ್ಕಾಬಿಟ್ಟೆ. ಅಂದ್ರೆ ನಾವು ಹೆಂಗಿದೀವಿ, ನಾವ್ ಜೆನೆಟಿಕಲಿ ಹೆಂಗಿದೀವಿ, ಅದನ್ನ ಬಿಟ್ಟು ಈಗ ಇನ್ಸ್ಟಾಗ್ರಾಮ್ ಅಲ್ಲೋ ಇಲ್ಲಾಂದ್ರೆ ಸ್ನಾಪ್ಚಾಟ್ ಅಲ್ಲೋ ಫಿಲ್ಟರ್ ಮೂಲಕ ನಾನು ತುಂಬಾ ಚೆನ್ನಾಗಿ ತೋರಿಸ್ಬಿಟ್ಟು ಜನಗಳು ಅದನ್ನೇ ಇಷ್ಟ ಪಡ್ತಾ ಇದಾರೆ. ನಾನು ಅದೇ ಅಕ್ಸೆಪ್ಟೆನ್ಸ್ ಲೆವೆಲ್ ಅಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿರ್ತೀನಿ. ಬಟ್ ನಾನು ನ್ಯಾಚುರಲಿ ನೋಡ್ಬೇಕಾದ್ರೆ ಜೆನೆಟಿಕಲಿ ಹೆಂಗ್ ಕಾಣ್ತೀನೋ ಅದನ್ನ ಒಪ್ಪಕ್ ನಾನೇ ರೆಡಿ ಇರಲ್ಲ. ಅಂಡ್ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡಕ್ ರೆಡಿ ಇರಲ್ಲ, ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ. ಬರೀ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಲ್ಲಿ ಮಾತ್ರ ನಾನು ತುಂಬಾ ಚೆನ್ನಾಗಿರ್ತೀನಿ, ಅಲ್ಲಿ ಫಾಲೋಯಿಂಗ್ ನ ಗಳಿಸ್ಕೊತೀನಿ ಅಥವಾ ಅಲ್ಲಿ ಚಾಟ್ ಮಾಡ್ಕೊಂಡಿರ್ತೀನಿ ಅನ್ನೋ ತರ ಆಗ್ಬಿಟ್ಟಿದೆ. ಈ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಮನುಷ್ಯನನ್ನ, ಇವತ್ತಿನ ಜನ್ಜಿ ಕಮ್ಯುನಿಟಿನ ಎಷ್ಟರ ಮಟ್ಟಿಗೆ ಕುಗ್ಗಿಸ್ತದೆ, ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಮಾಡ್ಬಿಡ್ತಿಲ್ವಾ? ಇದು ತುಂಬಾ ಫೇಕ್ ಅಲ್ವಾ? ನಿಮಗೆ ನೀವೇ ಮೋಸ ಮಾಡ್ಕೊಂಡಿ. ನೀವು ಹೇಗಿದ್ದೀರಾ ಆ ತರ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಟ್ರೆಂಡ್ ಬರ್ತಾ ಇದೆ ಫಾರಿನರ್ಸ್ ಅಲ್ಲಿ. ಏನಾಗಿದೆ, ಮೊದಲೆಲ್ಲ ಅವರು ಕಾಸ್ಮೆಟಿಕ್ ಸರ್ಜರಿ ತುಂಬಾ ಮಾಡಿಸ್ಕೊಳ್ತಾ ಇರೋದು. ಅಲ್ಲಿಂದ ಅದು ಬಂದು ಪೀಕ್ ಇಲ್ಲಿ ಇವತ್ತು ನಾವು ಅದನ್ನ ಫಾಲೋ ಮಾಡ್ತಿದೀವಿ. ಬಟ್ ಅವ್ರು ಮುಂದೆ ಹೋಗಿದ್ದಾರೆ. ಅವರು ಬ್ರೆಸ್ಟ್ ಎಗ್ಮೆಂಟೇಶನ್ ಅಂತ ಹೇಳಿ ಎನ್ಲಾರ್ಜ್ ಮಾಡಿಸ್ಕೊಳ್ಳೋದು, ಆಮೇಲೆ ಫೇಶಿಯಲ್ ಅಷ್ಟೇನೆ, ಚೀಕ್ ದೊಡ್ಡದ್ ಮಾಡೋದು, ಲಿಪ್ ಎಲ್ಲ, ಅಂದ್ರೆ ಇಡೀ ದೇಹದಲ್ಲಿ ಅವ್ರಿಗೆ ಹೆಂಗ್ ಬೇಕೋ ಆ ತರ ಎಲ್ಲ ಮಾಡಿಸ್ಕೊಳ್ಳೋರು. ಅದು ಮಾಡಿಸ್ಕೊಂಡಾದ್ಮೇಲೆ ಏನಾಗ್ತಾ ಇದೆ ಅಂದ್ರೆ, ಬಹಳಷ್ಟು ತೊಂದರೆಗಳು ದೇಹದಲ್ಲಿ ಉಂಟಾಗ್ತಿದೆ. ಅದೆಲ್ಲ ಸರ್ಜರಿ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಿಸಿದಂತ ಬಹಳಷ್ಟು ಮೆಡಿಕೇಶನ್ಗಳನ್ನ ಕೊಡ್ತಾ ಬರ್ತಾರೆ. ಈ ಮೆಡಿಕೇಶನ್ಗಳಿಂದ ಸೈಡ್ ಎಫೆಕ್ಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಯೂಟ್ರಸ್ ಕ್ಯಾನ್ಸರ್, ಈ ತರ ಮಾರಣಾಂತಿಕ ಕಾಯಿಲೆಗಳಿಗೆ ಒಳಗಾದ್ಮೇಲೆ ಅಲ್ಲೇ ಒಂದು ಟ್ರೆಂಡ್. ಏಂಜಲಿನಾ ಜೂಲಿ ಅವರೆಲ್ಲ ಇದನ್ನ ಕ್ರಿಯೇಟ್ ಮಾಡಿದ್ರು, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಟ್ರು. ಏನಂದ್ರೆ ಆ ಥರದ್ದು ಏನಕ್ಕೂ ಹೋಗ್ಬೇಡಿ, ನೀವು ಹೇಗಿದ್ದೀರಾ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋದನ್ನ ಕೊಟ್ರು. ಇವಾಗ ಏನಾಗಿದೆ, ಅಲ್ಲಿ ಅವ್ರು ಹೇಗಿದ್ದಾರೆ ಆಮೇಲೆ ಅದನ್ನೆಲ್ಲ ತೆಗೆಸ್ಬಿಟ್ರೆ ಎಷ್ಟೋ ಜನ. ಬಲೂನ್ ಅದು ಇದೆಲ್ಲ ಹಾಕೊಂಡು ಸರ್ಜರಿ ಇತ್ತಲ್ಲ, ಅದೆಲ್ಲ ಚೇಂಜ್ ಮಾಡಿ ನಾನು ಹೀಗಿದ್ದೀನಿ, ನಾನು ಐ ಆಮ್ ವೆರಿ ಮಚ್ ಹ್ಯಾಪಿ ಅಂತ. ನಾವು ಹೇಗಿದ್ದೀವಿ ಅದನ್ನ ನಾವು ಅಕ್ಸೆಪ್ಟ್ ಮಾಡಬೇಕು. ನನ್ನನ್ನ ಇಡೀ ಜಗತ್ತು ಒಪ್ಕೊಂಡ್ಲಿ ಅಂತ ನಾನು ಆಸೆ ಪಡೋದಿದ್ದಿಲ್ಲ ತಪ್ಪು. ಏಕೆಂದ್ರೆ ಒಬ್ರು ಒಪ್ಪೋದು, ಇನ್ನೊಬ್ರು ಇನ್ನೊಂದು ಮಾತಾಡ್ತಾರೆ. ಈಗ ಅದು ಯಾವುದೋ ಒಂದು ಕತೆ ಇದೆ, ಒಂದು ಕತ್ತೆ ಮರಿನ ಒಂದು ಅಜ್ಜ ಮತ್ತೆ ಮಗ ಅದನ್ನ ತಗೊಂಡು ಹೋಗ್ತಾ ಇದ್ರಂತೆ. ಬರೋರೆಲ್ಲ ಒಂದೊಂದೊಂದೊಂದು ಹೇಳೋರಂತೆ, ಕತ್ತೆ ಮೇಲೆ ನೀನ್ ಕುತ್ಕೊಂಡೋಗು ಅನ್ನೋದು, ಕತ್ತೆ ನೀನ್ ಎತ್ಕೊಂಡೋಗು ಅನ್ನೋದು. ರಸ್ತೆಲಿ ಹೋಗೋರೆಲ್ಲ ಕೊನೆಗೆ ಕತ್ತೆನ ಅವ್ರಿಬ್ರು ಎತ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ ನದಿ ಬರುತ್ತೆ, ಅದ್ ನೋಡಿ ಗಾಬರಿ ಆಗೋಗಿ ಜಂಪ್ ಮಾಡ್ಬಿಟ್ಟು ಕತೆ ಸತ್ತೋಗುತ್ತೆ. ಅಂದ್ರೆ ನೀವು ಎಲ್ಲಾರ ಮಾತು ಕೇಳ್ಕೊಂತ ಹೋದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಅಲ್ವಾ? ನಿನಗೆ ಯಾವ ರೀತಿ ಇಷ್ಟ
ನಿನಗೆ ಯಾವ ರೀತಿ ಕಂಫರ್ಟಬಲ್ ಅದನ್ನ ನೀನಿರು. ನಿನ್ನನ್ನ ಒಪ್ಕೊಳ್ಳೋರಿದ್ರೆ ಒಪ್ಕೊಂಡ್ಲಿ, ಇಲ್ಲ ಅಂದ್ರೆ ಬೇಡ. ನಿನ್ನ ಯಾವತ್ತೂ ಅಷ್ಟೇ ಒಂದು ಪ್ರೀತಿಯಿಂದಾಗ ನನ್ನ ದೌರ್ಬಲ್ಯಗಳ ಜೊತೆಯಲ್ಲಿ ಒಪ್ಕೊಂಡಾಗ ಮಾತ್ರ ಪ್ರೀತಿ. ನಿಮ್ಗೆ ಬೇಕಾದಂಗೆ ನಾನು ಚೇಂಜ್ ಆಗಿ ಆಮೇಲೆ ನಾನು ಒಪ್ಕೊಂತೀನಿ ಅನ್ನೋದು ಪ್ರೀತಿ ಅಲ್ಲ. ಹೌದು ಅಲ್ವಾ? ಕೊನೆಯದಾಗಿ ಜನ್ಸಿಗಳಿಗೆ ಒಂದು 3 ಟಿಪ್ಸ್ ಕೊಡ್ತೀರಾ ಯಾವ್ದನ್ನಾದ್ರು ಫಾಲೋ ಮಾಡಕ್ಕೆ, ಈ ಕಮ್ಯುನಿಟಿನ, ಈ ಜನರೇಷನ್ನ ತುಂಬಾ ಖುಷಿಯಾಗಿ ಆರಾಮಾಗಿರೋದಕ್ಕೆ ಅಂದ್ರೆ ಏನು? ಅವರು ಮುಂಭಾಗದ ಮೆದುಳನ್ನ ಆಕ್ಟಿವೇಟ್ ಮಾಡಬೇಕು. ಆವಾಗ ಹಿಂಭಾಗದ ಯಾವ ಎಮೋಷನಲ್ ಬ್ರೈನ್ ಅಂತ ಅವರಲ್ಲಿ ಏನಿದ್ದಾರೆ ಅದು ತಟಸ್ಥ ಆಗುತ್ತೆ. ಅರಿವು, ಪ್ರಜ್ಞೆ ಎಲ್ಲ ಚೆನ್ನಾಗಿರುತ್ತೆ. ಅವ್ರಿಗಿರುವ ಈ ಟೆಕ್ನಾಲಜಿ ನಾಲೆಡ್ಜ್ ಚೆನ್ನಾಗಿದೆ ಅವರಿಗೆ. ಅದನ್ನೆಲ್ಲ ಬಳಕೆ ಮಾಡಿಕೊಂಡು ಅವರು ಇನ್ನೂ ಬೇಕಾದಂಥ ಸಾಧಕರಾಗ್ಬೋದು, ದೇಶಕ್ಕೆ ಆಸ್ತಿ ಆಗ್ಬೋದು. ಅದಕ್ಕಿರೋ 3 ಟಿಪ್ಸ್ ನಾನು ಎಲ್ಲರಿಗೂ ಹೇಳೋದು. ಒಂದು, ದೈಹಿಕವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ದೈಹಿಕ ವ್ಯಾಯಾಮ, ಅದು ಯೋಗ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು. ಈ ತರ ದೈಹಿಕ ವ್ಯಾಯಾಮ ಕಡ್ಡಾಯವಾಗಿ ಮಾಡಿ. ಬೆಸ್ಟ್ ಯೋಗ ಮಾಡ್ತಾ ಬನ್ನಿ. ಉಸಿರು, ಇದು 2. ಪ್ರಾಣಾಯಾಮ ಮಾಡಿ. ಪ್ರಾಣ ಅನ್ನೋದು ಅದು ಒಂದು ಪ್ರಾಣ ಶಕ್ತಿ. ಅದು ನೀವು ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡಿದಾಗ ದೇಹದ ಪ್ರತಿಯೊಂದು ಜೀವಕೋಶಗಳಿಗೂ ಶಕ್ತಿ ಹೋಗುತ್ತೆ. ನಿಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಬ್ರೈನ್ ಸೆಲ್ಸ್ ಚೆನ್ನಾಗಿರುತ್ತೆ. ಪ್ರಾಣಾಯಾಮ ಮಾಡಿ. ಜೊತೆಯಲ್ಲಿ ಧ್ಯಾನ ಮಾಡಿ. ಇಡೀ ಜಗತ್ತು ಕಂಡುಕೊಂಡಿರುವ ಏಕೈಕ ಒಂದು ಸೊಲ್ಯೂಷನ್ನು, ಸೂತ್ರ ಏನು ಅಂದರೆ ಈ ಒತ್ತಡದ ಜಗತ್ತಿನಲ್ಲಿ ಬದುಕೋಕ್ಕೆ ಧ್ಯಾನ ಮಾಡಿ. ಅರಿವು ಗೊತ್ತಾಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗುತ್ತೆ. ನಿನ್ನ ಹುಟ್ಟಿನ ಕಾರಣ ಗೊತ್ತಾಗುತ್ತೆ. ನೀನು ಸಮಾಜದ ಋಣ, ತಂದೆ ತಾಯಿ ಋಣ, ದೇಶದ ಋಣ ಯಾವ ತೀರಿಸ್ಬೇಕು, ಹೇಗೆ ಅನ್ನೋದು ಅರಿವು ನಿಮ್ಗಾಗುತ್ತೆ. ದಟ್ಸ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್ ಇವತ್ತಿನ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಅಂಡ್ ಜನ್ಸಿ ಇವತ್ತಿನ ಜನರೇಷನ್ ಅಲ್ಲಿ ಆಗ್ತಿರುವಂತಹ ಲೈಂಗಿಕ ಮತ್ತು ಮಾನಸಿಕ ಒತ್ತಡಗಳು, ಪ್ರಾಬ್ಲಮ್ಸ್ಗಳು, ಅದಕ್ಕೆ ಸೈನ್ಸ್ ಅಲ್ಲಿ ಇರುವಂತಹ ಸೊಲ್ಯೂಷನ್, ಆಗ್ತಿರುವಂತಹ ರಿಯಾಲಿಟಿ ಚೆಕ್ ಏನು ಅಂತ ಎಲ್ಲವನ್ನ ಓಪನ್ ಆಗಿ ಮಾತಾಡೋದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.